ಎಲ್ಲರಿಗೂ ನಮಸ್ಕಾರಗಳು. ದಿನಾಂಕ 8/7/2022 ಇಸವಿ ಅಸ್ಟ್ರಾಲಜಿ ವಿತ್ ಅಭೀಂದ್ರ ಕಾರ್ಯಕ್ರಮಕ್ಕೆ ಎಲ್ಲಾ ಜ್ಯೋತಿಷ್ಯ ಬಾಂಧವರಿಗೆ ಸ್ವಾಗತ ಸ್ವಾಗತ ಹಾಗೂ ಸುಸ್ವಾಗತ. ಈಗಾಗಲೇ ಬಹಳ ವರ್ಷಗಳಿಂದ ಪ್ರಾಬಬಲಿ 2020ಕ್ಕೆ ಪ್ರಾರಂಭ ಮಾಡಿದ್ದು ಅಸ್ಟ್ರಾಲಜಿ ವಿತ್ ಅಭೀಂದ್ರ ಕಾರ್ಯಕ್ರಮ. ಇದು ಸೇವೆ ಅಂತ ಹೇಳಿ ಮಾಡ್ತಾ ಇರುವಂಥದ್ದು. ಸೇವೆ ಅಂದ್ರೆ ನಾನು ಅಡ್ವಾನ್ಸ್ಡ್ ಕ್ಲಾಸಸ್ ನ ಏನನ್ನ ಮಾಡ್ತೀನಿ, ದಟ್ ಈಸ್ ಪೇಮೆಂಟ್ ಅನ್ನು ತಗೊಂಡು ಅದನ್ನ ಹೊರತುಪಡಿಸಿ ಬೇರೆ ಕೆಲವು ಸೇವೆ ಅಂತ ಹೇಳಿ ಅಸ್ಟ್ರಾಲಜಿ ವಿತ್ ಅಭೀಂದ್ರ ಕ್ಲಾಸ್ ಸ್ಟಾರ್ಟ್ ಮಾಡಿ ಪರಾಶರರ ವೈಭವ ಅದಕ್ಕಿಟ್ಟಂತ ಹೆಸರು ಫ್ರೀ ಕ್ಲಾಸಸ್ ಅನ್ನ ಮಾಡ್ತಾ ಬರ್ತಾ ಇದ್ದೇನೆ. ಸೊ ತಾವೆಲ್ಲರೂ ಕೇಳ್ತಾ ಇದ್ದೀರಿ. ಈಗಾಗಲೇ 5 ಭಾವಗಳು ಮುಗಿದಿದೆ. ಇವತ್ತಿನ ದಿವಸ 6ನೇ ಭಾವ. 6ನೇ ಭಾವದ ಪ್ರಥಮ ಹಂತ, ದ್ವಿತೀಯ ಹಂತ ಈಗಾಗಲೇ ಹಿಂದೆ ಮಾಡಲಾಗಿದೆ ಪಾಠನ. ಇವತ್ತಿನ ದಿವಸ ತೃತೀಯ ಹಂತ, ಐ ಮೀನ್ 6ನೇ ಭಾವಾಧಿಪತಿ 12 ಭಾವಗಳಲ್ಲಿ ಕೂತ್ಕೊಂಡಾಗ ಯಾವ ರೀತಿಯ ರಿಸಲ್ಟ್ ಅನ್ನ ಕೊಡುತ್ತೆ ಅದನ್ನ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇವತ್ತಿನ ದಿವಸ 6ನೇ ಭಾವ, ಶತ್ರು ಭಾವ, ಋಣಭಾವ, ಈ ಹಳೆ ಮಾಡಿರ್ತಕ್ಕಂಥ ಪಾಠದ ಒಂದು ಸ್ಮಾಲ್ ಗ್ಲಾನ್ಸ್ ಅನ್ನ ನಾವು ತಗೊಂಡು ಬಂದ್ಬೋಣ. ಯಾಕೆಂದ್ರೆ ಈ ಕಾರಕತ್ವ ಬಹಳನೇ ಇಂಪಾರ್ಟೆಂಟ್. ಈ ಹಳೆಯ ಕಾರಕತ್ವಗಳು ಏನಿದೆ ಆ ಕಾರಕತ್ವಗಳನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ, ಆ ಕಾರಕತ್ವಗಳ ರಹಸ್ಯಗಳನ್ನ ನೀವು ಸರಿಯಾಗಿ ಗ್ರಹಿಸದೆ ಹೋದ್ರೆ, ಆ ಕಾರಕತ್ವಗಳ ಪದಗಳನ್ನ ನೀವು ಸರಿಯಾಗಿ ನಿಮ್ಮ ಜ್ಯೋತಿಷ್ಯ ಕುಂಡಲಿಯಲ್ಲಿ ಕನೆಕ್ಟ್ ಮಾಡದೆ ಹೋದ್ರೆ ನಿಮಗೆ ಅದರ ಎಸೆನ್ಸ್ ಸಿಗೋದಿಲ್ಲ, ಅದು ಅರ್ಥ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಯಾವ ಕಾರಣಕ್ಕೋಸ್ಕರ ಸಾಲಗಾರ ಆಗ್ತಾನೆ, ಯಾವ ಕಾರಣಕ್ಕೋಸ್ಕರ ಮಾತುಗಳನ್ನ ಕೇಳ್ತಾನೆ, ಯಾವ ಕಾರಣಕ್ಕೋಸ್ಕರ ಸುತ್ತ ಇರ್ತಕ್ಕಂಥ ಜನಗಳಿಗೆ ತಾನು ಶತ್ರು ಆಗ್ತಾನೆ, ಅಥವಾ ತನಗೆ ತನ್ನ ಸುತ್ತಮುತ್ತ ಇರುವಂತಹ ಜನಗಳು ಯಾಕೆ ಶತ್ರುಗಳಾಗ್ತಾರೆ, ಯಾಕೆ ಒಬ್ಬ ಮನುಷ್ಯನಿಗೆ ತನ್ನ ಮನಸ್ಥಿತಿಯ ತನಗೆ ವೈರಿ ಆಗುತ್ತೆ, ಯಾಕೆ ಒಬ್ಬ ಮನುಷ್ಯನ ಜೀವನ ರೋದನಾಪೂರಿತವಾಗುತ್ತೆ, ಯಾಕೆ ಒಬ್ಬ ಮನುಷ್ಯನ ಜೀವನದಲ್ಲಿ ಪ್ರತಿನಿತ್ಯ ನೆಮ್ಮದಿ ಇಲ್ಲದೆ ಇರತಕ್ಕಂಥ ಜೀವನ ನಡೆಸಬೇಕಾದಂತ ಅನಿವಾರ್ಯತೆ ಬರುತ್ತೆ. ಇದನ್ನೆಲ್ಲ ನಮ್ಗೆ ಹೇಳುವಂಥದ್ದು 6ನೇ ಮನೆ. ಈ 6ನೇ ಮನೆ ನಮಗೆ ಇಷ್ಟೆಲ್ಲಾ ವಿಚಾರಗಳನ್ನ ತಿಳಿಸ್ಕೊಡುತ್ತೆ. ಹಾಗಾದ್ರೆ ಈ 6ನೇ ಮನೆ ಇಷ್ಟೆಲ್ಲಾ ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದೆ ಅಂದ ಮೇಲೆ ಇದರಿಂದ ನಾವು ಏನನ್ನ ಅನುಭವಿಸ್ಬೇಕಾಗತ್ತೆ, ಹಾಗೂ ಯಾವಾಗ ನಾವು ಅನುಭವಿಸ್ಬೇಕಾಗಿ ಬರುತ್ತೆ, ಹಾಗೂ ಎಷ್ಟು ದಿನಗಳ ಕಾಲ ಇದನ್ನ ಅನುಭವಿಸ್ಬೇಕಾಗಿ ಬರುತ್ತೆ, ಇದರ ಅವಧಿ ಎಷ್ಟಿರುತ್ತೆ, ನಾವು ಹುಡ್ದಾಗ್ಲಿಂದ ಸಾಯೋವರೆಗೂ ಇರುತ್ತಾ, ಎಲ್ಲಿವರೆಗೂ ಇರುತ್ತೆ, ಇದನ್ನು ಸಹ ನಾವು 6ನೇ ಮನೆಯಿಂದಲೇ ನೋಡ್ಬೋದು. ಮತ್ತೆ ಈ ಒಂದು 6ನೇ ಮನೆಯ ಕಾರಕತ್ವಗಳಿಗೆ ನಾವೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ, ಈ 6ನೇ ಮನೆ, 8ನೇ ಮನೆ, 12ನೇ ಮನೆಗಳು ಚಕ್ರವ್ಯೂಹ ಇದ್ದ ಹಾಗೆ, ಅದೊಂದು ರೀತಿಯ ಸುಳಿ ಇದ್ದ ಹಾಗೆ. ನಿಮ್ ಜೀವನದಲ್ಲಿ ನೀವು ಒಂದು ಸಲ ಆ ಕಾರಕತ್ವಗಳನ್ನ ಅಟ್ರಾಕ್ಟ್ ಮಾಡ್ಕೊಂಡ್ಬಿಟ್ರೆ, ಒಂದು ಸಲ ಆ ಕಾರಕತ್ವಗಳನ್ನ ನೀವು ಆವಾಹನೆ ಮಾಡ್ಕೊಂಡ್ಬಿಟ್ರೆ ಅದರಿಂದ ಹೊರಗೆ ಬರುವಂಥದ್ದು ಬಹಳ ಕಷ್ಟ. ಇನ್ ಕೇಸ್ ನೀವು ಹೊರಗಡೆ ಬಂದರೂ ಸಹ ಅಲ್ಲಿ ಸಾಕಷ್ಟು ನೋವು, ಹಿಂಸೆ, ದುಃಖ, ದುಮ್ಮಾನ, ಅವಮಾನ ಇವುಗಳನ್ನೆಲ್ಲ ಎದುರಿಸಿ ನೀವು ಬರ್ಬೇಕಾಗಿ ಬರುತ್ತೆ. 6ನೇ ಭಾವ ನಾ ಹೇಳ್ತಾ ಇದ್ದೀನಿ ನಿಮ್ಗೆ, ಋಣ, ರೋಗ, ಸಾಲ, ದಾರಿದ್ರ್ಯ. ಬಂದ್ಬೋಣ ಪರಾಶರರು ಏನು ಹೇಳ್ತಾರೆ,
ಮಾತುಲಂ ಮೃತ್ಯು ಶಂಕಾಶ್ಚ ಶತ್ರುಂ ಚೈವ ಪ್ರಣಾಧಿಕಂ ಸಪತ್ನಿ ಮಾತರಂ ಚಾಪಿ ಶತ್ರು ಸ್ಥಾನಾನ್ ನಿರೀಕ್ಷೆಯೇ. ಇದರಲ್ಲಿ ಮೊದಲನೇದು ಮಾತುಲ. ಮಾತುಲ ಅಂದ್ರೆ ಮಾವ ಅಂತ ಅರ್ಥ. ಮಾವ ಅಂದ್ರೆ ತಾಯಿಯ ಸಹೋದರ. ನಿಮ್ಗೆ ಎಲ್ಲಾರ್ಗೂ ಗೊತ್ತಿದೆ, ಜ್ಯೋತಿಷ್ಯದಲ್ಲಿ 4ನೇ ಭಾವವನ್ನ ತಾಯಿಯ ಮನೆ ಅಂತ ಕರಿತೇವೆ. 3ನೇ ಭಾವವನ್ನ ಸಹೋದರರ ಭಾವ ಅಂತ ಕೂಗ್ತೇವೆ. 4ನೇ ಭಾವ ತಾಯಿಯ ಭಾವವಾದ್ರೆ 4ನೇ ಭಾವದಿಂದ ಮತ್ತೆ 3ನೇ ಮನೆ, ಅದು 6ನೇ ಮನೆ ಆಗತ್ತೆ. 4, 5, 6. ಸೊ ಅದು ತಾಯಿಯ ಸಹೋದರನ ಮನೆ ಆಗುತ್ತೆ. ನಿಮ್ಮ ಜಾತಕಗಳಲ್ಲಿ ನಿಮ್ಮ ಮಾವ ಹೇಗಿರ್ತಾರೆ, ನಿಮಗೂ ನಿಮ್ಮ ಮಾವನ ಜೊತೆಗೆ ಸಂಬಂಧ ಹೇಗಿರುತ್ತೆ, ನಿಮ್ಮ ಮಾವ ನಿಮ್ಮ ಜೀವನದಲ್ಲಿ ಒಳ್ಳೆಯವರ ಕೆಟ್ಟವರ, ಇದನ್ನೆಲ್ಲ ತಿಳ್ಕೋಬಹುದು ಅಂದ್ರೆ ನಿಮ್ಮ 6ನೇ ಮನೆಯಿಂದ, ಅದನ್ನು ಅಲ್ಲಿರ್ತಕ್ಕಂಥ ಅಧಿಪತಿಗಳಿಂದಲೋ ಆ ಮನೆಯ ಅಧಿಪತಿಯಿಂದಲೋ ಅದನ್ನ ದೃಷ್ಟಿಸಿ ನೋಡುವಂತ ಗ್ರಹಗಳಿಂದಲೋ ನೀವು ಅದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನ ಹೇಳ್ಬೋದು, ತಿಳ್ಕೋಬಹುದು. ಸೊ ಮೊದಲನೇದು ಏನಂದ್ರೆ ಮಾವ. ಸೊ 6ನೇ ಮನೆ ತಾಯಿಯ ಸಹೋದರರ ಮನೆ. ನಿಮ್ಮದೊಂದು ಜಾತಕ ತಗೊಂಡ್ರೆ ನೀವು ಎಷ್ಟು ಜನಗಳನ್ನ ವಿವೇಚನೆ ಮಾಡ್ಬೋದು ನೋಡಿ. ನಿಮ್ದೊಬ್ರದೇ ಹೇಳೋದಿಲ್ಲ. ಯಾಕಂದ್ರೆ ನೀವೊಬ್ರು ವ್ಯಕ್ತಿ ಯಾವ್ದೋ ಒಂದು ಕಾಡಲ್ಲಿ ಹುಟ್ಟಿ, ಕಾಡಲ್ಲಿ ಬೆಳೆದು, ಕಾಡಲ್ಲಿ ಓಡಾಡ್ಕೊಂಡಿದ್ದು ಕಾಡಲ್ಲೇ ಅಂತ್ಯ ಆಗೋದಿಲ್ಲ. ನೀವು ಒಂದು ಸಮಾಜದ ಮಧ್ಯೆ ಇರ್ತೀರಿ, ಬಾಂಧವರ ಮಧ್ಯೆ ಇರ್ತೀರಿ. ಈ ಮಧ್ಯದ ಜೀವನದಲ್ಲಿ ಬಹಳಷ್ಟು ಜನ ನಿಮ್ಮ ಜೀವನಗಳಲ್ಲಿ ಬಂದು ಹೋಗ್ತಾ ಇರ್ತಾರೆ. ಆ ಬಂದು ಹೋಗುವಂತ ಜನಗಳಿಗೆಲ್ಲ ಯಾವುದೋ ಒಂದೊಂದು ಸಂಬಂಧಗಳು ಬರುತ್ತೆ. ಆ ಸಂಬಂಧಗಳಿಗೆ ಇನ್ನೂ ಒಂದೊಂದು ಹೆಸರುಗಳು ಬರುತ್ತೆ. ಆ ರೀತಿ 6ನೇ ಭಾವಕ್ಕಿರ್ತಕ್ಕಂಥ ಒಂದು ಹೆಸರು ಮಾವ. ಎರಡನೇದು ಮೃತ್ಯು ಶಂಕಾಶ್ಚ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಪದಗಳನ್ನ. ಮೃತ್ಯುವಿನ ಶಂಕೆ. 6ನೇ ಮನೆ ಮೃತ್ಯುವಿನ ಶಂಕೆ. ಮೃತ್ಯು ಆಗಬಹುದೋ ಏನೋಪ್ಪ, ಮೃತ್ಯು ಶಂಕೆ, ಎಚ್ಚರಿಕೆ ಅಂತ ಹೇಳ್ತಾರಲ್ಲ. ಮೊನ್ನೆ ಚಂದ್ರಶೇಖರ ಗುರೂಜಿಗಳ ಒಂದು ಹತ್ಯೆ ಆಯ್ತು, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಈ ಮರಣ ಶಂಕೆ ಅಂತ ಹೇಳಿ ಈ ಕೆಲವ್ರಿಗೆ ಗೊತ್ತಾಗತ್ತೆ. ಮೊದ್ಲೇ ಯಾರಾದ್ರೂ ಎಚ್ಚರಿಸಿರ್ತಾರೆ, ಇಲ್ಲ ನಿಮ್ಗೆ ಅನಾರೋಗ್ಯ ಆದಾಗ ಡಾಕ್ಟರ್ಗಳು ಎಚ್ಚರಿಸ್ಬೋದು, ಇದೇ ರೀತಿ ಹೋದ್ರೆ ನೀವು ನಿಮ್ಮ ಜೀವವನ್ನು ತೆರಬೇಕಾಗತ್ತೆ ಅಂತ ಹೇಳಿ. ಯಾರೋ ಒಬ್ರು ಶತ್ರುತ್ವ ಇತ್ಯಾದಿಗಳು ಬಂದಾಗ ನಮಗೆ ಜೀವಕ್ಕೆ ಏನೋ ಅಪಾಯ ಇದೆ ಅಂತ ಹೇಳಿ ಯಾವುದೋ ಒಂದು ರೀತಿ ಶಂಕೆಯೋ ಎಚ್ಚರಿಕೆಯೋ ಅದೇನಾದ್ರೂ ನಮ್ಮ ಜೀವನದಲ್ಲಿ ಬಂದ್ರೆ ನಮಗೆ 6ನೇ ಮನೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅರ್ಥ. ಚಂದ್ರಶೇಖರ ಗುರೂಜಿಗಳು ಹೊರಟೋದ್ರು. ಈ ಬಹಳ ಜನ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಬಹಳಷ್ಟು ಜನ ಒಂದಷ್ಟು ಕಾಮೆಂಟ್ಸ್ ಗಳನ್ನ ಹಾಕಿದ್ರು. ಇವತ್ತು ಕೂತ್ಕೊಂಡು ಬಹಳ ಜನಕ್ಕೆ ಕಾಮೆಂಟ್ಸ್ ಗಳಿಗೆ ನಾನು ರಿಪ್ಲೈ ಮಾಡಿದ್ದೀನಿ. ತುಂಬಾ ಜನ ಬೇಸ್ಲೆಸ್ ಆಗಿ, ಮೂರ್ಖರ ರೀತಿ, ಬುದ್ಧಿ ಇಲ್ಲದವರ ರೀತಿ ಕೆಲವು ಕಾಮೆಂಟ್ ಗಳನ್ನ ಹಾಕಿದ್ದಾರೆ. ಎಲ್ಲಾ ಮನೆಗಳ ಮೂಲೆಗಳನ್ನು ಸರಿ ಮಾಡುವ ವ್ಯಕ್ತಿಗೆ ಈ ಮೂಲೆಯಲ್ಲಿ ಕುಳಿತರೆ ಪ್ರಾಣ ಹೋಗುತ್ತದೆ ಅನ್ನೋದು ಗೊತ್ತಾಗಲಿಲ್ಲವೇ? ಈ ತರದ್ದು ಬೇಸ್ಲೆಸ್ ಕಾಮೆಂಟ್ಸ್. ತುಮಕೂರಿನಲ್ಲಿ ಒಬ್ರು ಪ್ರತಿಷ್ಠಿತ ಆಯುರ್ವೇದದ ಡಾಕ್ಟರ್ ಇದ್ದಾರೆ, ಅವರು ಸಹ ಅದನ್ನೇ ಹಾಕಿದ್ರು. ನಾನು ಅವ್ರ ಕಾಮೆಂಟ್ ಹಾಕಿದೆ. ನಿಮ್ಗೆ ಸಮಯ ಏನಾದ್ರೂ ಸಿಕ್ಕಿದ್ರೆ ದಯಮಾಡಿ ವಾಸ್ತುಶಾಸ್ತ್ರವನ್ನು ಅಭ್ಯಾಸ ಮಾಡಿ. ವಾಸ್ತುಶಾಸ್ತ್ರ ಆಯುರ್ವೇದ ಶಾಸ್ತ್ರಕ್ಕೆಲ್ಲ ತುಂಬಾ ಒಳ್ಳೆಯದು. ಇನ್ಫ್ಯಾಕ್ಟ್ ಆಯುರ್ವೇದ ಶಾಸ್ತ್ರದಲ್ಲಿ ವಾಸ್ತು ಹಾಗೂ ಜ್ಯೋತಿಷಗಳನ್ನ ಬಳಸ್ತಾರೆ. ನಿಮ್ಗೆ ಸಮಯ ಇದ್ರೆ ಅಭ್ಯಾಸ ಮಾಡಿ. ವಾಸ್ತುಶಾಸ್ತ್ರದ ಯಾವುದೇ ನಿಘಂಟಿನಲ್ಲಿ ನೀವು ನನಗೆ ತೋರಿಸ್ಕೊಡಿ, ಇಂಥ ಮೂಲೆಯಲ್ಲಿ ಕೂತ್ಕೊಂಡ್ರೆ ಈ ವ್ಯಕ್ತಿಯ ಪ್ರಾಣ ಹೋಗುತ್ತೆ ಅನ್ನುವಂತ ಹೇಳಿಕೆ ಎಲ್ಲಾದ್ರೂ ಇದ್ರೆ ತೋರಿಸ್ಕೊಡಿಯಪ್ಪ ಅಂತ ಕೇಳಿದೆ ಅವ್ರಿಗೆ. ವಾಸ್ತು ಅಂದ್ರೆ ವಸ್ತು ಸ್ಥಿತಿ ಅಂತ ಹೇಳಿ. ನೀವು ನಿಸರ್ಗದ ಒಂದಿಗೆ ಬದುಕೋದಷ್ಟೇ. ಸಾವನ್ನ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ರೀ. ಸಾವನ್ನ ತಪ್ಪಿಸ್ಕೊಳ್ಳೋದಕ್ಕೆ ನೀವೇನ್ ದೇವ್ರ? ನಿಮ್ಗೆ ಮರಣ ಅದೇ ರೀತಿನೇ ಇದೆ ಅಂದ್ರೆ ನೀವು ಹಾಗೆ ಮರಣವನ್ನ ಅಪ್ಪಬೇಕು. ಅದು ವಿಧಿ ನಿಯಮ ಇರುತ್ತೆ, ವಿಧಿ ಲಿಖಿತ ಇರುತ್ತೆ. ಈಗ ವಾಸ್ತು ಅಂದ್ರೆ ಅರ್ಥ ಏನು? ನಿಮ್ಮ ದೇಹಕ್ಕೆ ಒಂದಷ್ಟು ಸೂತ್ರ ಇದೆ. ನಿಮ್ಮ ಹೊಟ್ಟೆಗೆ ಬೆಳಿಗ್ಗೆ ಇಷ್ಟ ಆಹಾರ, ಮಧ್ಯಾಹ್ನ ಇಷ್ಟ ಆಹಾರ, ರಾತ್ರಿ ಇಷ್ಟ ಆಹಾರ, ಇಷ್ಟು ಹೊತ್ತಿನ ನಿದ್ರೆ, ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೇಳಬೇಕು, ಇಷ್ಟೊತ್ತು ವ್ಯಾಯಾಮ ಮಾಡಬೇಕು, ಮನಸ್ಸನ್ನ ನಿರ್ಮಲವಾಗಿ ಇಟ್ಕೊಂಡಿರ್ಬೇಕು. ಅದು ದೇಹಕ್ಕೆ ಕೊಟ್ಟಿರುವಂತ ಸೂತ್ರ, ಅದು ಆರೋಗ್ಯ ಸೂತ್ರ. ಅದೇ ರೀತಿ
ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಮುಂಭಾಗ್ಲು ಹೀಗಿರ್ಬೇಕು, ಕಿಟಕಿ ಹೀಗಿರ್ಬೇಕು, ಇಷ್ಟಿಷ್ಟು ಅಡಿ ಹಾಲ್ ಇರ್ಬೇಕು, ಇಷ್ಟಿಷ್ಟು ಇದಿರ್ಬೇಕು ಅಂತ ಅದು ಮನೆಗಿರುವಂತ ಸೂತ್ರ ಅಷ್ಟೇ. ಆ ಸೂತ್ರಗಳನ್ನ ಬಳಸಿ ಕಟ್ಟಿಕೊಳ್ಳಿ ಅಂತಷ್ಟೇ. ಮರಣ ಶಂಕೆ ಇಷ್ಟು ವಿವರ ಯಾಕೆ ಬಂತಪ್ಪ ಅಂದ್ರೆ, ಮರಣ ಶಂಕೆ ಒಬ್ಬರಿಗೆ ನನಗೆ ಮರಣ ಇದೆ, ನನಗೇನೋ ತೊಂದರೆ ಆಗತ್ತೆ, ನಾನು ಎಚ್ಚೆತ್ಕೊಳ್ಬೇಕು ಅನ್ನುವಂಥ ಒಂದು ಸೂಚನೆ ಶಂಕೆ ಏನಾದ್ರೂ ಒಬ್ಬನಿಗೆ ಸಿಕ್ತು ಅಂದ್ರೆ ಲೈಫಲ್ಲಿ, ಅವನಿಗೆ ಅಲ್ಲಿ 6ನೇ ಮನೆ ಕೆಲಸ ಮಾಡ್ತು ಅಂತ. 6ನೇ ಮನೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆ ಶಂಕೆನೆ ಬರೋದಿಲ್ಲ, ಆ ಶಂಕೆನೂ ಬರಲ್ಲ, ಗೊತ್ತಾಗೋದು ಇಲ್ಲ ವ್ಯಕ್ತಿಗೆ. ಸೊ ಮೃತ್ಯು ಶಂಕಾಶ್ಚ, ಇದು ಮೃತ್ಯುವಿನ ಶಂಕೆ. ಎರಡನೇದು ಶತ್ರು ಚೈವ ವ್ರಣಾಧಿಕಂ. ಶತ್ರುಗಳು ನಮ್ಗೆ ಎಷ್ಟು ರೀತಿ ಶತ್ರುಗಳಿದ್ರೆ, ಯಾರ್ಯಾರ ಶತ್ರುಗಳು? 3 ರೀತಿಯ ಶತ್ರುಗಳು ಇರ್ತಾರೆ. ಈ ದೇಹ ಅಂದ್ರೆ ಏನು? ಒಂದು ಬಾಡಿ ಇದೆ, ಒಂದು ಮೈಂಡ್ ಇದೆ, ಅದರೊಳಗಡೆ ಒಂದು ಸೋಲ್ ಇದೆ. ಈ ದೇಹಕ್ಕೆ ರೋಗ ವ್ರಣಾದಿಗಳು ಹಾಗೂ ಜನಗಳ ಶತ್ರುತ್ವ ಇದೇ ಶತ್ರುಗಳು. ದೇಹಕ್ಕೆ ಶತ್ರು ಯಾವುದು ಅಂದ್ರೆ ರೋಗ ವ್ರಣ, ಅಂದ್ರೆ ನಿಮ್ಮ ದೇಹದ ಶಕ್ತಿಯನ್ನು ಕುಂದಿಸುವಂತಹ, ನಿಮ್ಮ ದೇಹದ ಎನರ್ಜಿಯನ್ನ ಇಳಿಸುವಂತಹ, ನಿಮ್ಮನ್ನ ಸುಸ್ತು ಮಾಡುವಂತಹ ಯಾವುದೇ ರೀತಿಯ ಅನಿರೀಕ್ಷಿತವಾದಂತಹ, ಅನಪೇಕ್ಷಿತವಾದಂತಹ ಯಾವುದೇ ರೀತಿಯ ತೊಂದರೆ ನಿಮ್ಮ ದೇಹದ ಮೇಲಾದ್ರೆ ಅದು ಸಹ ನಿಮ್ಮ ದೇಹದ ಶತ್ರು. ಎರಡನೇ ಶತ್ರು ಯಾವ್ದಪ್ಪ ಅಂದ್ರೆ ನಿಮ್ಮ ಮನಸ್ಸಿನ ಮೇಲೆ. ಈ ಮನಸ್ಸು ಯಾವಾಗ ಸ್ಥಿತಪ್ರಜ್ಞವಾಗಿರುವಂತಹ ಸ್ಥಿತಿಯನ್ನ ಕಳ್ಕೊಳ್ಳುತ್ತೆ, ಹಾಗೂ ಈ ತಲೆಯಲ್ಲಿರುವಂತಹ ಇಂಟೆಲಿಜೆನ್ಸಿ ಯಾವಾಗ ಸರಿಯಾಗಿ ವ್ಯವಸ್ಥಿತವಾಗಿ ಕೆಲಸ ಮಾಡೋದಿಲ್ಲ, ಆಗ ನಮ್ಮ ಆಲೋಚನೆಗಳು ಸಹ ಡಿಸ್ಟರ್ಬ್ ಆಗುತ್ತೆ, ಹಾಗೆ ನಮ್ಮ ಮನಸ್ಥಿತಿನೂ ಸಹ ಡಿಸ್ಟರ್ಬ್ ಆಗುತ್ತೆ. ಈ ಸಂದರ್ಭದಲ್ಲಿ ಮನುಷ್ಯ ಅರಿಷಡ್ ವರ್ಗಗಳಿಗೆ ತುತ್ತಾಗಬಹುದು. ಅರಿಷಡ್ ವರ್ಗಗಳು ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. 6ನೇ ಮನೆಗೆ ಈ ಅರಿಷಡ್ ವರ್ಗಗಳನ್ನ ಆರೋಪಿಸಿದೆ. ಲೋಭಕ್ಕೆ ಯಾರು ಕಾರಕ ಗ್ರಹ? ಕಾಮಕ್ಕೆ ಯಾರು ಕಾರಕ ಗ್ರಹ? ಕ್ರೋಧಕ್ಕೆ ಯಾರು ಕಾರಕ ಗ್ರಹ? ಮತ್ಸರಕ್ಕೆ ಯಾರು ಕಾರಕ ಗ್ರಹ? ನೋಡ್ಕೋಬೇಕು. ಆ ಕಾರಕ ಗ್ರಹಗಳು 6ನೇ ಮನೆ ಅಧಿಪತಿಯೊಂದಿಗೋ ಅಥವಾ 6ನೇ ಮನೆ ಅಧಿಪತಿ ಲಗ್ನಾಧಿಪತಿಯೊಂದಿಗೋ ಇದ್ರೆ ಆ ವ್ಯಕ್ತಿಗೆ ತನ್ನ ಮನಸ್ಸಿನ ಮೇಲೆ ಹಾಗೂ ತನ್ನ ಬುದ್ಧಿಶಕ್ತಿಯ ಮೇಲೆ ಸಂಪೂರ್ಣವಾದಂತಹ ವ್ಯವಸ್ಥಿತವಾದಂತ ಒಂದು ಹೋಲ್ಡ್ ಇರೋಲ್ಲ ಅಂತ ಅರ್ಥ. ಸಿಚುಯೇಷನ್ಗೆ ತಕ್ಕ ಹಾಗೆ, ಪರಿಸ್ಥಿತಿಗೆ ಅನುಗುಣವಾಗಿ ಬಹಳ ಬೇಗ ರಿಯಾಕ್ಟ್ ಆಗ್ತಾನೆ. ನಾಟ್ ಇನ್ ಅ ಮೆಚ್ಯೂರ್ಡ್ ವೇ, ಇಮ್ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡುವಂಥದ್ದು. ದಿಸ್ ಇಸ್ ಕಾಲ್ಡ್ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದು ಮನಸ್ಸಿನ ಕಾಯಿಲೆ. ಈ ದೇಹಕ್ಕೆ ರೋಗ ವ್ರಣಗಳು ಬರುತ್ತೆ ಅಂತ ನಾ ಹೇಳಿದೆ. ಕಾಯಿಲೆಗಳು ಯಾವ ರೀತಿ ಬರುತ್ತೆ ನಿಮ್ಗೆ? ಕಾಯಿಲೆಗಳು ಬರೋದು 2 ರೀತಿ. ಒಂದು, ನಿಮ್ಮ ಶರೀರದ ಸ್ವಾಸ್ಥ್ಯ ಸರಿಯಾಗಿಲ್ಲ ಅಂದ್ರೆ, ಐ ರಿಪೀಟ್ ದ ವರ್ಡ್ ಸ್ವಾಸ್ಥ್ಯ. ಯಾಕಂದ್ರೆ ಆಯುರ್ವೇದದಲ್ಲಿ ಆರೋಗ್ಯ ಅಂತ ಬಳಸೋದಿಲ್ಲ, ದೇಹ ಸ್ವಾಸ್ಥ್ಯ ಅಂತ ಬಳಸ್ತಾರೆ. ಅಲ್ಲಿ ಆರೋಗ್ಯ ಅಂದ್ರೆ ಕೇವಲ ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು. ಸ್ವಾಸ್ಥ್ಯ ಅಂದ್ರೆ ದೇಹ, ಮನಸ್ಸು ಹಾಗೂ ಆತ್ಮ, ಇವು 3ನ್ನು ಆರೋಗ್ಯವಾಗಿ ಇಟ್ಕೊಳ್ಳುವಂಥದ್ದು. ಸ್ವಾಸ್ಥ್ಯ ಅಂದ್ರೆ ಅಲ್ಲಿ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಹಾಗೂ ಆತ್ಮದ ಆರೋಗ್ಯ. ಈ ದೇಹದ ಆರೋಗ್ಯ ಯಾವುದರ ಅಸಮತೋಲನದಿಂದ ಉಂಟಾಗುತ್ತೆ? ವಾತ, ಪಿತ್ತ, ಕಫ. ಈ 3 ಪ್ರಕೃತಿಗಳು ನಮ್ಮ ದೇಹದೊಳಗಡೆ ಏನಿರುತ್ತೆ, ಈ 3 ಪ್ರಕೃತಿಗಳು ನಮ್ಮ ದೇಹದ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗ್ತಾ ಇರುತ್ತೆ. ಈ 3 ಪ್ರಕೃತಿಗಳಲ್ಲಿ ಏರುಪೇರಾದಾಗ, ಈ 3 ಪ್ರಕೃತಿಗಳು ದೇಹದ ಒಳಗಡೆ ಸರಿಯಾದ ಕ್ರಮದಲ್ಲಿ ಕೆಲಸ ಮಾಡದೇ ಇದ್ದಾಗ, ಯಾವುದೋ ಒಂದು ಪ್ರಕೃತಿ ತೀರಾ ಜಾಸ್ತಿ ಆದ್ರೂ ತೊಂದರೆ ಆಗತ್ತೆ, ಯಾವುದೋ ಒಂದು ಪ್ರಕೃತಿ ಕಡಿಮೆ ಆದ್ರೂ ಸಹ ತೊಂದರೆ ಆಗುತ್ತೆ.
ಅದು ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಬ್ಯಾಲೆನ್ಸ್ಡ್ ಆಗಿದ್ರೆ ವ್ಯಕ್ತಿಯ ಜೀವನ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಮೂರು ಪ್ರಕೃತಿಗಳು ಹೆಚ್ಚು ಕಡಿಮೆ ಆದ್ರೆ ಕಾಯಿಲೆಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ವಾತಜನ್ಯ. ವಾತ ಅಂತಂದ್ರೆ ಬಾಡಿ ಕೀಲುಗಳಲ್ಲಿ ಪೇನ್ಗಳು ಬರುವಂತದ್ದು, ಅಲ್ಲಿ ಗಾಳಿಗಳು ತುಂಬಿಕೊಳ್ಳುವಂಥದ್ದು, ಆರ್ಥರೈಟಿಸ್ ಆಗ್ಬೋದು, ರುಮ್ಯಾಟಿಕ್ ಆರ್ಥರೈಟಿಸ್ ಆಗ್ಬೋದು. ಈ ತರದ ಕಾಯಿಲೆಗಳೆಲ್ಲ ವಾತಗಳಿಂದ ಉತ್ಪನ್ನವಾಗಿ ಬರುವಂಥದ್ದು, ವಾತ ಏರುಪೇರಾಗಿ. ಪಿತ್ತಜನ್ಯ. ಪಿತ್ತ ಜಾಸ್ತಿ ಆಗುತ್ತೆ ಕೆಲವ್ರಿಗೆ. ಪಿತ್ತ ಜಾಸ್ತಿ ಆದ್ರೆ ಕೋಪ ಬಹಳ ಬೇಗ ಬರುತ್ತೆ. ಜೀರ್ಣ ವ್ಯವಸ್ಥೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಹೊಟ್ಟೆ ಒಳಗಡೆಗೆ ಪ್ರಾಬ್ಲಮ್ ಆಗುತ್ತೆ. ಪಿತ್ತಗಳಿಂದ ಯಾವ್ಯಾವ ರೀತಿಯ ಕಾಯಿಲೆಗಳು ಬರುತ್ತೆ. ಕಫಜನ್ಯ. ಕಫದಿಂದ ಯಾವ್ಯಾವ ರೀತಿ ಕಾಯಿಲೆಗಳು ಬರುತ್ತೆ. ಇವು ಮೂರು ಒಂದು ಪಟ್ಟಿ. ಇದಾದ್ಮೇಲೆ ಸಂಸರ್ಗಜನ್ಯ. ವಾತಾವರಣದಿಂದ, ಇನ್ನೊಬ್ಬರು ವ್ಯಕ್ತಿಗಳಿಂದ, ಅವರ ಪ್ರಕೃತಿ ನಮ್ಮ ಪ್ರಕೃತಿ ಎರಡು ಬೆರೆತು ಏನಾದ್ರೂ ತೊಂದರೆಯಾಗಿ ಬರುವಂಥದ್ದು, ಇದನ್ನ ಸಂಸರ್ಗಜನ್ಯ ಅಂತಾರೆ. ಈ ದೇಹದೊಳಗಡೆ ಮೂರು ಪ್ರಕೃತಿ ಇದೆಯಲ್ಲ, ಒಂದೊಂದೇ ಪ್ರಕೃತಿ ಹೆಚ್ಚು ಕಡಿಮೆ ಆಗಲ್ಲ. ಕೆಲವೊಮ್ಮೆ ಎರಡೆರಡು ಪ್ರಕೃತಿಗಳು ಸೇರ್ಕೊಂಡು ಹೆಚ್ಚು ಕಡಿಮೆಗಳಾಗ್ಬಿಡುತ್ತೆ. ಹಾಗಾಗಿ ವಾತ ಪ್ಲಸ್ ಕಫ ಎರಡು ಮಿಕ್ಸ್ ಆಗಿ ನಮ್ಮ ಬಾಡಿನಲ್ಲಿ ಏನಾದ್ರು ತೊಂದರೆ ಉಂಟಾದ್ರೆ, ನೆಕ್ಸ್ಟ್ ವಾತ ಪಿತ್ತ ಅವು ಸೇರ್ಕೊಂಡು ಏನಾದ್ರು ತೊಂದರೆ ಆದ್ರೆ, ಮತ್ತು ಪಿತ್ತ ಮತ್ತು ಕಫ ಇದು ಸೇರ್ಕೊಂಡು ತೊಂದರೆ ಆದ್ರೆ, ಒಟ್ಟು ರೀತಿಯಿಂದ ತೊಂದರೆಗಳು ಬರುತ್ತೆ ಈ ದೇಹಕ್ಕೆ. ಒಂದು ವಾತದಿಂದ, ಒಂದು ಪಿತ್ತದಿಂದ, ಮತ್ತೊಂದು ಕಫದಿಂದ, ಮತ್ತೊಂದು ಸಂಸರ್ಗದಿಂದ, ನೆಕ್ಸ್ಟ್ ವಾತ ಪ್ಲಸ್ ಕಫ ಕಾಂಬಿನೇಷನ್ ಇಂದ ಬರುತ್ತೆ, ನೆಕ್ಸ್ಟ್ ವಾತ ಪ್ಲಸ್ ಪಿತ್ತ ಕಾಂಬಿನೇಷನ್ ಇಂದ ಬರುತ್ತೆ, ಮತ್ತೊಂದು ಪಿತ್ತ ಪ್ಲಸ್ ಕಫ ಈ ಕಾಂಬಿನೇಷನ್ ಇಂದ ಬರುತ್ತೆ. ನೆಕ್ಸ್ಟ್ ಕೊನೆಯದು ಸನ್ನಿಪಾತ ಜನ್ಯ ಅಂತ ಹೇಳಿ. ಸನ್ನಿಪಾತ ಜನ್ಯ ಇದು ಮೈಂಡ್ ಮೇಲೆ ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಡಿಪ್ರೆಷನ್ಗಳಾಗ್ಬೋದು, ಬೈಪೋಲಾರ್ ಡಿಸೀಸ್ಗಳಾಗ್ಬೋದು, ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ಗಳಾಗ್ಬೋದು, ಇದೆಲ್ಲ ಕಮ್ಸ್ ಅಂಡರ್ ದಿಸ್ ಒನ್. ಈ ಸನ್ನಿಪಾತ ಜನ್ಯವನ್ನ ಮತ್ತೆ 27 ಭೂತಗಳು ಬರುತ್ತೆ. ಅದರಲ್ಲಿ ಮಹೋಗ್ರ ಭೂತಗಳು, ಲಘೋಗ್ರ ಭೂತಗಳು ಅಂತೇಳಿ. ಅದರೊಳಗಡೆ ಇದನ್ನ ಮಾನಸಿಕವಾಗಿ ಯಾವ್ಯಾವ ರೀತಿಯ ತೊಂದರೆಗಳು ವ್ಯಕ್ತಿ ಅನುಭವಿಸ್ಬೋದು ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತಾರೆ. ಅದು ಕೇರಳ ಪದ್ಧತಿನಲ್ಲಿ ಹಾಗೂ ಪ್ರಶ್ನಾಶಾಸ್ತ್ರದಲ್ಲಿ, ಆರೂಢ ಶಾಸ್ತ್ರ ಹಾಗೂ ಅಷ್ಟಮಂಗಲದಲ್ಲಿ ಅದನ್ನ ಬಳಸ್ತೀವಿ. ಒಟ್ನಲ್ಲಿ ಒಬ್ಬ ಶಾರೀರಿಕ ತೊಂದರೆ ಬರ್ಬೇಕಾದ್ರೆ ಇಷ್ಟು ವ್ಯವಸ್ಥೆಗಳು ಅವ್ಯವಸ್ಥೆಗಳಾಗಿ ತೊಂದರೆ ಆಗ್ಬೇಕು. ನಮಗೆ ವಾತದಿಂದ ತೊಂದರೆ ಆಗತ್ತಾ, ಪಿತ್ತದಿಂದ ತೊಂದರೆ ಆಗತ್ತಾ, ಹೇಗೆ ಕಂಡುಹಿಡಿಯುವಂಥದ್ದು ನಾವು? ಎಗೈನ್ ಗ್ರಹಗಳಿಂದಲೇ ಕಂಡುಹಿಡಿಯುವಂಥದ್ದು. ರವಿ ಪಿತ್ತಕಾರಕ ಗ್ರಹ, ಕುಜ ಪಿತ್ತಕಾರಕ ಗ್ರಹ. ಸೊ ಪಿತ್ತ ಒಬ್ಬರು ದೇಹದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದ್ರೆ ಅವರಲ್ಲಿ ರವಿ ಮತ್ತು ಕುಜನ ಅಂಶ ಏನೋ ತೊಂದರೆ ಇದೆ ಅಂತ ಅರ್ಥ. ಅದು ಕೆಲಸ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ಅಂತ. ಯಾವ್ಯಾವ ಭಾವದಲ್ಲಿ ಇದಾರೆ, ಅವ್ರು ಯಾರನ್ನ ನೋಡ್ತಾ ಇದ್ದಾರೆ, ಅದ್ರ ಮೇಲೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾಕೆ ಅವ್ರಿಗೆ ಅದು ಹೆಚ್ಚು ಕಡಿಮೆಗಳಾಗ್ತಾ ಇದೆ. ಚಂದ್ರ ಇದ್ದಾಗ, ಚಂದ್ರ, ಗುರು ಮತ್ತು ಶುಕ್ರ ಇವು ಮೂರು ಜನ ಸೇರ್ಕೊಂಡು ವಾತ ಮತ್ತು ಕಫ ಇದಿಷ್ಟು ಒಟ್ಟಿಗೆ ಮ್ಯಾಚ್ ಆಗ್ತಾರೆ. ಶನಿ ಬಂದ್ರೆ ವಾತ ಮತ್ತು ಪಿತ್ತ, ಇದು ವೇರಿಯೇಷನ್. ಚಂದ್ರ, ಗುರು, ಶುಕ್ರ ಈ ಮೂರು ಜನ ಸೇರ್ಕೊಂಡು ವಾತ ಮತ್ತು ಕಫದಿಂದ ಉಂಟಾಗುವಂತ ತೊಂದರೆಗಳು. ಶನಿ ಬಂದು ವಾತ ಪಿತ್ತದಿಂದ. ಕ್ಷೀಣವಾಗಿರುವಂತ ಚಂದ್ರ ತಾನು ಯಾವ ರಾಶಿನಲ್ಲಿ ಇರ್ತಾನೋ ಆ ರಾಶಿಗೆ ಒಂದು ಪ್ರಕೃತಿ ಇರುತ್ತೆ. ಆ ರಾಶಿ ಪಿತ್ತ ಪ್ರಕೃತಿನೋ, ರಾಶಿಗಳಿಗೆ ಪ್ರಕೃತಿ ಇದೆ, ಗ್ರಹಗಳಿಗೆ ಪ್ರಕೃತಿ ಇದೆ. ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಒಬ್ಬರ ದೇಹದಲ್ಲಿರುವಂತ ಕಾಯ್ದೆಗಳನ್ನ ನೀವು ನೋಡ್ಬೇಕಾದ್ರೆ, ಕ್ಷೀಣಚಂದ್ರ ಇದ್ರೆ, ಕ್ಷೀಣಚಂದ್ರ ಅಂದ್ರೆ ಅಮಾವಾಸ್ಯೆಗೆ ಹಿಂದೆ ಮುಂದೆ ಹುಟ್ಟಿರ್ತಕ್ಕಂಥದ್ದು. ಪಂಚಮಿ ತಿಥಿಯ ಒಳಗೆ ಯಾರ್ಯಾರು ಇರ್ತಾರೆ, ಪಕ್ಷದ 14ನೇ ತಿಥಿ ಆದ್ಮೇಲೆ ಪಂಚಮಿ ತಿಥಿಯ ಒಳಗೆ ಇರತಕ್ಕಂಥದ್ದು ಎಲ್ಲ ಕ್ಷೀಣಚಂದ್ರ ಅಂತ ಕನ್ಸಿಡರ್ ಮಾಡುವಂಥದ್ದು. ಈ ಕ್ಷೀಣಚಂದ್ರ ಯಾವ ರಾಶಿನಲ್ಲಿ ಇರ್ತಾನೋ ಆ ರಾಶಿಯ ಪ್ರಕೃತಿಗೆ ಅನುಗುಣವಾದಂತ ಅನಾರೋಗ್ಯವನ್ನು ಉಂಟು ಮಾಡ್ತಾರೆ. ಸೊ ಇದು ದೇಹಕ್ಕೆ ಸಂಬಂಧಪಟ್ಟಂತ ಅನಾರೋಗ್ಯ. ಈ ದೇಹಕ್ಕೆ ಅನಾರೋಗ್ಯ ಉಂಟಾದ್ರೆ ಫಸ್ಟ್ ಏನಾಗುತ್ತೆ, ನಿಮ್ ದೇಹದಲ್ಲಿ ಇರುವಂತ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಇದು ದೇಹದಲ್ಲಿರುವಂತ ವಾತ ಪಿತ್ತ ಕಫ ಹೆಚ್ಚು ಕಡಿಮೆ ಆದ್ರೆ ಬರುವಂಥದ್ದು.
ಇನ್ನೊಂದು ರೀತಿಯ ಕಾಯಿಲೆಗಳು ಬರುತ್ತೆ. 3 ರೀತಿ ಕಾಯಿಲೆಗಳು ಬರುತ್ತೆ ನಿಮ್ಗೆ. 3 ರೀತಿ ಕಾಯಿಲೆಗಳು ದೇಹಕ್ಕೆ ಬರುವಂಥದ್ದು. ಇನ್ನೊಂದು ಯಾವ್ದಪ್ಪ ಕಾಯಿಲೆ ಅಂತಂದ್ರೆ ಪರಾಶರರು ಇಲ್ಲಿ ಹೇಳ್ತಾರೆ ಏನು ಅಂದ್ರೆ ಶತ್ರುಂಚೈವ ಪಾಪಾವೃಣಾಧಿಕಂ ಅಂತ ಹೇಳಿ. ಇನ್ನೊಂದು ಮಾತಿದೆ, ಪೂರ್ವ ಜನ್ಮ ಕೃತೆ ಪಾಪಂ ವ್ಯಾಧಿ ರೂಪೇಣ ಬಾಧಿತ. 6ನೇ ಮನೆ ಪೂರ್ವ ಜನ್ಮದ ಪಾಪ ಕರ್ಮಗಳಿಂದ ನಿಮಗೆ ಬರುವಂತಹ ಅನಾರೋಗ್ಯ ತೋರಿಸುತ್ತೆ. ನೆನ್ಪಿಟ್ಕೋಬೇಕು, ಪೂರ್ವ ಜನ್ಮದ ಪಾಪ ಪೂರ್ತಿ 6ನೇ ಮನೆ ಅಲ್ಲ. ಪೂರ್ವ ಜನ್ಮದ ಪಾಪಗಳಿಂದ ಉಂಟಾಗುವಂತ ದೇಹದ ತೊಂದರೆಗಳನ್ನ 6ನೇ ಮನೆ ತೋರಿಸುತ್ತೆ. ಯಾಕಂದ್ರೆ 8ನೇ ಮನೆನೂ ಇದೆ, ಅದು ಪೂರ್ವ ಜನ್ಮದ ಪಾಪ ಹೇಳುತ್ತೆ. ಸೊ ಇದರಿಂದಲೂ ಸಹ ನಿಮಗೆ ಕಾಯಿಲೆಗಳು ಬರುತ್ತೆ. ಇಷ್ಟು ಬಿಟ್ರೆ ಇನ್ನೊಂದು ದೃಷ್ಟ ಮತ್ತು ಅದೃಷ್ಟ. ಇನ್ನೊಂದು, ನಿಮಗೆ ಯಾರಾದ್ರೂ ಅಭಿಚಾರ ಪ್ರಯೋಗಗಳನ್ನ ಮಾಡಿದಾಗ್ಲೋ, ಮಾಟ ಮಂತ್ರ ಇತ್ಯಾದಿಗಳನ್ನ ಮಾಡಿದಾಗ್ಲೋ ಅವಾಗಲೂ ನಿಮ್ಮ ದೇಹಕ್ಕೆ ಕಾಯಿಲೆ ಬರುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ. ಸೊ ಒಬ್ಬ ಮನುಷ್ಯನ ದೇಹಕ್ಕೆ ಕಾಯಿಲೆಗಳು 3 ರೀತಿ ಬರುತ್ತೆ ಅಂತ. ಒಂದು ದೇಹದ ವಾತಾಪಿತ್ತ ಕಫದ ಅಸಮತೋಲನದಿಂದ ಬರುವಂಥದ್ದು, ಮತ್ತೆ ತನ್ನ ಲೈಫ್ ಸ್ಟೈಲ್ ಸರಿಯಾಗಿ ಇಟ್ಕೊಳ್ಳದೆ, ಮತ್ತೆ ತನ್ನ ಆರೋಗ್ಯವಂತನಾಗಿ ಬಾಳುವಂತಹ ಒಂದು ಆಹಾರಗಳನ್ನು ಸೇವಿಸದೆ, ಇದೆಲ್ಲ ಮಾಡಿದಾಗ ವಾತಾಪಿತ್ತ ಕಫ ಹೆಚ್ಚು ಕಡಿಮೆ ಆಗತ್ತೆ. ಇದರಿಂದ ಬರುವಂತ ತೊಂದರೆ. ಮತ್ತೊಂದು, ನೀವು ಪೂರ್ವ ಜನ್ಮದ ಮಾಡಿರ್ತಕ್ಕಂಥ ಪಾಪಗಳಿಂದ ನಿಮಗೆ ಬರುವಂತ ತೊಂದರೆ. ಅದರಲ್ಲಿ ಮತ್ತೆ 2 ಭೇದ ಬರುತ್ತೆ. ಈ ನಿವಾರಿಸಲು ಸಾಧ್ಯವಾಗುವಂಥದ್ದು, ನಿವಾರಿಸಲು ಅಸಾಧ್ಯವಾಗುವಂಥದ್ದು. ನಾನು ಅದನ್ನೆಲ್ಲ ಈಗ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮೆಡಿಕಲ್ ಅಸ್ಟ್ರಾಲಜಿಗೆ ಬಂದ್ರೆ ಅವನ್ನೆಲ್ಲ ಕವರ್ ಮಾಡ್ಬೋದು ನಾವು. ಇದು 2ನೇ ರೀತಿ ತೊಂದರೆ. ಇನ್ನೊಂದು 3ನೇದು, ಎಕ್ಸ್ಟ್ರಾ ಅಭಿಚಾರ ಪ್ರಯೋಗದಿಂದಲೋ, ಶಾಪಾದಿಗಳಿಂದಲೋ, ಬಾಧೆಗಳಿಂದಲೋ ನಿಮಗೆ ಬರುವಂತಹ ತೊಂದರೆಗಳು. ಇದು ಶಾರೀರಿಕವಾಗಿ ಇಷ್ಟ. ವ್ರಣ ಅಂದ್ರೆ ಈ ದೇಹದ ಶಕ್ತಿಯನ್ನು ಕುಂದಿಸುವಂತಹ, ದೇಹದ ಹೊರಭಾಗದಲ್ಲಿ ಆಗುವಂತಹ ಗಾಯಗಳು ಹಾಗೂ ದೇಹದ ಒಳಭಾಗದಲ್ಲಿ ಆಗುವಂತಹ ಗಾಯಗಳು ವ್ರಣ. ವ್ರಣಾದಿ ಋಣ ಅಂತ ಹೇಳ್ತಾರೆ, ಆದಿ ಋಣ ಅಂತ ಹೇಳ್ತಾರೆ. ಋಣ, ವಾಟ್ ಈಸ್ ದ ಮೀನಿಂಗ್ ಆಫ್ ಋಣ? ಋಣ ಅಂತಂದ್ರೆ ನಾವು ಏನ್ ತಗೊಂಡ್ ಬಂದಿರ್ತೀವಲ್ಲ, ದಟ್ ಈಸ್ ಕಾಲ್ಡ್ ಋಣ. ನಾವು ತೀರಿಸ್ಲೇಬೇಕಾಗಿರುತ್ತಲ್ಲ, ಅದು ಋಣ. ನಾವು ಅನುಭವಿಸ್ಲೇಬೇಕಾಗಿರುತ್ತಲ್ಲ, ಅದು ಋಣ. ನಾವು ಇದಕ್ಕೆ ವಿಧಿನೇ ಇಲ್ಲ, ಇದು ನಮ್ಮ ಪಾಲಕ್ ಬಂದಿರುವಂಥದ್ದು ಅಂತ ನಾವು ತಿನ್ಲೇಬೇಕಲ್ಲ, ದಟ್ ಈಸ್ ಋಣ. ಆಯ್ತಲ್ಲ, ಇದು ದೇಹಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಾಯ್ತು. ಈಗ 6ನೇ ಮನೆಗೆ ಸಾಲ ಅಂತೂ ನಾವು ಹೇಳ್ತೀವಪ್ಪ. ಸೊ ಹಾಗಾದ್ರೆ ನೀವು ನಿಮ್ಮ ಜೀವನದಲ್ಲಿ ಸಾಲ ಮಾಡ್ತಾ ಇದ್ರೆ, ನಿಮಗೆ ಹಣದಲ್ಲಿ ಏನಾದ್ರು ತೊಂದರೆಗಳಿದ್ರೆ ಅದಕ್ಕೆ ಏನ್ ಕಾರಣ? ಅದಕ್ಕೇನ್ ಕಾರಣ? ಅದಕ್ಕೇನಾದ್ರೂ ನೀವು ಪೂರ್ವ ಜನ್ಮದಲ್ಲಿ ಮಾಡಿರುವಂತ ಪಾಪ ಕಾರಣ ಆಗಿದೆಯಾ? ಅಥವಾ ನೀವೇ ನಿಮ್ಮ ಜೀವನದಲ್ಲಿ ಮಾಡಿಕೊಂಡಿರುವಂತ ತಪ್ಪುಗಳಿಂದ ಆಗ್ತಾ ಇದೆಯಾ? ಅಥವಾ ಬೇರೆ ಯಾವ್ದಾದ್ರು ಫೋರ್ಸ್ ಇಂದ ಆಗ್ತಾ ಇದೆಯಾ? ಇದನ್ನು ಸಹ ಜ್ಯೋತಿಷ್ಯ ಡೀಲ್ ಮಾಡುತ್ತೆ. ಇದನ್ನ ಹೇಗೆ ಡೀಲ್ ಮಾಡುತ್ತೆ ಜ್ಯೋತಿಷ್ಯ? ನಿಮ್ಗೆಲ್ಲಾರ್ಗೂ ಗೊತ್ತಿದೆ. ಈಗ 6ನೇ ಮನೆ ಅಂದ್ರೆ ಶತ್ರು, ಕಾಯಿಲೆ, ಮಾವ, ಮರಣದ ಶಂಕೆ. ಇದಿಷ್ಟೇ ಅಲ್ಲ, ಖರ್ಚು ಸಹ ಹೌದು. ಇದಿಷ್ಟೇ ಅಲ್ಲ, ಸಾಲನೂ ಸಹ ಹೌದು. ಹೇಗೆ ಇದು ಸಾಲ ಆಗುತ್ತೆ? ಹೇಗೆ ಇದು ಸಾಲ ಆಗುತ್ತೆ? ಯಾಕಾಗುತ್ತೆ ಸಾಲ? ಮೊದಲನೇ ಮನೆ ಅಂದ್ರೆ ಲಗ್ನ ಅಂತಂದ್ರೆ ಒಂದು ಶಿಶು ಅಥವಾ ನೀವು. 2ನೇ ಮನೆ ಅಂದ್ರೆ ಪರಿಸರ, ಸೋರ್ಸಸ್, ಅದಕ್ಕೆ ಹಾಕುವಂತ ಫುಡ್. 3ನೇ ಮನೆ ಅಂತಂದ್ರೆ ಸಹಜ ಭಾವ, ಅಂದ್ರೆ ಬೈ ಬರ್ತ್ ಬಂದಿರುವಂತಹ ಹ್ಯಾಬಿಟ್ಸ್ಗಳು. 4ನೇ ಮನೆ ಅಂದ್ರೆ ನೀವು ರೂಢಿಸಿಕೊಳ್ಳುವಂತ ಒಂದು ಲೈಫ್ ಸ್ಟೈಲ್. ನಿಮ್ ಲೈಫ್ ಅಲ್ಲಿ ಎಷ್ಟೊತ್ತಿಗೆ ಎದ್ದೇಳ್ಬೇಕು, ಎಷ್ಟೊತ್ತಿಗೆ ಕೆಲಸ ಮಾಡ್ಬೇಕು, ಎಷ್ಟೊತ್ತಿಗೆ ನಿದ್ದೆಗೆ ಹೋಗ್ಬೇಕು, ಇದೆಲ್ಲ ಒಂದು ಲೈಫ್ ಸ್ಟೈಲ್. ಈ ಲೈಫ್ ಸ್ಟೈಲ್ ಮೇಲೆ 6ನೇ ಮನೆ ಹೆಂಗ್ ಕೆಲಸ ಮಾಡಕ್ ನಮಗ್ ಗೊತ್ತಾಗುತ್ತೆ. ನಮ್ ಲೈಫ್ ಸ್ಟೈಲ್ ಕರೆಕ್ಟ್ ಆಗಿದ್ರೆ 6ನೇ ಮನೆ ಕರೆಕ್ಟ್ ಆಗಿರುತ್ತೆ. ನಮ್ ಲೈಫ್ ಸ್ಟೈಲ್ ಕರೆಕ್ಟ್ ಆಗಿಲ್ಲ ಅಂದ್ರೆ 6ನೇ ಮನೆ ಕರೆಕ್ಟ್ ಆಗಿ ಕೆಲಸ ಮಾಡತ್ತೆ. ಸೊ ಹಾಗಾಗಿ 4ನೇ ಮನೆ ಬಹಳ ಇಂಪಾರ್ಟೆಂಟ್.
ನಾವೆಲ್ಲರೂ ದುಡಿಯೋದೇನಕ್ಕೆ? ಸುಖವಾಗಿರೋದಕ್ಕೆ. ನಾಲ್ಕನೇ ಮನೆ ಸುಖ ತೋರಿಸುತ್ತೆ. ನಾವೆಲ್ಲರೂ ಕಷ್ಟ ಬಿಟ್ಟು ಕೆಲಸ ಮಾಡೋದೇನಕ್ಕೆ? ನೆಮ್ಮದಿಯಾಗಿರೋಕೆ. ನಾಲ್ಕನೇ ಮನೆ ನೆಮ್ಮದಿನ ತೋರಿಸುತ್ತೆ. ನಾವು ಹಣನ ಗಳಿಸೋದು ಯಾಕೆ? ಪ್ರಾಪರ್ಟಿ ಮಾಡಕ್ಕೆ. ನಾಲ್ಕನೇ ಮನೆ ಪ್ರಾಪರ್ಟಿನ ತೋರಿಸುತ್ತೆ. ಪ್ರಾಪರ್ಟಿ ಮಾಡ್ಬೇಕಲ್ಲ, ಒಂದ್ ಮನೆ ಕಟ್ಬೇಕು, ಆಸ್ತಿ ತಗೋಬೇಕು, ಸೈಟ್ ತಗೋಬೇಕು, ಬಿಲ್ಡಿಂಗ್ ತಗೋಬೇಕು, ಆಯ್ತಲ್ಲ. ನಾವೆಲ್ಲಾರು ಒಂದ್ ವೆಹಿಕಲ್ ತಗೊಂಡು ಓಡಾಡೋದ್ ಯಾಕೆ? ನಮ್ ದೇಹಕ್ಕೆ ಹ್ಯಾಪಿನೆಸ್ ಸಿಗ್ಲಿ, ಬೇಗ ಈಸಿಯಾಗಿ ಕೆಲಸ ಆಗ್ಲಿ ಅಂತ. ಸೊ ನಾಲ್ಕನೇ ಮನೆ ಕಾರಕತ್ವ ಅದು. ಎವ್ರಿಥಿಂಗ್, ನಿಮ್ಮ ಒಂದು ಜೀವನವನ್ನ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿರ್ಬೇಕಂತಂದ್ರೆ ಅದು ನಾಲ್ಕನೇ ಮನೆ. ಹ್ಯಾಪಿನೆಸ್ ಆಫ್ ಯುವರ್ ಬಾಡಿ, happiness of the property, happiness of the secured life. Secured life, fourth house. Protected life, fourth house. ನಿಮ್ಮ ಕಾಯಿಲೆ ಯಾವಾಗ ಬರುತ್ತೆ? ಪ್ರೊಟೆಕ್ಷನ್ ಇಲ್ಲ ಅಂದ್ರೆ. ನಾಲ್ಕನೇ ಮನೆ ಏನ್ ಹೇಳುತ್ತೆ? ಆಹಾರ, ಅಡಿಗೆ ಮನೆ. ನಿಮ್ಮ ಆಹಾರ ಹೇಗಿರುತ್ತೆ ಅದರ ಮೇಲೆ ನಿಮ್ಮ ಆರೋಗ್ಯ ಇರುತ್ತೆ. ಮೊದಲನೇ ಮನೆ ಏನು? ನಿಮ್ಮ ಬುದ್ಧಿ, ನಿಮ್ಮ ಇಂಟೆಲಿಜೆನ್ಸಿ. ಆ ಬುದ್ಧಿ ಚೆನ್ನಾಗಿದ್ರೆ ಆರನೇ ಮನೆ ಚೆನ್ನಾಗಿರುತ್ತೆ. ಬುದ್ಧಿ ನಾಶವಾಗೋದ್ರೆ ಎಲ್ಲಾ ಕಡೆನೂ ಶತ್ರುತ್ವ ನಿಮ್ಗೆ. ನಾಲ್ಕನೇ ಮನೆಗೆ ಏನ್ ಹೇಳುತ್ತೆ? ಮನಸ್ಸು. ನಿಮ್ಮ ಮನಸ್ಸು ಚೆನ್ನಾಗಿದ್ರೆ ಮಾನಸಿಕವಾದಂತ ಕಾಯಿಲೆಗಳು ಬರಲ್ಲ. ಡಿಸ್ಕ್ರಿಮಿನೇಷನ್ ಪವರ್ ಚೆನ್ನಾಗಿರುತ್ತೆ. ಸೊ ಫೋರ್ತ್ ಹೌಸ್, ಫಸ್ಟ್ ಹೌಸ್ ಕನೆಕ್ಟೆಡ್ ವಿತ್ ದ ಸಿಕ್ಸ್ತ್ ಹೌಸ್. ಎರಡನೇ ಮನೆ, ಆರನೇ ಮನೆ, ಹತ್ತನೇ ಮನೆ, ತ್ರಿಕೋಣಗಳು ಅಂತ ಕೂಗ್ತೀವಿ ಇದನ್ನ. ಎರಡನೇ ಮನೆ ಅಂದ್ರೆ ದುಡ್ಡು, ಆರನೇ ಮನೆ ಅಂದ್ರೆ ಖರ್ಚು, ಹತ್ತನೇ ಮನೆ ಅಂದ್ರೆ ದುಡಿಮೆ. ನಿಮಗ್ ದುಡ್ಡು ಬರ್ಬೇಕಂದ್ರೆ ನೀವು ದುಡಿಮೆ ಮಾಡ್ಬೇಕು. ಎನಿಹೌ ನೀವು ಯಾವ್ದಾದ್ರು ರೀತಿಲಿ ದುಡಿಮೆ ಮಾಡ್ಬೇಕು. ಇಲ್ಲಪ್ಪ ನಾನ್ ದುಡಿಮೆ ಮಾಡಕ್ಕಾಗಲ್ಲ, ಏನೋ ಖರ್ಚಿದೆ ನನ್ಗೆ, ನಾನ್ ಸಾಲ ತಗೊಳ್ತೀನಿ, ಯಾರ ಹತ್ರಕ್ಕಾದ್ರೂ ಸಾಲ ತಗೊಳ್ತೀನಿ ಅಂದ್ರೆ ನೀವು ಆರನೇ ಮನೆನ ಆಕ್ಟಿವೇಟ್ ಮಾಡ್ಕೊಂಡ್ರಿ ಅಂತ ಅರ್ಥ. ನೀವು ಡೈರೆಕ್ಟ್ ಆಗಿ ಹತ್ತನೇ ಮನೆ ಬಿಟ್ಟು ಆರನೇ ಮನೆಗೆ ಹೊಟ್ಟೋದ್ರಿ. ಅವಾಗ ಏನಾಯ್ತು? ಆ ಸಾಲಕ್ಕೆ ಹೆಚ್ಚಿನ ದುಡಿಮೆ ಬೇಕಾಯ್ತು ನಿಮ್ಗೆ. ಎರಡನೇ ಮನೆ ಗಳಿಕೆ, ನಿಮ್ಗೆ ಏನು ಬರುತ್ತೆ ದುಡ್ಡು ಗಳಿಕೆ. ಹನ್ನೊಂದನೇ ಮನೆ ಉಳಿಕೆ, ಲಾಭಸ್ಥಾನ, ಉಳಿಕೆ. ನಾನು ಅವಾಗವಾಗ ಹೇಳ್ತಾ ಇದ್ದೀನಿ, ಪಂಚಮ ಎಂದರೆ ಹೂಡಿಕೆ, ಭಾಗ್ಯ ಎಂದರೆ ಬಾಳಿಕೆ, ಏಕಾದಶ ಎಂದರೆ ಉಳಿಕೆ, ದ್ವಿತೀಯ ಎಂದರೆ ಗಳಿಕೆ. ಪಂಚಮ ಭಾವ ಇನ್ವೆಸ್ಟ್ಮೆಂಟ್ ಅಂತ ತೋರಿಸುತ್ತೆ. ಸಪ್ತಮ ಭಾವ ವ್ಯಾಪಾರಗಳನ್ನ ತೋರಿಸುತ್ತೆ. ನೀವು ಮಾಡುವಂತ ವ್ಯಾಪಾರ, ಪಾರ್ಟ್ನರ್ಶಿಪ್ ವ್ಯವಹಾರ ಆಗ್ಬೋದು, ವ್ಯಾಪಾರಗಳಾಗ್ಬೋದು. ಇನ್ವೆಸ್ಟ್ಮೆಂಟ್, ಯಾವುದರ ಮೇಲೆ ನೀವು ಇನ್ವೆಸ್ಟ್ ಮಾಡಿ, ದಟ್ ಈಸ್ ಫಿಫ್ತ್ ಹೌಸ್, ಇನ್ವೆಸ್ಟ್ಮೆಂಟ್. ಆ ಇನ್ವೆಸ್ಟ್ ಮಾಡಿದ್ದಕ್ಕೆ ನಿಮ್ಗೆ ರಿಟರ್ನ್ ದುಡ್ಡು ಬರ್ಬೇಕಲ್ಲ. ಯಾವಾಗ ಬರುತ್ತೆ ಸ್ವಾಮಿ ಅದು? ನೀವು ಒಂದ್ 20 ವರ್ಷ ಆದ್ಮೇಲೆ ಬಂದ್ರೆ ಏನ್ರಿ ಪ್ರಯೋಜನ? ನಿಮ್ಗೆ ಲೈಫ್ ಅಲ್ಲಿ ಏಜ್ ಇದ್ದಾಗ, ದೇಹದಲ್ಲಿ ಕಸುವಿದ್ದಾಗ, ದೇಹದಲ್ಲಿ ಶಕ್ತಿ ಇದ್ದಾಗ ನಿಮ್ಗೆ ದುಡ್ಡು ಬರ್ಬೇಕು, ಆಸ್ತಿ ಬರ್ಬೇಕು, ಮನೆ ಆಗ್ಬೇಕು, ವೆಹಿಕಲ್ ಬರ್ಬೇಕು, ಯು ಮಸ್ಟ್ ಎಂಜಾಯ್ ಇಟ್. ನಿಮಗೆ ಬೊಚ್ಚಬಾಯಾಗಿ ಮೈಯೆಲ್ಲ ನೆರಿಗೆಗಳು ಬಂದು ಕದಾಡಕ್ಕಾಗದೆ ಇದ್ದು ವಯಸ್ಸಾದ ಕಾಲದಲ್ಲಿ ಬಂದ್ರೆ ಯುವರ್ ಸನ್ ಅಂಡ್ ಡಾಟರ್ ವಿಲ್ ಎಂಜಾಯ್ ದ ಮನಿ. ಸೊ ಹಾಗಾಗಿ 2, 6, 10. ಎರಡನೇ ಮನೆ ಅಂದ್ರೆ ದುಡ್ಡು, ಎರಡನೇ ಮನೆ ಅಂದ್ರೆ ಕುಟುಂಬ. ನಿಮಗೆ ಶತ್ರುಗಳು ಯಾರ್ಯಾರು ಆಗ್ತಾರೆ? ಎಲ್ಲ ಹೊರಗಡೆಯವ್ರೆ ಆಗ್ತಾರೆ, ಕುಟುಂಬದವರು ಆಗ್ಬೋದಪ್ಪ. 2, 6, 10 ಇಲ್ಲೇ ಇದೆ ನೋಡಿ. ಎರಡನೇ ಮನೆ ಕುಟುಂಬ. ಕುಟುಂಬ ಅಂದ್ರೆ ಯಾರ್ಯಾರು? any relationship which is formed by marriage or any relationship which is formed by the blood, ಇದನ್ನ ಕುಟುಂಬ ಅಂತ ಕೂರುತ್ತಾರೆ. ಟೋಟಲ್ ಕುಟುಂಬ, ಅಪ್ಪ ಅಮ್ಮ, ಅಣ್ಣ ತಮ್ಮದಿರು, ಇದೆಲ್ಲ ಸೇರಿ ಕುಟುಂಬ. ಕುಟುಂಬ ಭಾವದಲ್ಲಿ ಪಾಪಗ್ರಹಗಳಿದ್ರೆ ಆ ಕುಟುಂಬದಲ್ಲಿ ಒಮ್ಮತ ಇರೋದಿಲ್ಲ. ಎರಡನೇ ಭಾವದಲ್ಲಿ ಕುಜ ಇದ್ರೆ ಆ ಕುಟುಂಬದಲ್ಲಿ ಜಗಳಗಳಾಗ್ತಾ ಇರುತ್ತೆ. ಎರಡನೇ ಭಾವದಲ್ಲಿ ಕೇತು ಇದ್ರೆ ಆ ಕುಟುಂಬದವ್ರು ಒಟ್ಟಿಗೆ ಇರಕ್ ಸಾಧ್ಯ ಆಗಲ್ಲ. ನೋಡ್ಕೊಳ್ಳಿ, ನಿಮ್ ಜಾತಕ ನೋಡ್ಕೊಳ್ಳಿ, ಯಾರೇ ಆದ್ರೂ ನೋಡ್ಕೊಳ್ಳಿ.
ಒಟ್ಟಿಗೆ ಇರಕ್ ಸಾಧ್ಯ ಇಲ್ಲ ಅಂದ್ರೆ ಏನು, ಆ ತರದ ಮನಸ್ಥಿತಿ ಇಲ್ಲ ಅಂತ ಅರ್ಥ. ಮನಸ್ಸಿನ ಮನೆ 4ನೇ ಮನೆ. ನಮ್ಗೆ 2ನೇ ಮನೆ ನಾವು ಆಡ್ತಕ್ಕಂಥ ಮಾತು. ನಮ್ಗೆ ಶತ್ರುತ್ವ ಹೇಗ್ ಬರುತ್ತೆ? ನಾವು ಆಡುವ ಮಾತಿನಿಂದ ಶತ್ರುತ್ವ ಬರ್ಬೋದು, ಬೇರೆಯವರು ಆಡೋ ಮಾತಿಂದ ಶತ್ರುತ್ವ ಬರಬಹುದು. 2ನೇ ಮನೆ ಹಣ. ದುಡ್ಡೇ ಕೆಲವು ಸಲ ಶತ್ರುತ್ವಗಳನ್ನ ಉಂಟಾಕ್ಬೋದು. ಬೇರೆಯವ್ರ ಹತ್ರ ಸಾಲ ತಗೊಳ್ತೀವಿ, ನಾವ್ ಯಾರಿಗೋ ಸಾಲ ಕೊಡ್ತೀವಿ, ದುಡ್ಡಿನ ವ್ಯವಹಾರಗಳ ಮಾಡ್ತೀವಿ, ಅದರಿಂದ ಒಂದಷ್ಟು ಶತ್ರುತ್ವ ಉಂಟಾಗ್ಬೋದು. ಆಭರಣ, 2ನೇ ಮನೆ ಆಭರಣಗಳನ್ನು ತೋರಿಸುತ್ತೆ. ಗೋಲ್ಡ್, ಒಡವೆ ನೋಡೋಗೆಲ್ಲ ಶೋರೂಮ್ಗೆ ಇಟ್ಬಿಟ್ರೆ ಅದ್ರ ಇಡೋದು, ದುಡ್ಡು ತಗೊಂಬರೋದು, ಏನೋ ಕಷ್ಟಕ್ಕೆ ಉಪಯೋಗಿಸ್ಕೊಳ್ಳೋದು. ಯಾಕೆ ಮನೆ ನೋಡ್ಬೇಕಲ್ಲಿ, ಯಾಕೆ ಹಿಂಗ ಆಗ್ತಾ ಇದೆ ನಮ್ ಲೈಫಲ್ಲಿ, ಅಲ್ಲಿ ಉತ್ತರ ಸಿಗುತ್ತೆ ನಮ್ಗೆ. ಅದರಿಂದ ಶತ್ರುತ್ವ ಬರ್ಬೋದು. ಯಾಕಂದ್ರೆ ಇವರೆಲ್ಲ ನಮಗ್ ಸಂಬಂಧಗಳಿರೋರೆ. ಧಾತು ಅಂದ್ರೆ ಆಭರಣಗಳಿಂದ ಬರ್ತಕ್ಕಂಥ ಶತ್ರುತ್ವ. ಸೊ ಹೀಗೆ ಈ 6ನೇ ಮನೆದು ಬಹಳಷ್ಟು ವ್ಯಾಪಕತೆ ಇದೆ. ಮುಖ್ಯವಾದಂತ ಬಹಳಷ್ಟು ವಿಚಾರಗಳೇನಂದ್ರೆ ವಿಮಾ ಪಾಲಿಸಿ ಆಗ್ಬೋದು, ಉಪನ್ಯಾಸಗಳಾಗ್ಬೋದು, ಜ್ಯೋತಿಷ್ಯದ ಫಲಕಚನಗಳಾಗ್ಬೋದು, ಅನ್ನ, ರುಚಿ, ಸಂಸಾರದಲ್ಲಿನ ಆಸಕ್ತಿ, ನಿರಾಸಕ್ತಿ, ಅದುವೇ ಇದು ಎಲ್ಲದೂ ನಮ್ಗೆ ಈ 6ನೇ ಮನೆಯಿಂದ ಗೊತ್ತಾಗುತ್ತೆ. ನೇತ್ರಕ್ಕೆ ಸಂಬಂಧಪಟ್ಟಂತ ರೋಗಗಳಾಗ್ಬೋದು, ಇದೆಲ್ಲಾ ವಿಚಾರಗಳು ಸಹ ನಮ್ಗೆ 6ನೇ ಮನೆಯಿಂದ ನಮ್ಗೆ ಗೊತ್ತಾಗುತ್ತೆ. ಇದಿಷ್ಟು 6ನೇ ಮನೆಯ ಕಾರಕತ್ವಗಳು. ಸೊ 6ನೇ ಮನೆಯ ಕಾರಕತ್ವಗಳು ಯಾವ್ದಂದ್ರೆ ಮಾತುಲಂ ಮರಣಶಂಕಾ ಶತ್ರಾವಣಂ ಆದಿ ಋಣಾಧಿಕಂ. ಮಾವ ಆಗ್ಬೋದು, ಮರಣದ ಶಂಕೆ ಆಗ್ಬೋದು, ದೇಹಕ್ಕಿರುವಂತ ಶತ್ರುತ್ವ, ಮನಸ್ಸಿಗಿರುವಂತ ಶತ್ರುತ್ವ, ಆತ್ಮಕ್ಕೆ ಇರುವಂತ ಶತ್ರುತ್ವ. ಆತ್ಮಕ್ಕಿರುವ ಶತ್ರು ಯಾವುದು ಅಂದ್ರೆ ಪಾಪ. ಆ ಪಾಪ ಬಂದ್ರೆ ಏನ್ ಮಾಡುತ್ತೆ? ನಿಮ್ ಮನಸ್ಥಿತಿ ಕೆಡಿಸುತ್ತೆ ಅಥವಾ ನಿಮ್ ದೇಹದ ಆರೋಗ್ಯ ಕೆಡಿಸುತ್ತೆ. ಒನ್ ಆರ್ ದ ಅದರ್ ವೇ. ನಿಮ್ಗೆ ಆರೋಗ್ಯ ಕೆಟ್ಟರು ಮನಸ್ಸು ಕೆಡುತ್ತೆ, ಮನಸ್ಸು ಕೆಟ್ಟರು ಆರೋಗ್ಯ ಕೆಡುತ್ತೆ. 4ನೇ ಮನೆಗೆ ಸಂಬಂಧ ಇದ್ದೇ ಇರುತ್ತೆ 6ನೇ ಮನೆ. ಈಗ ನಾವು ಷಷ್ಠಾದಿ ರೋಗ ಭಾವಕ್ಕೆ ಬರೋಣ. ಸೊ ಇದಿಷ್ಟಲ್ಲದೆ 6ನೇ ಮನೆ ಏನೇನನ್ನ ನಮ್ಗೆ ಇದು ಮಾಡುತ್ತೆ. ಈ 6ನೇ ಮನೆಗೆ ನ್ಯಾಚುರಲ್ ಕಾರಕ ಯಾರು? ಕುಜ. ಕುಜ ಇಸ್ ನ್ಯಾಚುರಲ್ ಕಾರಕ. ಕೆಲವು ಗ್ರಂಥಗಳಲ್ಲಿ 6ನೇ ಮನೆಗೆ ಬುಧನನ್ನು ಕಾರಕ ಅಂತಾರೆ. ಬಟ್ ಕುಜ ಈಸ್ ಪರಾಶರರ ಪ್ರಕಾರ ಭಾವಕಾರಕ ಗ್ರಹ ಕುಜ. ಮತ್ತೆ 6ನೇ ಮನೆ ಇನ್ನೊಂದನ್ನು ಏನ್ ತಿಳಿಸುತ್ತೆ ಅಂದ್ರೆ ವರ್ಜಿನ್. ವರ್ಜಿನ್ ಯಾರೇ ಆಗ್ಲಿ, ಕ್ಯಾರೆಕ್ಟರ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ 6ನೇ ಮನೆ ನೋಡಿದ್ರೆ ಗೊತ್ತಾಗುತ್ತೆ. ಕ್ಯಾರೆಕ್ಟರ್ ಹೇಗಿದೆ ಆ ವ್ಯಕ್ತಿದು. ಆಯ್ತಲ್ಲ. 6ನೇ ಮನೆ ಅಂದ್ರೆ ಲಾಸ್ ಆಫ್ ಇಂಟೆಲಿಜೆನ್ಸ್ ಇನ್ನು ಸಹ ಹೌದು. ಭಾವಕಾರಕ ಕುಜ ಋಣವನ್ನ ಉಂಟು ಮಾಡ್ತಾನೆ, ಶತ್ರುತ್ವವನ್ನು ಉಂಟು ಮಾಡ್ತಾನೆ. ಕುಜ ಇಸ್ ಆಲ್ಸೋ ದ ಕಾರಕ ಫಾರ್ ಋಣ, ದಾರಿದ್ರ್ಯ. ಅದಕ್ಕೆ ಮಂತ್ರಗಳಲ್ಲಿ ದಾರಿದ್ರ್ಯ ದಹನ ಸ್ತೋತ್ರದಲ್ಲಿ ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಮಂತ್ರನೂ ಸಹ ಇದೆ. ಇದಿಷ್ಟಲ್ಲದೆ ನಮಗೆ 6ನೇ ಮನೆಯ ಬೇರೆ ಬೇರೆ ಕಾರಕತ್ವಗಳು ಯಾವುದು? ಅಫೇರ್ಸ್ ಆಫ್ ದ ಸ್ಪೌಸ್, ನಿಮ್ಮ ಸಂಗಾತಿಯ ಅಫೇರ್ಸ್ಗಳು. ಯಾಕಂದ್ರೆ 7ನೇ ಮನೆಗೆ 12ನೇ ಮನೆ ಆಗುತ್ತೆ. ಮನಿ ಆಫ್ ಯುವರ್ ಸನ್, ನಿಮ್ಮ ಮಕ್ಕಳ ದುಡಿಯುವಂತ ಹಣ. ಯಾಕಂದ್ರೆ 5ನೇ ಭಾವ ಮಕ್ಕಳಾದ್ರೆ 6ನೇ ಭಾವ ಮಕ್ಕಳ ಹಣ ಆಗತ್ತೆ. ನಿಮ್ ಮಕ್ಕಳು ಹೇಗ್ ದುಡಿತಾರೆ, ಅವ್ರ ದುಡಿಮೆ ಏನು, ನಿಮ್ಮ 6ನೇ ಮನೆ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಸೀಕ್ರೆಟ್ ಎನಿಮೀಸ್ ಪ್ರಾಫಿಟ್ ಇದು. ನಿಮ್ ಸೀಕ್ರೆಟ್ ಎನಿಮೀಸು 8th ಹೌಸ್. ಸೀಕ್ರೆಟ್ ಎನಿಮೀಸ್ ನಿಮ್ಗೆ ಏನಾದ್ರು ಪ್ರಾಫಿಟ್ ಇದೆಯಾ, ಅದು 6ನೇ ಮನೇಲಿ ಗೊತ್ತಾಗತ್ತೆ. ಲಾಸ್ ಆಫ್ ಪಾರ್ಟ್ನರ್, ಸಂಗಾತಿಯನ್ನ ಕಳ್ಕೊಳ್ಳೋದು ಸಹ ಗೊತ್ತಾಗತ್ತೆ. ಡೇಂಜರ್ ಟು ಎಲ್ಡರ್ ಬ್ರದರ್, ನಿಮ್ ದೊಡ್ಡಣ್ಣನಿಗೆ ಏನಾದ್ರು ಕಂಟಕಗಳಿದ್ಯಾ ಅದು ಗೊತ್ತಾಗತ್ತೆ. 11ನೇ ಮನೆ ದೊಡ್ಡಣ್ಣ ಆದ್ರೆ ಇದು 8ನೇ ಮನೆ ಆಗತ್ತೆ 11ನೇ ಮನೆಗೆ. ಸೊ ಈ ರೀತಿ ಹಲವಾರು ಭಾವಗಳನ್ನ ನೀವು 6ನೇ ಮನೆಯಿಂದ ವಿಶ್ಲೇಷಣೆಗಳನ್ನ ಮಾಡಬಹುದು. ಈಗ ಸೂತ್ರಕ್ಕೆ ಬಂದ್ಬಿಡೋಣ, ಡೈರೆಕ್ಟ್ ಸೂತ್ರಕ್ಕೆ ಬಂದ್ಬಿಡೋಣ.
ಮೊದಲನೇ ಸೂತ್ರಕ್ಕೆ ಬರೋಣ. ಪರಾಶರರು ಇದರಲ್ಲಿ ನಿಮಗೆ ಎಷ್ಟೊಂದು ಜಾಸ್ತಿ ಸೂತ್ರಗಳನ್ನು ಏನ್ ಕೊಡೋದಿಲ್ಲ. ಅಥವಕ್ಮಿ ಫಲಂ ಶಸ್ತ್ರ ಭಾವಗತಂ ತೇ ಮುನೇ ಸುತ ಏನ ಜಾಸ್ಯಾನಿ ಜಾತಸ್ಯ ದೇಹ ರೋಗ ವರ್ಣಾಧಿಕಂ. ಇದರಲ್ಲಿ ಈ 6ನೇ ಭಾವದಲ್ಲಿ ಪರಾಶರರು ಬಹಳಷ್ಟು ವಿಚಾರಗಳನ್ನ ಮಾಡ್ತಾರೆ. ಕಾಯಿಲೆ, ಯಾರಗ್ ಕಾಯಿಲೆ ಅಪ್ಪ? ನಿನಗ ಕಾಯಿಲೆನಾ? ನಿಮ್ ತಂದೆ ಕಾಯಿಲೆನಾ? ನಿಮ್ ತಾಯಿ ಕಾಯಿಲೆನಾ? ನಿನ್ ಹೆಂಡತಿ ಕಾಯಿಲೆನಾ? ನಿನ್ ಅಣ್ಣ ತಮ್ಮದಿರ್ ಕಾಯಿಲೆನಾ? ಇಷ್ಟೊಂದು 6ನೇ ಭಾವದಿಂದಲೇ ಮಾಡ್ತಾರೆ. 6ನೇ ಮನೆಯಿಂದ ಯಾವ ಅಂಗಾಂಗದ ಭಾವಗಳಿಗೆ ನಿಮಗೆ ತೊಂದರೆ ಇದೆ ಅದನ್ನು ಮಾಡ್ತಾರೆ. ಇದಿಷ್ಟೇ ಅಲ್ಲದೆ ಕುಷ್ಠರೋಗ ಬರ್ಬೇಕಾದ್ರೆ, ಗಂಡಾದಿ ರೋಗಗಳ ಯೋಗಗಳಿರ್ಬೇಕಾದ್ರೆ ಇದನ್ನು ವಿಶ್ಲೇಷಣೆ ಮಾಡ್ತಾರೆ. ಯಾವ ಯಾವ ರೀತಿಯ ರೋಗಗಳು ಪ್ರಾಪ್ತಿಯಾಗತ್ತೆ ಇದನ್ನು ವಿಶ್ಲೇಷಣೆ ಮಾಡ್ತಾರೆ. ಮತ್ತು ರೋಗ ಪ್ರಾಪ್ತಿಯ ಸಮಯ ಇದನ್ನು ವಿಶ್ಲೇಷಣೆ ಮಾಡ್ತಾರೆ. ಸೊ ಇಟ್ ಕಂಪ್ಲೀಟ್ಲಿ ಡೀಲ್ಸ್ ವಿತ್ ಯುವರ್ ಬಾಡಿ ಅಂಡ್ ಬಾಡಿ ಎನರ್ಜಿ. ಯಾಕಂದ್ರೆ ನಿಮ್ ಬಾಡಿ ಎನರ್ಜಿ, ದೇಹದ ಎನರ್ಜಿ ಏನಿರುತ್ತೆ ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ನಿಮ್ಗೆ ಇವಾಗ ಒಂದು ಅನಾರೋಗ್ಯ ಆಯ್ತಂದ್ರೆ ನೀವು ಖರ್ಚು ಮಾಡ್ಲೇಬೇಕು ಅದಕ್ಕೆ. ದರ್ ಇಸ್ ನೋ ಅದರ್ ವೇ. ಮೊದಲನೇ ಸೂತ್ರ ಏನ್ ಹೇಳುತ್ತೆ? ಮೊದಲನೇ ಸೂತ್ರ ಏನಪ್ಪಾ ಹೇಳುತ್ತೆ ಅಂತಂದ್ರೆ, ನೋಡ್ಕೊಳ್ಳಿ, 6ನೇ ಮನೆಯ ಅಧಿಪತಿ ಲಗ್ನದಲ್ಲಿದ್ರೆ, 2ನೇದು ತನ್ನ ಮನೆಯಲ್ಲಿದ್ರೆ, ಅಥವಾ 6ನೇ ಮನೆಯಲ್ಲಿದ್ರೆ, ಅಥವಾ ಅಷ್ಟಮ ಸ್ಥಾನದಲ್ಲಿದ್ರೆ. 6ನೇ ಮನೆಯ ಅಧಿಪತಿ ತನ್ನ ಮನೆಯಲ್ಲೇ ಇದ್ರೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಕೆಲವೊಮ್ಮೆ ವೃಷಭ ಲಗ್ನಕ್ಕೆ ತಗೊಳ್ಳಿ, ವೃಷಭ ಲಗ್ನಕ್ಕೆ 6ನೇ ಮನೆಯ ಅಧಿಪತಿ ತುಲಾ ಬಂತು. ಅವನು ತುಲಾದಲ್ಲಿ ಇರಬಹುದು ಅಥವಾ ವೃಷಭದಲ್ಲಿ ಇರಬಹುದು, ಎರಡೂ ಅವಂದೇ ಅಧಿಪತ್ಯ ಬರುತ್ತೆ. ಸೊ ಹಾಗಾಗಿ ತನ್ನ ಮನೆಯಲ್ಲಿ ಅಂತ ಬಳಸ್ತಾರೆ. ಅಂದ್ರೆ ತಂದೆ ಯಾವ್ದಾದ್ರು ಒಂದು ಸ್ವಂತ ಮನೆಯಲ್ಲಿ ಇರಬೇಕು. ಸೂತ್ರ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 6ನೇ ಮನೆಯ ಅಧಿಪತಿ ಲಗ್ನದಲ್ಲಿದ್ರೆ, ತನ್ನ ಮನೆಯಲ್ಲೇ ಇದ್ರೆ, 6ನೇ ಮನೆಯಲ್ಲೇ ಇದ್ರೆ, ಅಷ್ಟಮ ಸ್ಥಾನದಲ್ಲೇ ಇದ್ರೆ, ಇದರಲ್ಲಿ ಎಲ್ಲಾದ್ರೂ ಇರ್ಬೋದು. ಆ ವ್ಯಕ್ತಿಗೆ ಶಾರೀರಿಕವಾದ ಸಮಸ್ಯೆಗಳು ಉದ್ಭವ ಆಗತ್ತೆ. ಎಸ್ ಆರ್ ನೋ ನಂಗೆ ಟೆಕ್ಸ್ಟ್ ಮಾಡಿ. ಅವ್ರಿಗೆ ಅನಾರೋಗ್ಯ 100,000% ಬರುತ್ತಪ್ಪ. 6ನೇ ಮನೆ ಅಧಿಪತಿ ಲಗ್ನದಲ್ಲಿದ್ರೆ ರೋಗನೇ ತಂದು ಶರೀರದಲ್ಲಿ ಇಟ್ಕೊಂಡಂಗೆ. ತಂದೆ ಮನೆಯಲ್ಲಿದ್ರು ಅಷ್ಟೇ, ಅವನು ಆ ಭಾವದ ಕಾರಕತ್ವಗಳನ್ನು ತೆಗೆದಾಕ್ತಾನೆ. ಆರನೇ ಮನೆಯಲ್ಲೇ ಇದ್ರೆ 6ನೇ ಮನೆ ಅಧಿಪತಿ ಆ ಕಾರಕತ್ವಗಳನ್ನ ಜಾಸ್ತಿ ಮಾಡ್ತಾನೆ. ಅಷ್ಟಮದಲ್ಲಿದ್ರು ಅಷ್ಟೇ. ಈಗ ಈ ಶತ್ರುತ್ವ ಅಂದ್ರೆ ಹೇಗೆ ಅಂದ್ರೆ, ನಿಮ್ಗೆ ಅನಾರೋಗ್ಯ ಇದೆಯಾ, ಸಾಲ ಇದೆಯಾ, ಅನಾರೋಗ್ಯ ಇದೆಯಾ, ಋಣ ಇದೆಯಾ, ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಇವ್ರಿಗೆ ದೇಹದಲ್ಲಿ ಆಗಾಗ್ಗೆ ಗಾಯಗಳಾಗುತ್ತೆ. 6ನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ತಲೆಯಲ್ಲಿ ಗಾಯ ಆಗುತ್ತೆ, 100% ಆಗುತ್ತೆ. ಯಾವಾಗ್ಲಾದ್ರೂ ಚಿಕ್ಕ ವಯಸ್ಸಲ್ಲಿ ಬಿದ್ದ ಗಾಯ ಆಗಿರ್ಬೋದು, ಯಾವಾಗ್ಲಾದ್ರೂ ಆಗ್ಬೋದು. ಬಿದ್ದು ಪೆಟ್ಟಾಗಿರುತ್ತೆ, ಹೊರಭಾಗ ಅಥವಾ ಒಳಭಾಗ ಎಲ್ಲಾದ್ರೂ ಒಂದ್ ಕಡೆ ಪೆಟ್ಟಾಗಿರುತ್ತೆ ಅವ್ರಿಗೆ. ಸೊ ಕುಜನ ಸಂಬಂಧ ದೃಷ್ಟಿ ಬಂದ್ರು ಅಷ್ಟೇ ಆಗತ್ತೆ. 2ನೇ ಭಾವದಲ್ಲಿ ಬಂದ್ರೆ ಮುಖಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗುತ್ತೆ. 3ನೇ ಭಾವದಲ್ಲಿದ್ದಾಗ ಕುತ್ತಿಗೆಗಳಾಗ್ಬೋದು, ಕೈಗಳು ಆಗ್ಬೋದು, ಭುಜಕ್ಕೆ ಸಂಬಂಧಪಟ್ಟಂತ ಕಾಯಿಲೆ, ಏನೋ ಒಂದು ಪೇನ್ ಇರ್ಬೋದು, ತೊಂದರೆ ಇರ್ಬೋದು, ಇತ್ಯಾದಿಗಳಿರ್ಬೋದು. ಎಲ್ಲದು 100% ಟ್ರೂ ಹೇಳ್ತಾ ಇದ್ದಾರೆ ಮೂರ್ತಿಯವರು, ಆಯ್ತಲ್ಲ. ಹೀಗೆ ಹಲವಾರು ತೊಂದರೆಗಳು ಆಗುತ್ತೆ. ಇದು ಎಲ್ಲೆಲ್ಲಿ ಇರುತ್ತೆ, ಆಯಾ ಭಾವಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಆಗತ್ತೆ. ಇದು ಯಾವಾಗ ಆಗತ್ತೆ? 2ನೇ ಪ್ರಶ್ನೆ, ಇದು ಯಾವಾಗ ಆಗತ್ತೆ? ಇದು ಹೇಗುಂಟಾಗತ್ತೆ, ಯಾವಾಗ ಉಂಟಾಗತ್ತೆ ಅನ್ನೋದಕ್ಕೆ ಸೂತ್ರ ಕೊಡ್ತಾರೆ. ದಶಾ ಸಂಬಂಧ ಬಂದಾಗ, ಗೋಚಾರ ಸಂಬಂಧ ಬಂದಾಗ ಮಾತ್ರ ಉಂಟಾಗುತ್ತೆ, ಶಾರೀರಿಕವಾದ ಸಮಸ್ಯೆ ಉಂಟಾಗುತ್ತೆ. 4ನೇ ಮನೆಯ ಅಧಿಪತಿನಲ್ಲೂ ನಿಮಗೆ ತೊಂದರೆ ಪ್ರಾರಂಭ ಆಗ್ಬೋದು. 6ನೇ ಮನೆಯ ಅಧಿಪತಿಯ ಭುಕ್ತಿನೋ ದಶಾಭುಕ್ತಿನಲ್ಲೋ ಆಗ್ಬಹುದು, ಅಥವಾ ಗೋಚಾರದಲ್ಲಿನೂ ಸಹ ಆಗ್ಬಹುದು. ಇದು ಮೊದಲನೇ ಸೂತ್ರ. 2ನೇ ಸೂತ್ರ ಏನ್ ಹೇಳುತ್ತೆ ಅಂದ್ರೆ, ಅತಪಿತ್ರಾಧಿಕಂ.
ಇವಾಗ ನೀವು ತೊಂದರೆಗಳನ್ನ ಯಾರ್ಯಾರ ಸಲುವಾಗಿ ಅನುಭವಿಸ್ಬೇಕಾಗಿ ಬರುತ್ತೆ. ನಿಮ್ಗೊಬ್ಬರಿಗೆ ತೊಂದರೆ ಆಗೋದಲ್ಲ, ನೀವು ನಿಮ್ ಸುತ್ತಮುತ್ತ ನಿಮ್ ಕುಟುಂಬ ವರ್ಗದಲ್ಲಿ ಇರ್ತೀರಿ, ಅಲ್ಲಿಂದಲೂ ನೀವು ತೊಂದರೆಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಅಥಪಿತಾದೀನಾಂ ಅಂತ ಹೇಳ್ತಾರೆ ಈ ಪದಗಳನ್ನ. ಅಂದ್ರೆ ಪಿತ್ರಾಧಿಪತಿಗಳು, ರವಿಯಿಂದ ಹಿಡಿದು, ರವಿ ಪಿತೃಕಾರಕ, ಚಂದ್ರ ಮಾತೃಕಾರಕ, ಕುಜ ಭ್ರಾತೃಕಾರಕ, ಶುಕ್ರ ಧಾರಾಕಾರಕ, ಈ ರೀತಿ ಕಾರಕ ಗ್ರಹಗಳು ಯಾರ್ಯಾರಿದಾರೋ ಇವರು 6ನೇ ಮನೆಯ ಅಧಿಪತಿಯೊಂದಿಗಿದ್ರೆ ಅಥವಾ ಅಷ್ಟಮದಲ್ಲಿ ಏನಾದ್ರೂ ಇದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಜಾತಕದಲ್ಲಿ 9ನೇ ಮನೆ ಅಧಿಪತಿ ಆಗ್ಬೋದು ಅಥವಾ ರವಿ ಆಗ್ಬೋದು. 6ನೇ ಮನೆ ಅಧಿಪತಿ ಜೊತೆಗಿದ್ರೆ ನಿಮ್ಮ ತಂದೆಗೆ ತೊಂದರೆಗಳು, ನಿಮ್ಮ ತಂದೆಗೆ ಅನಾರೋಗ್ಯ, ನಿಮ್ಮ ತಂದೆಗೆ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ನ ಅನುಭವಿಸ್ತಾರೆ ಅವರು. ಸಾಲ ಆಗ್ಬೋದು, ಸೋಲ ಆಗ್ಬೋದು, ಅವಮಾನಗಳನ್ನಾಗ್ಬೋದು, ಮಾತು ಕೇಳುವಂತದ್ದಾಗ್ಬೋದು, ಈ ತರದ ತೊಂದರೆಗಳನ್ನ ಅವರು ಅನುಭವಿಸ್ಬೇಕಾಗಿ ಬರುತ್ತೆ. ನಿಮ್ ಜಾತಕ ಚೆಕ್ ಮಾಡ್ಕೊಳ್ಳಿ, ಎಸ್ ಆರ್ ನೋ ನನ್ಗೆ ಹೇಳಿ. 6ನೇ ಮನೆ ಅಧಿಪತಿಗೆ ರವಿಯ ಸಂಬಂಧ ಇದ್ರೆ ಅಥವಾ 9ನೇ ಮನೆ ಅಧಿಪತಿಯ ಸಂಬಂಧ ಇದ್ರೆ ತಂದೆಗೆ, ಅದೇ ರೀತಿ ಚಂದ್ರನ ಸಂಬಂಧ ಬಂದ್ರೆ ಅಥವಾ 4ನೇ ಮನೆ ಅಧಿಪತಿ ಸಂಬಂಧ ಬಂದ್ರೆ ತಾಯಿಗೆ ತೊಂದರೆ ಆಗುತ್ತೆ. ಎಸ್ ಆರ್ ಟ್ರೂ. ತೊಂದರೆ ಅಂದ್ರೆ ಮಾನಸಿಕವಾದಂತ ನೆಮ್ಮದಿ ಇಲ್ದಾಗ ಆಗ್ಬೋದು, ಶಾರೀರಿಕವಾದಂತ ಶಕ್ತಿ ಇಲ್ದಾಗ ಆಗ್ಬೋದು, ಹಣಕಾಸಿನ ಬಲ ಇಲ್ಲದಾಗ ಆಗ್ಬೋದು, ಅಥವಾ ಮನೆಯಲ್ಲಿ ಜಗಳ ಆದ್ರೂ ಆಗ್ಬೋದು. 6 is Ravi with 6 Lord. My father is heart patient. Thank you. ಈಗ ಕುಜನ ಜೊತೆಗೆ ಸಂಬಂಧ ಬಂದ್ರೆ ನಿಮ್ಮ ಅಣ್ಣ ತಮ್ಮದಿರಿಗೆ ಅಥವಾ ಮಾತೃವ ರಕ್ತ ಸಂಬಂಧಗಳಲ್ಲಿ ಇದು ತೊಂದರೆ ಬರುತ್ತೆ. 7ನೇ ಮನೆಯ ಅಧಿಪತಿ ಅಥವಾ ಶುಕ್ರನ ಸಂಬಂಧ ಬಂದ್ರೆ ಹೆಂಡತಿಗೆ ತೊಂದರೆ ಅಥವಾ ನಿಮ್ಮ ಸಂಗಾತಿಗೆ ತೊಂದರೆ. 6ನೇ ಮನೆಯ ಅಧಿಪತಿಯೊಂದಿಗೆ ಸಪ್ತಮಾಧಿಪತಿ ಇದ್ರೆ ಗಂಡನಿಗೆ ಅಥವಾ ಹೆಂಡತಿಗೆ ಯಾರಲ್ಲಿರುತ್ತೆ ಅವರ ಸಂಗಾತಿಗೆ ಅನಾರೋಗ್ಯ, ಶಾರೀರಿಕವಾದಂತ ಕಷ್ಟ ನಷ್ಟ ಉಂಟಾಗುತ್ತೆ. 3ನೇ ಸೂತ್ರ, ಇದರಲ್ಲಿ ದೇಹದ ಅಂಗಾಂಗಗಳನ್ನು ವರ್ಣನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 6ನೇ ಮನೆ ಅಧಿಪತಿ ರವಿ ಜೊತೆನಲ್ಲಿದ್ರೆ ನಿಮ್ಮ ತಲೆಯ ಭಾಗದಲ್ಲಿ ತೊಂದರೆಗಳಾಗ್ಬೋದು. 6ನೇ ಮನೆ ಅಧಿಪತಿ ರವಿ ಜೊತೆನಲ್ಲಿದ್ದಾಗ ಶಿರ, ತಲೆ, ಇದಕ್ಕೆ ನೋಡಿ ನನ್ಗೆ 6ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಇದ್ದಾನೆ ನೋಡಿ, ನನಗೆ ಬಿದ್ದಿಲ್ಲಿ ಗೇಟ್ ಆಗಿದೆ, ಗಾಯ ಆಗಿದೆ, ಈ ಮುಖಭಾಗಕ್ಕೆಲ್ಲ ಬಹಳ ಸಲ ಬಿದ್ದಿದ್ದೀನಿ, ಬಹಳ ಸಲ ಏಟಾಗಿದೆ, ಆಯ್ತಲ್ಲ. ಮತ್ತೆ ಅಷ್ಟಮಾಧಿಪತಿ ರವಿ ಜೊತೆನಲ್ಲೂ ಇದ್ದಾನೆ, ಸೊ ಹಾಗಾಗಿ ನನ್ನ ತಲೆಗೂ ಇಟ್ಬಿಟ್ಟಿದೆ. ಸೊ ಚಂದ್ರನ ಜೊತೆನಲ್ಲಿ ಇದ್ರೆ 6ನೇ ಮನೆ ಅಧಿಪತಿ ಸಾಧಾರಣವಾಗಿ ಮುಖಕ್ಕೆ ಏಟಾಗುತ್ತೆ ಅವ್ರಿಗೆ. 2ನೇ ಭಾವದಲ್ಲಿದ್ರು ಮುಖಕ್ಕೆ ಏಟಾಗುತ್ತೆ. ಕುಜರ ಜೊತೆಯಲ್ಲಿದ್ದಾಗ ಕಂಠ ಪ್ರದೇಶ, ಭುಜಗಳ ಪ್ರದೇಶಕ್ಕೆ ಏಟು ಬೀಳುತ್ತೆ. ರಾಹು ಆಗ್ಬೋದು, ಕೇತುಗಳಾಗ್ಬೋದು, ಗುರು ಆಗ್ಬೋದು, ಇಷ್ಟೂ ಜನ ಇದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತ ಜಾಗಗಳಲ್ಲಿ ತೊಂದರೆ ಬರುತ್ತೆ. ಹೊಟ್ಟೆ ಆಗ್ಬೋದು, ಗರ್ಭ ಆಗ್ಬೋದು, ಈ ರೀತಿಯ ತೊಂದರೆಗಳು 6ನೇ ಮನೆ ಅಧಿಪತಿಯಲ್ಲಿದ್ದಾಗ. ಗರ್ಭಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು, ಮತ್ತೆ ಮೂಗಿಗೆ ಸಂಬಂಧಪಟ್ಟಂತ ತೊಂದರೆನೂ ಬರಬಹುದು. ಶನಿ ಇದ್ರಾಗ ಪಾದಗಳಿಗೆ ಸಂಬಂಧಪಟ್ಟಂತ ತೊಂದರೆ. ಇದಾದ ಮೇಲೆ ಲಗ್ನಾಧಿಪತಿ ಕುಜನ ಮನೆಗಳಲ್ಲಿದ್ರೆ, ಐ ಮೀನ್ ಮೇಷ ವೃಶ್ಚಿಕದಲ್ಲಿದ್ರೆ ಅಥವಾ ಬುಧನ ಮನೆಗಳಲ್ಲಿದ್ರೆ, ಬುಧನ ದೃಷ್ಟಿ ಇದ್ರೆ ಮುಖಕ್ಕೆ ಸಂಬಂಧಪಟ್ಟಂತ ತೊಂದರೆ ಬರ್ತದೆ. ಓಕೆ, ಇದು 4ನೇ ಸೂತ್ರ. ಇದಾದ್ಮೇಲೆ ಪರಾಶರರು ಕುಷ್ಠರೋಗಕ್ಕೆ ಸಂಬಂಧಪಟ್ಟ ಹಾಗೆ, ಗಂಡಾದಿ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಕಾಯಿಲೆಗಳನ್ನ ವಿಶ್ಲೇಷಣೆ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಹಿಂದೆ ಎಲ್ಲ ಹೇಳಿದ್ದೇನೆ. ಇದು ಸುಮ್ಮನೆ ಗ್ಲಾನ್ಸ್ ಕೊಡ್ತಾ ಇರೋದು. ಈ ಪಾಠಗಳನ್ನ ನಾನು ಈಗಾಗಲೇ ಹಿಂದೆ ಮಾಡಿದ್ದೇನೆ, ಹಳೆಯ ಪಾಠದಲ್ಲಿ ಮಾಡಿದ್ದೇನೆ ನಾನು ನಿಮ್ಗೆ. ಮತ್ತೆ ಯಾವ ಯಾವ ಸಮಯದಲ್ಲಿ ನಿಮ್ಗೆ ರೋಗ ಪ್ರಾಪ್ತಿ ಆಗುತ್ತೆ, ಜ್ವರ ಯಾವಾಗ ಬರುತ್ತೆ, ಆಕ್ಸಿಡೆಂಟ್ ಯಾವಾಗ ಆಗುತ್ತೆ, ದೇಹದ ಆಪರೇಷನ್ ಯಾವಾಗ ಆಗ್ಬಹುದು, ಅದಕ್ಕೆ ಸಮಯಗಳೇನು, ಹೋಗೋ ವಯಸ್ಸು
ಆ ಕಾಯಿಲೆ ಬಂದು ಯಾವ ಟೈಮಲ್ಲಿ ಹೋಗ್ಬೋದು, ಯಾವ ಏಜ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು, ಯಾವ ಏಜ್ ಅಲ್ಲಿ ಹೋಗ್ಬೋದು, ಈ ಎಲ್ಲಾ ವಿವರಗಳನ್ನ ಅವರು 6ನೇ ಮನೆಯಲ್ಲಿ ಸ್ಥೂಲವಾಗಿ ಚರ್ಚೆ ಮಾಡಿದ್ದಾರೆ. ಈಗ ನಾನು ಇವತ್ತಿನ ಪಾಠಕ್ಕೆ ಬರ್ತಾ ಇದ್ದೀನಿ. ಇದೆಲ್ಲ ಹಿಂದೆ ಮಾಡಿರೋ ಪಾಠಗಳು. ನಿಮ್ಗೆ ಇನ್ನೊಂದ್ಸಲ ಗ್ಲಾನ್ಸ್ ಆಗ್ಲಿ, ಮತ್ತೊಮ್ಮೆ ಮನದಟ್ಟಾಗ್ಲಿ, ಕಲಿತಿರುವಂಥದ್ದು ನಿಮ್ಮ ಸ್ಮೃತಿ ಪಟಲದಿಂದ ಮತ್ತೊಮ್ಮೆ ಆಚೆ ಬರ್ಲಿ ಅಂತ ಹೇಳಿ ಈಗ ಹೇಳಿದೆ. ಸೊ ಈಗ ಇವತ್ತಿನ ಪಾಠಕ್ಕೆ ಬರೋಣ. ಷಷ್ಟತೆ ತನುಗೆ ಮಾನಿನಿ ಜಾತಕಸ್ತು ರುಜಾನ್ವಿತಃ ಕೀರ್ತಿನ್ವಿತ್ತ ಗುಣೇಪೇತು ಜ್ಞಾತಿ ಶತ್ರುಶ್ಚ ಸಾಹಸಿ. ನಿಮ್ಮ ನಿಮ್ಮ ಜಾತಕ ತಗೊಳ್ಳಿ. 6ನೇ ಮನೆ ಅಧಿಪತಿ ಲಗ್ನದಲ್ಲಿದನ ನೋಡಿ. 6ನೇ ಮನೆ ಅಧಿಪತಿ ಯಾರ್ಯಾರಿಗೆ ಲಗ್ನದಲ್ಲಿದ್ದಾನೆ ನೋಡ್ಕೊಳ್ಳಿ. ಆ ವ್ಯಕ್ತಿ ಮಾನಕ್ಕೆ, ಸೆಲ್ಫ್ ಕಾನ್ಫಿಡೆನ್ಸ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾನೆ. ಎಸ್ ಆರ್ ನೋ ಟೆಕ್ಸ್ಟ್ ಮಾಡ್ಬೋದು ನನಗೆ. ಆ ವ್ಯಕ್ತಿಗೆ ಜೀವನದಲ್ಲಿ ಯಶಸ್ಸನ್ನ ಹೊಂದಬೇಕು ಅನ್ನುವಂತ ಅಭಿಲಾಷೆ ಜಾಸ್ತಿ ಇರುತ್ತೆ. ಯಶಸ್ಸನ್ನ ಹೊಂದನೆ ಕೂಡ ಈ ರೀತಿಯ ಕಾರಕತ್ವಗಳಿಗೆ ಸಪೋರ್ಟ್ ಮಾಡುತ್ತೆ. 6ನೇ ಮನೆ ಅಧಿಪತಿ ಲಗ್ನದಲ್ಲಿದ್ದರೆ ಯಶಸ್ಸಾಗ್ಬೋದು. ಈ ವ್ಯಕ್ತಿಗೆ ಬಹಳ ಬೇಗ ಹೆಸರು ಬರುತ್ತೆ. ಯಾವ್ದೋ ಒಂದ್ ರೀತಿ ನೋಟೆಡ್ ಆಗ್ತಾನೆ ವ್ಯಕ್ತಿ. ನಾಗರತ್ನ ಅವರು ಎಸ್, ನೇತ್ರ ಎಸ್, ಹಂಗ ಈ ತರ ಇದು ಬರ್ತಾ ಇರ್ಬೇಕು ನಿಮ್ ಕಡೆಯಿಂದ. ನರಸಿಂಹ ಅವರು ಎಸ್, ಥ್ಯಾಂಕ್ ಯು, ಎಸ್. ಸಿದ್ದೇಶ್ ನಮಸ್ಕಾರ, ಎಸ್. ಆದ್ರೆ 6ನೇ ಮನೆ ಅಧಿಪತಿ ಲಗ್ನದಲ್ಲಿದ್ರೆ ಸಂಬಂಧ ಚೆನ್ನಾಗಿರಲ್ಲ. ಯಾರ ಜೊತೆಗೆ? ಸಂಬಂಧಿಗಳೊಂದಿಗೆ ಸ್ವಲ್ಪ ಅಷ್ಟ್ರ ಮಟ್ಟಿಗೆ ಒಳ್ಳೆ ಫ್ಲೂಯೆಂಟ್ ಆಗಿರುವಂತಹ ರಿಲೇಶನ್ಶಿಪ್ ಇರಲ್ಲ. ಅಲ್ಲಿ ಸ್ವಲ್ಪ ಮನಸ್ತಾಪ ಇರ್ಬೋದು, ಸ್ವಲ್ಪ ಹಾಗೆ ಹೀಗೆ ಇರ್ಬೋದು, ಅಥವಾ ಸ್ವಲ್ಪ ಶತ್ರುತ್ವನೂ ಇರ್ಬೋದು ಅವ್ರ ಜೊತೆಗೆ. ಎಸ್, ರೈಟ್ ಹೇಳ್ತಾ ಇದ್ದಾರೆ. ಯಾರಾದ್ರೂ ಆಗ್ಬೋದು, ಅಣ್ಣ ತಮ್ಮದಿರ ಆಗ್ಬೋದು, ಬ್ಲಡ್ ರಿಲೇಶನ್ಶಿಪ್ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಮಕ್ಕಳುಗಳಾಗ್ಬೋದು, ಎನಿವನ್. ಅಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಭಿನ್ನಾಭಿಪ್ರಾಯ ಇರುತ್ತೆ. ಅಷ್ಟು ಜಲ್ಲಾಗಿ ಹೋಗುವಂತ ಒಂದು ರಿಲೇಶನ್ಶಿಪ್ ಇರಲ್ಲ. ಎಸ್, ಬಹಳ ಜನ ಮೆಸೇಜ್ ಮಾಡ್ತಾ ಇದ್ದೀರಿ. ಎಸ್, ರೈಟ್ 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 ಅಂತ ಹೇಳಿ, ಥ್ಯಾಂಕ್ ಯು. ಯಾಕೆ ಅಂದ್ರೆ ಸಂಬಂಧಗಳ ಮನೆ, ಕುಟುಂಬ, ಅದಕ್ಕೆ ಇದು ದ್ವಾದಶ ಭಾವ ಆಗುತ್ತೆ. ಈಗ 6ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿದ್ರೆ ಇಂಥವ್ರ ವಂಶದಲ್ಲಿ ಯಾರೋ ಒಬ್ರು ಹೆಸರು ಚೆನ್ನಾಗಿ ಮಾಡಿರ್ತಾರೆ. ಯಾರೋ ಒಬ್ರು ಒಂದು ಹೆಸರನ್ನ ಮಾಡಿರ್ತಾರೆ, ಒಂದು ರಿಮಾರ್ಕ್ ಮಾಡಿರ್ತಾರೆ ಅವ್ರ ವಂಶದಲ್ಲಿ. ಈಗ ನನಗೆ 6ನೇ ಮನೆ ಅಧಿಪತಿ 2ರಲ್ಲಿದ್ದಾನೆ. ನಮ್ಮ ತಾತ ಸ್ವಾತಂತ್ರ್ಯ ಹೋರಾಟಗಾರರು, ಬಹಳ ಹೆಸರು ಮಾಡಿದ್ರು, ಗೌರ್ಮೆಂಟ್ ಅಲ್ಲಿ ರೆಕಗ್ನೈಸ್ ಮಾಡಿದ್ರು. ಒಂದ್ ಕಾಲದಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟಾನೂ ಕೊಡ್ಲಿಕ್ಕೆ ತಯಾರಿದ್ರು. ಬಟ್ ನಮ್ಮ ತಾತವರು ಅದನ್ನೆಲ್ಲ ತಗೊಳ್ಳಿಲ್ಲ. ಒಳ್ಳೆ ಭಾಷಣಗಾರರು, ಇದೆಲ್ಲ ಹೆಸರು ಮಾಡಿದ್ರು. ಒಳ್ಳೆ ರೈಟರ್ ಸಹ ನಮ್ಮ ತಾತವರು. ಈ ಕಡೆ ನಮ್ಮ ತಾಯಿ ಮನೆ ಕಡೆನೂ ಆ ಥರದ್ದು ನಮ್ಮ ಮುತ್ತಾತವ್ರದ್ದು ಬಂದಿದೆ. ಅಂದ್ರೆ ಅವರು ಒಂದು ವಿಖ್ಯಾತರಾಗಿದ್ರು. ಆಯ್ತಲ್ಲ, ಇದು ಮೊದಲನೇದು. 2ನೇದು, ಯಾರಿಗೆ 6ನೇ ಮನೆ ಅಧಿಪತಿ 2ರಲ್ಲಿ ಇರ್ತಾರೆ ಅವರು ಸಹ ನೋಟ್ ಆಗ್ತಾರೆ ಸಮಾಜದಲ್ಲಿ, ಅವರು ವಿಖ್ಯಾತರಾಗ್ತಾರೆ. ಈಗ ನೀವೆಲ್ಲ ಸೇರ್ಕೊಂಡು ನನಗೆ ಒಬ್ಬ ಒಳ್ಳೆ ಜ್ಯೋತಿಷಿಯೇನೋ ಒಂದು ಬಿರುದು ಕೊಟ್ಟಿದ್ದೀರಿ, ನಿಮ್ಮಿಂದ ಅದಾಗಿರ್ತಕ್ಕಂಥದ್ದು. ಹಾಗೆ ಅವರು ಯಾವುದೋ ಒಂದು ಕಾರಣದಿಂದ ತಾವು ಮಾಡೋ ವೃತ್ತಿಯಿಂದಲೋ, ತಮ್ಮ ಸೇವೆಯಿಂದಲೋ, ಅಥವಾ ತಮ್ಗಿರ್ತಕ್ಕಂಥ ಬೇರೆ ಕ್ವಾಲಿಟೀಸ್ ಇಂದಲೋ ಅವರು ಎದ್ದು ಕಾಣ್ತಾರೆ, ಅಥವಾ ವಿಖ್ಯಾತರಾಗ್ತಾರೆ, ಅಥವಾ ಒಂದು 10 ಜನ ಗುರುತಿಸೋ ರೀತಿಯಿಂದ ಆಗ್ತಾರೆ. ಅವರು 2ನೇ ಭಾವದಲ್ಲಿದ್ದಾರೆ. ವಿಖ್ಯಾತ ಹೆಸರು ಮಾಡ್ತಾರೆ. ಸಾಹಸಿ, ಬ್ರೇವ್ನೆಸ್ ಇರುತ್ತೆ. ಆಯ್ತಾ? ವಕ್ತಾ ಸುಖಿನ್, ಪರಾಶರರು ಬಹಳ ಅತ್ಯದ್ಭುತವಾದ ವರ್ಡ್ ಯೂಸ್ ಮಾಡ್ತಾರೆ. ವಕ್ತಾ ಸುಖಿನ್ ಅಂದ್ರೆ ಈ ಪರ್ಸನ್ ಹೆಂಗ್ ಮುಂದಕ್ಕೆ ಬರ್ಬೋದಂದ್ರೆ he must create his own opportunity himself ಅಂತ. ದಟ್ ಈಸ್ ಕಾಲ್ಡ್ ವಕ್ತ. ವಕ್ತ ಅಂದ್ರೆ ಬರ್ತಕ್ಕಂಥ ಆಪರ್ಚುನಿಟಿನ ಗ್ರಾಬ್ ಮಾಡ್ಕೊಂಡ್ರೆ ಅವನ ಲೈಫಲ್ಲಿ ಸುಖ ಇರುತ್ತೆ. ಇಲ್ಲ ಅಂದ್ರೆ 6ನೇ ಮನೆಯ ಕೆಟ್ಟ ಕಾರಕತ್ವ ಸ್ಟಾರ್ಟ್ ಆಗುತ್ತೆ. 6ನೇ ಮನೆ ಕೆಟ್ಟ ಕಾರಕತ್ವ ಏನು? ರೋಗ ಆಗ್ಬೋದು, ಜಗಳ ಆಗ್ಬೋದು, ಮನಸ್ತಾಪ ಆಗ್ಬೋದು, ನೆಮ್ಮದಿ ಇಲ್ದಂಗ ಆಗ್ಬೋದು.
ವೈ ದಿಸ್ ಹ್ಯಾಪನ್ಸ್? ಬಿಕಾಸ್ ಎರಡನೇ ಮನೆಯ ಕಾರಕತ್ವಗಳನ್ನ ಸರಿಯಾಗಿ ಅವರು ಹ್ಯಾಂಡಲ್ ಮಾಡ್ಕೊಳ್ಳಿಲ್ಲ ಅಂದಿದ್ರಿಂದ ಕುಟುಂಬದಲ್ಲಿ ಒಡಕು ಬರಬಹುದು, ಹಣದ ತೊಂದರೆ ಆಗಬಹುದು, ಆರೋಗ್ಯದಲ್ಲಿ ತೊಂದರೆಗಳ. ಸೊ ಇದು ಎರಡನೇ ಭಾವದ ಕಾರಕತ್ವ. ಮೂರನೇ ಭಾವಕ್ಕೆ ಬಂದ್ರೆ, ಆರನೇ ಮನೆ ಅಧಿಪತಿ ಮೂರನೇ ಭಾವಕ್ಕೆ ಬಂದ್ರೆ ಅಣ್ಣ ತಮ್ಮಂದಿರೇ ಶತ್ರುಗಳಾಗುತ್ತಾರೆ. ಅಣ್ಣ ತಮ್ಮಂದಿರೇ ಶತ್ರುಗಳು ಅಥವಾ ಶತ್ರುಗಳ ರೀತಿ, ಅಥವಾ ಪ್ರೀತಿ ವಿಶ್ವಾಸ ಇದ್ರೂ ಒಳಗಡೆಗೆ ಹೆಚ್ಚಿನ ಕಾಂಟ್ಯಾಕ್ಟ್ಸ್ ಇರಲ್ಲ. ಈ ವ್ಯಕ್ತಿಗೆ ಕ್ರೋಧ ಜಾಸ್ತಿ ಇರುತ್ತೆ. ಎಸ್ 100% ರಾಘವೇಂದ್ರ, ಈ ವ್ಯಕ್ತಿ ಕ್ರೋಧ, ಸ್ವಲ್ಪ ಕೋಪ. ಈ ಶತ್ರುತ್ವ ಆಗ್ಬೇಕಂದ್ರೆ ಕೋಪ ಬರ್ಬೇಕಲ್ರಿ ಇಲ್ಲಿ. ನೀವ್ ಯಾರ ಜೊತೆಗೆ ಹೋಗಿ ಕಿತ್ತಾಡ್ತೀರಾ ಅಂದ್ರೆ ದ ರೀಸನ್ ಈಸ್ ಕೋಪನೇ. ಎಲ್ಲಿ ಸಮಾನತೆ ಇರಲ್ವೋ ಅಲ್ಲಿ ಸಹಜತೆ ಬರಲ್ಲ. ನಾನೇ ದೊಡ್ಡವನು, ನಾನೇ ದೊಡ್ಡವಳು, ನಾನು ಹೇಳ್ದಂಗೆ ನಡೀಬೇಕು, ನಂದೇ ರೈಟ್ ಅನ್ನುವಂಥ ಮನೋಭಾವನೆ ಇದು ಸಮಾನತೆಗೆ ವಿರುದ್ಧವಾದದ್ದು. ಇದಿಲ್ಲದೆ ಇದ್ದಾಗ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಜಗಳ ಬರುತ್ತೆ. ಜಗಳ ಬರೋದಕ್ಕೆ ಮೇನ್ ರೀಸನ್ ಕ್ರೋಧ ಈಸ್ ಒನ್ ಆಫ್ ದ ಅರಿಷಡ್ ವರ್ಗ. ಕ್ರೋಧ ಆರನೇ ಮನೆಯ ಕಾರಕತ್ವ. ಕ್ರೋಧಕ್ಕೆ ಕಾರಕ ಗ್ರಹ ಕುಜ. ಮನೇಲಿ ಇಲ್ಲ ಒಂದ್ 4-6 ಜನ ಇದೀವಿ, ಒಟ್ಟು ಕುಟುಂಬ ಬಾಳ್ತಾ ಇದೀವಿ. ನನಗೇ ಬೇಕು, ನನ್ನ ಕುಟುಂಬಕ್ಕೆ ಪ್ರಾಫಿಟ್ ಬೇಕು, ನಾನೇ ಒಡವೆ ತಗೋಬೇಕು, ನಾನೇ ಸೀರೆ ತಗೋಬೇಕು, ನಾನೇ ಪ್ರಾಪರ್ಟಿ ಮಾಡ್ಬೇಕು. ದಟ್ ಈಸ್ ಮಾತ್ಸರ್ಯ. ಅದು ಮಾತ್ಸರ್ಯ. ಬೇರೆಯವ್ರು ಯಾರು ಚೆನ್ನಾಗಿರ್ಬಾರ್ದು, ನಾನ್ ಮಾತ್ರ ಚೆನ್ನಾಗಿರ್ಬೇಕು, ಅದು ಮಾತ್ಸರ್ಯ. ಡಿಸೈರ್, ನನ್ನ ಹೊಟ್ಟೆ ಫಸ್ಟ್ ತುಂಬಬೇಕು, ಆಮೇಲೆ ದೊಡ್ಡವರ ಚಿಕ್ಕವರ ಯಾರಾದ್ರೂ ಆಗ್ಲಪ್ಪ, ಫಸ್ಟ್ ನನಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಏನಾದ್ರೂ ಆಗ್ಲಿ. ಅಲ್ಲಿ ನಾನು ನನ್ನದು, ನಾನು ನನ್ನದು, ನಾನು ನನ್ನದು, ನಾನು ನನ್ನದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕ್ರೋಧ ಹಿಂಬಾಲಿಸ್ತಾ ಇರುತ್ತೆ, ಅಥವಾ ಅರಿಷಡ್ ವರ್ಗ ಯಾವ್ದಾದ್ರು ಒಂದು ಹಿಂಬಾಲಿಸ್ತಾ ಇರುತ್ತೆ. ಸೊ ಕ್ರೋಧ ಯಾಕಿರುತ್ತೆ ಅಂದ್ರೆ, ಆರನೇ ಭಾವದ ಅಧಿಪತಿ ಮೂರನೇ ಭಾವಕ್ಕೆ ಬಂದ. ಮೂರನೇ ಭಾವ ಯಾವ ಭಾವ? ನಿಮ್ಮ ವಿಕ್ರಮ ಸ್ಥಾನ. ಇಂಥವ್ರು ಗೆಲ್ಲೋದಕ್ಕೂ ಬಹಳ ತೊಂದರೆ ಆಗತ್ತೆ ಲೈಫಲ್ಲಿ. ಯಾಕಂದ್ರೆ ಹೋದ್ ಕಡೆಗೆಲ್ಲ ಜಗಳ ಆಗ್ತಾ ಇರುತ್ತೆ. ಎಲ್ಲಿ ಜಗಳ ಬೇಕಿರಲ್ವೋ ಅಲ್ಲಿ ಜಗಳ ಆದ್ರೆ ಏನ್ ಪ್ರಯೋಜನ? ಇವ್ರ ಲೈಫ್ ಹೇಗಾಗುತ್ತೆ ಅಂದ್ರೆ, ಇವ್ರು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಆರನೇ ಮನೆ ಅಧಿಪತಿ ಮೂರಲ್ಲಿ ಇದ್ದಾರೆ ನೋಡಿ, ಅವ್ರು ಬೇರೆಯವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ. ಈ ಮನೆಗೆ ಮಾರಿ ಊರ್ಗ್ ಉಪಕಾರಿ ಅಂತಾರಲ್ಲ ಆತರ. ಅವ್ರ ಕೆಲಸ ಎಲ್ಲ ಇನ್ನೊಬ್ರಿಗೆ ಸೇವೆ ಮಾಡೋದ್ರಲ್ಲಿ ಆಗೋಗುತ್ತೆ, ತನ್ನ ಮನೆ ಕಡೆ ನೋಡ್ಕೊಳಕ್ಕೆ ಆಗಲ್ಲ. ಅದರ ಅರ್ಥ ಏನಂದ್ರೆ, ತನ್ನ ಗೆಲುವಿಗೆ ಪರಿಶ್ರಮ ಪಡೋದಕ್ಕಿಂತಲೂ ಬೇರೆಯವ್ರು ಗೆಲ್ಬೋದು, ಬೇರೆಯವ್ರನ್ನ ಗೆಲ್ಲಿಸ್ಬೋದು ಇವರು. ಯಾಕೆ? 6th house is the mistake, house of a mistake. ಯಾವ್ಯಾವ ಭಾವಕ್ಕೆ ಬರ್ತಾನೋ ಆ ಭಾವದಲ್ಲಿ ಮಿಸ್ಟೇಕ್ಸ್ ಅನ್ನು ಉಂಟು ಮಾಡ್ತಾನೆ, ಆ ಭಾವದ ಕಾರಕತ್ವಗಳನ್ನ ಕಡಿಮೆ ಮಾಡ್ತಾನೆ. ಸೊ ವೇಸ್ಟ್ ಆಗ್ಬಿಡುತ್ತೆ, ಲೈಫ್ ವೇಸ್ಟ್ ಆಗುತ್ತೆ. ಈಗ 4ನೇ ಭಾವಕ್ಕೆ ಬರೋಣ ನಾವು. 6ನೇ ಮನೆ ಅಧಿಪತಿ ಯಾರಿಗೆ ಆಗ್ಲಿ 4ನೇ ಮನೆಯಲ್ಲಿದ್ರೆ ಏನ್ ಫಲ? ಮಾತೃ ಸುಖಕ್ಕೆ ತೊಂದರೆ. ತಾಯಿಗೆ ಲೈಫಲ್ಲಿ ಸುಖ ಇರಲ್ಲ, ಅವ್ರ ಜೀವನದಲ್ಲಿ ಸುಖ ಇಲ್ಲದೆ ಇರಬಹುದು. ತಾಯಿಗೆ ಮಾನಸಿಕವಾಗಿ ಪರಿತಪಿಸ್ತಾ ಇರ್ಬೋದು. ತಾಯಿಗೆ ಬಂಧುತ್ವಗಳಲ್ಲಿ, ತನ್ನಗಿರ್ತಕ್ಕಂಥ ಬಂಧುತ್ವಗಳಲ್ಲಿ ನೆಮ್ಮದಿ ಇಲ್ಲದೆ ಇರ್ಬೋದು, ಅಥವಾ ತಾಯಿಗೆ ಆರೋಗ್ಯ ಸರಿ ಇಲ್ಲದೆ ಇರಬಹುದು. ಸ್ಟ್ರಗಲ್ ಲೈಫ್ ತಾಯಿಗಿರುತ್ತೆ. 6ನೇ ಮನೆ ಅಧಿಪತಿ 4ಕ್ಕೆ ಬಂದ್ರೆ ಎಸ್ ಆರ್ ನೋ ನನ್ಗೆ ಮೆಸೇಜ್ ಮಾಡ್ಬೋದು, ನೋಡ್ಕೋಬಹುದು ನಿಮ್ ಜಾತಕಗಳನ್ನ. ನಿಮ್ದಿಲ್ಲ ಅಂದ್ರೆ ಪರಿಚಯದವರ ಜಾತಕಗಳನ್ನ ನೋಡ್ಕೊಳ್ಳಿ. ಒನ್ಸ್ ಅಗೈನ್ ಐ ವಿಲ್ ಟೆಲ್ ಯು, ಆ ಗ್ರಹ ಅಕಸ್ಮಾತ್ ಉಚ್ಚ ಸ್ಥಾನದಲ್ಲಿದ್ರೆ, ಶುಭ ಗ್ರಹಗಳ ದೃಷ್ಟಿಗೆ ಒಳಪಟ್ಟಿದ್ರೆ, ಈ ಕಾರಕತ್ವಗಳು ಪರ್ಸೆಂಟೇಜ್ ಸ್ವಲ್ಪ ಡೌನ್ ಆಗಬಹುದು ನಿಮ್ಗೆ. ಶ್ರೀನಿವಾಸ್ ರವಿಕುಮಾರ್ 100% ಕರೆಕ್ಟ್ ಸ್ಟಾರ್ ಹೇಳ್ತಾ ಇದ್ದಾರೆ. ಆಯ್ತಲ್ಲ? ಯಾರಿಗೆ 6ನೇ ಮನೆ ಅಧಿಪತಿ 4ರಲ್ಲಿ ಇರ್ತಾನೆ ಆ ವ್ಯಕ್ತಿ ನೀವು ಗಮನಿಸ್ ನೋಡಿ. ನಿಮ್ಮ ಹತ್ರಕ್ಕೆ ಯಾರೇ ಬರ್ಲಿ ಅಪ್ಪ, 6ನೇ ಮನೆ ಅಧಿಪತಿ 4ರಲ್ಲಿ ಇರೋನಿದ್ದಾನೆ ಅಂದ್ರೆ ಆ ವ್ಯಕ್ತಿ ಜೊತೆ ನೀವು ಮಾತಾಡ್ತಾ ಬಹಳ ಹುಷಾರಾಗಿರ್ಬೇಕು. ಯಾಕಂದ್ರೆ ಆ ವ್ಯಕ್ತಿಗೆ ಚಾಡಿ ಹೇಳುವ ಗುಣ ಇರುತ್ತೆ.
ಚಾಡಿ ಹೇಳೋ ಗುಣ ಅಂದ್ರೆ ಎಲ್ಲಾ ಗ್ರಹಗಳಿದ್ರೂ ಇರುತ್ತೆ ಅಂತಲ್ಲ. ರಾಹು ಇರ್ಬೋದು, ಶನಿ ಇರ್ಬೋದು, ಈ ತರದ ಪ್ಲಾನೆಟ್ಸ್ ಬಂದಾಗ ಅಲ್ಲಿ ಚಾಡಿ ಹೇಳೋ ಗುಣನ ನೀವ್ ಹೇಳ್ಬೇಕು. ಶುಭ ಗ್ರಹಗಳು ಇದ್ದ ಮಾತ್ರಕ್ಕೆ ಚಾಡಿ ಹೇಳ್ತಾರೆ ಅಂತ ಅರ್ಥ ಅಲ್ಲ. ಭೇದೋಪಾಯ ಮಾಡ್ಬೋದು, ಆದ್ರೆ ಚಾಡಿ ಹೇಳೋ ಗುಣ ಇದಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪ್ಲಾನೆಟ್ಸ್. ಯಾವ ಪ್ಲಾನೆಟ್ ಬರುತ್ತೆ, ಆ ಕಾರಕತ್ವ ಏನು, ಅದರ ಮೇಲೆ. 6ನೇ ಮನೆ ಅಧಿಪತಿ 4ರಲ್ಲಿ ಯಾರೇ ಇರ್ಲಿ, ಬೇರೆಯವ್ರ ಮಿಸ್ಟೇಕ್ಸ್ ನ ಪಟ್ ಅಂತ ಎದ್ದು ತೋರಿಸ್ತಾರ. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು ನೀವು. ತುಂಬಾ ಹುಷಾರಾಗಿರ್ಬೇಕು. ದೇ ವಿಲ್ ಈಸಿಲಿ ಐಡೆಂಟಿಫೈ ಅದರ್ಸ್ ಮಿಸ್ಟೇಕ್. ಅವ್ರಿಗೆ ಒಳ್ಳೇದು ಫಸ್ಟ್ ಕಾಣೋದೇ ಇಲ್ಲ, ಬೇರೆಯವ್ರದ್ದು ಕೆಟ್ಟದೇ ಕಾಣುತ್ತೆ ಫಸ್ಟ್. ಯಾರಾದ್ರೂ ಆಗ್ಬೋದು, ಎನಿಬಾಡಿ. ಥ್ಯಾಂಕ್ ಯು. ಕರೆಕ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. 6ನೇ ಮನೆಯ ಅಧಿಪತಿ ಚತುರ್ಥದಲ್ಲಿದ್ರೇನು ಅಂತ ಹೇಳಿ. ಈಗ ಪಂಚಮ ಭಾವಕ್ಕೆ ಬರೋಣ. ಯಾರಿಗೆ 6ನೇ ಮನೆ ಅಧಿಪತಿ ಪಂಚಮದಲ್ಲಿ ಇರ್ತಾನೆ, ಇಂಥವ್ರಿಗೆ ಧನ ಮಿತ್ರ, ಇವ್ರು ದುಡಿತಕ್ಕಂತ ದುಡ್ಡು, ಇವ್ರ ಲೈಫಲ್ಲಿ ಬರ್ತಕ್ಕಂಥ ಫ್ರೆಂಡ್ಸ್ಗಳು, ಇವೆರಡು ಅಸ್ಥಿರ ಅಂತ ಹೇಳ್ತಾರೆ. ಇದು ಸ್ಥಿರ ಅಲ್ಲ, ಇಟ್ ಈಸ್ ಆಲ್ವೇಸ್ ಚೇಂಜ್ ಆಗ್ತಾ ಇರುತ್ತೆ. ಯಾರು ಸ್ಥಿರ ಅಲ್ಲ. ಇವರೊಬ್ರು ನನಗೆ ಬೆಸ್ಟ್ ಫ್ರೆಂಡ್ ಅಂತ ನೀವು ಹೇಳ್ಕೊಳಕ್ಕಾಗಲ್ಲ. ದುಡ್ಡು ಅಷ್ಟೇ, ಬಂತು ನಾನು ಸೆಟ್ಲ್ ಮಾಡ್ಕೊಂಡೆ ಅಂತಲ್ಲ. ಸೆಟ್ಲ್ ಆಗೋ ದುಡ್ಡು ಬಂದ್ರು ಹೋಗುತ್ತೆ, ತಿರ್ಗಾ ಮತ್ತೆ ನೀವು ಸೆಟ್ಲ್ ಮಾಡ್ಕೋಬೇಕು, ಮತ್ತೆ ದುಡ್ಡನ್ನು ದುಡಿಬೇಕು. 6ನೇ ಮನೆ ಅಧಿಪತಿ 5ರಲ್ಲಿ ಬಂದ್ರೆ ಬಹಳ ಖರ್ಚು, ಮಕ್ಕಳ ಖರ್ಚು ಮಾಡಬೇಕಾಗ್ಬರುತ್ತೆ. ಮಕ್ಕಳ ಸಲುವಾಗಿ ಹೆಚ್ಚಿಗೆ ಖರ್ಚುಗಳು ಬರುತ್ತೆ. ಆ ವ್ಯಕ್ತಿ ಹೇಗೆ ಅಂದ್ರೆ, ಎಸ್ ಟ್ರೂ ಹೇಳ್ತಾ ಇದ್ದಾರೆ, ಆ ವ್ಯಕ್ತಿ ಹೇಗೆ ಅಂದ್ರೆ ಕೆಲವು ಸಲ ವಿಧಿ ಇಲ್ಲದೆ ಸ್ವಾರ್ಥಿ ಆಗ್ತಾನೆ, ಕೆಲವು ಸಲ ದಯಾವಂತರಾಗ್ತಾರೆ. ಇವ್ರಿಗೆ ಭಗವಂತ 2 ಆಪ್ಷನ್ ಕೊಟ್ಬಿಡ್ತಾನೆ. ನೀವು ಒಂದೇ ತರ ಇರಕ್ಕಾಗಲ್ಲಪ್ಪ, ಟೈಮ್ಗೆ ಸರಿಯಾಗಿ ನೀನು 2 ತರ ನೀನು ಇದಾಗ್ಬೇಕು ಅಂತ. ಯಾರಿಗೆ 6ನೇ ಮನೆ ಅಧಿಪತಿ 5ರಲ್ಲಿ ಇರ್ತಾರೆ, ಮಕ್ಕಳ ಜೊತೆಗೆ ಕ್ಲೀಶೆ ಬರುತ್ತೆ. ಅಷ್ಟು ಒಳ್ಳೆ ರಿಲೇಶನ್ಶಿಪ್ ಬರಲ್ಲ ಮಕ್ಕಳ ಜೊತೆ. ಈಗ 6ನೇ ಭಾವಕ್ಕೆ ಬರೋಣ. ಈಗ 6ನೇ ಭಾವದ ಅಧಿಪತಿ 6ನೇ ಮನೆಯಲ್ಲೇ ಇದ್ರೆ ಆ ವ್ಯಕ್ತಿಗೆ ತನ್ನ ಸಂಬಂಧ ಅಂತ ಯಾರಿರುತ್ತೆ, ತನ್ನ ಪರಿವಾರ ಅಂತ ಯಾರಿರುತ್ತೆ. ನನ್ನ ಚಾರ್ಟ್ ನಲ್ಲಿ 5th ಲಾರ್ಡ್ 6 ನಲ್ಲಿದೆ. ನನ್ನ ಫ್ರೆಂಡ್ಸು ನನ್ನ ಹತ್ರ ಸಾಲ ತಗೊಂಡು ನನಗೆ ಮೋಸ ಮಾಡಿದ್ದಾರೆ, ಹೆಚ್ಚು ಕಡಿಮೆ 1 ಲಕ್ಷ. ನೋಡಿ, ದಿಸ್ ಇಸ್ ಕಾಲ್ಡ್ ಅಸ್ಥಿರ. ನಂಬಕ್ಕಾಗಲ್ಲ ನೀವು. ದೇ ವಿಲ್ ಚೀಟ್ ದಮ್. 11ನೇ ಮನೆ ಫ್ರೆಂಡ್ ಮನೆ, ಮಾರಕ ಸ್ಥಾನ ಆಗುತ್ತೆ. ಅಲ್ಲಿಗೆ ಅಷ್ಟಮಾಧಿಪತಿ ಕನೆಕ್ಷನ್ ಬಂದ್ರೆ ಲಾಸ್, 100% ಲಾಸ್ ಆಗುತ್ತೆ. ಫ್ರೆಂಡ್ಸ್ ಕಡೆಯಿಂದ ಲಾಸು. ಕೆಲವು ದೊಡ್ಡಣ್ಣ ಇದ್ರೆ ದೊಡ್ಡಣ್ಣನಿಂದಲೂ ಸ್ವಲ್ಪ ತೊಂದರೆಗೆ ಒಳಗಾಗ್ಬೋದು. 6ನೇ ಭಾವ ಅಂದ್ರೆ ತನ್ನ ಸುತ್ತಮುತ್ತ ಯಾರಿರ್ತಾರೆ, ತನ್ನ ಮನೆಯವ್ರು ಯಾರಿರ್ತಾರೆ, ಅವ್ರ ಜೊತೆಗೆ ದ್ವೇಷದ ಭಾವನೆಯಿಂದ ನಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇರುತ್ತೆ. ಒಳ್ಳೆ ರಿಲೇಶನ್ಶಿಪ್ ಬರಲ್ಲ. ಆದ್ರೆ ಬೇರೆಯವ್ರ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್. ಈ ತನ್ನ ಕುಟುಂಬದವರು ಮನೆಯವ್ರನ್ನ ಬಿಟ್ಟು ಬೇರೆಯವ್ರ ಜೊತೆಗೆ ಎಲ್ಲ ಕಡೆ ಚೆನ್ನಾಗಿರ್ತಾರ. ಸಾಮಾನ್ಯ ಧನಿಕ, ಹಣ ಅನ್ನುವಂಥದ್ದು ಕೋಟ್ಯಾಂತರ ರೂಪಾಯಿ ಅಲ್ಲದೆ ಹೋದ್ರು ಒಂದು ರೆಗ್ಯುಲರ್ ಮಟ್ಟದಲ್ಲಿ ಬರ್ತಾ ಇರುತ್ತೆ. ಹೀಗೆ ಸ್ವಜನ ದ್ವೇಷಿ ಅಂತ ಹೇಳ್ಬೋದು ನಾವು. ದ್ವೇಷಿ ಅಂದ್ರೆ ದ್ವೇಷ ಮಾಡ್ತಾರೆ ಅಂತ ಅರ್ಥ ಅಲ್ಲ. ದ್ವೇಷ ಇರಬಹುದು, ಅಥವಾ ಅಷ್ಟು ಹೊಂದಾಣಿಕೆ ಇಲ್ಲದೆ ಇರಬಹುದು. ಫಾರ್ ಎಕ್ಸಾಂಪಲ್, ನೀವು ಒಳ್ಳೇದ್ ಹೇಳಿದ್ರು ಅವ್ರಿಗೆ ಕೆಟ್ಟದಾಗ ಕಾಣಬಹುದು, ಅವ್ರು ಒಳ್ಳೇದ್ ಹೇಳಿದ್ರು ನಿಮಗ್ ಕೆಟ್ಟದಾಗ ಕಾಣ್ಬೋದು. ಒಟ್ನಲ್ಲಿ ಕಾರಕತ್ವ ಏನು, ದ್ವೇಷದ ಭಾವನೆ ಉಂಟಾಗ್ಬೇಕು. ಅಲ್ಲಿ ನೀವು ಆಡಿರ್ತಕ್ಕಂಥ ಮಾತು, ತೋರಿಸಿರುವಂತ ಪ್ರತಿಕ್ರಿಯೆ, ನಡೆದುಕೊಂಡಿರುವಂತ ರೀತಿ ಎಲ್ಲ ಒಳ್ಳೆಯದು ಆಗಿದ್ರು ಸಹ
ಬೇರೆಯವ್ರಿಗೆ ಪ್ರೊಜೆಕ್ಟ್ ಆಗೋದು ಅಥವಾ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದು ಕೆಟ್ಟ ರೀತಿನಲ್ಲಿ, ಒಂದು ದ್ವೇಷವನ್ನು ಹುಟ್ಟಾಕುವ ರೀತಿನಲ್ಲಿ, ಒಂದು ವೈರತ್ವವನ್ನ ಕ್ರಿಯೇಟ್ ಮಾಡುವ ರೀತಿನಲ್ಲಿ ಉಂಟಾಗುತ್ತೆ. ಯಾರೂ ಕೆಟ್ಟವರು ಇರಲ್ಲ. ಪರಿಸ್ಥಿತಿ ನಿಮ್ಮನ್ನ ಅವರನ್ನ ಶತ್ರುಗಳನ್ನಾಗಿ ಮಾಡುತ್ತೆ ಅಷ್ಟೇ. ದಿಸ್ ಇಸ್ ದ ಕಾರಕತ್ವ. ಈ ನೋಡಿ, ಇವನ್ನ ಅರ್ಥ ಮಾಡ್ಕೋಬೇಕಾಗಿರೋದು. ಯಾಕಂದ್ರೆ ಇವೆಲ್ಲ ಪ್ರತಿಯೊಬ್ಬರ ಬದುಕಿನಲ್ಲಿ ಮನಸ್ಸಿನ ಒಳಗಡೆ ನಡೆಯುವಂತ ಯುದ್ಧ. ಮನಸ್ಸನ ಒಳಗಡೆ ನಡೆದ್ರೆ ಈಚೆ ಕಡೆ ಬರುತ್ತೆ. ಈ ಜಾತಕಗಳನ್ನ ನೋಡ್ಕೊಂಡಾಗ, ಚೆಕ್ ಮಾಡ್ಕೊಂಡಾಗ ನನಗೆ ಯಾವ ಮನಸ್ಥಿತಿ ಇರ್ಬೋದು, ನಮ್ಮ ಮನೇಲಿ ಇರ್ತಕ್ಕಂಥ ಇತರೆ ಜನಗಳಿಗೆ ಯಾವ ಮನಸ್ಥಿತಿ ಇರ್ಬೋದು, ನನ್ನ ಬಂಧು ಬಳಗದವ್ರು ಯಾವ ಮನಸ್ಥಿತಿ ಇರ್ಬೋದು, ಹಾಗಿದ್ರೆ ನಾವು ಹೇಗೆ ನಡ್ಕೋಬೇಕು. ಸಪ್ತಮಕ್ಕೆ ಬಂದ್ರೆ 6ನೇ ಮನೆ ಅಧಿಪತಿ 7ಕ್ಕೆ ಬಂದ್ರೆ 7ನೇ ಮನೆಯಲ್ಲಿದ್ರೆ ಅವ್ರಿಗೆ ಈ ಹೆಂಡತಿ ಜೊತೆಗೆ ಅಷ್ಟು ಒಳ್ಳೆ ರಿಲೇಶನ್ಶಿಪ್ ಬರಲ್ಲ. ಸ್ತ್ರೀ ಸೌಖ್ಯ ವಿಹೀನ. ಗಂಡ ಹೆಂಡತಿ ಚೆನ್ನಾಗಿರಲ್ಲ ಅಂತ ಹೇಳ್ತಲ್ಲ, ಅವ್ರ ನಡುವೆ ಏನೋ ಒಂದು ತೊಂದರೆಗಳು ಬರಬಹುದು. ಮತ್ತೆ ಸೆಕ್ಷುಯಲ್ ಆಕ್ಟ್ಗೆ ಸಂಬಂಧಪಟ್ಟಂಗೆ ತೊಂದರೆಗಳು ಎದುರಾಗುತ್ತೆ ಅಂತ ಹೇಳ್ತಾರೆ ಪರಾಶರರು. ಶಾರೀರಿಕವಾಗಿ ಬಲ ಕುಗ್ಗು ಹೋಗ್ಬೋದು, ಅಥವಾ ಮಾನಸಿಕಂ ನಪುಂಸಕ ಭಾವನಂ ಅಂತ ಹೇಳ್ತಾರೆ. ಇಬ್ಬರಲ್ಲಿ ಯಾರಿಗಾದ್ರೂ ಆಗ್ಬೋದು, ಇಂಟ್ರೆಸ್ಟ್ ಇಲ್ದಂಗ ಆಗ್ಬೋದು, ಅಥವಾ ಆಗಲ್ಲ ಅನ್ನೋ ರೀತಿನಲ್ಲಿ ಆಗ್ಬೋದು. ಆದ್ರೆ ಇಂಥವ್ರು ಮಧ್ಯ ವಯಸ್ಸು ಆದ್ಮೇಲೆ ಲೈಫಲ್ಲಿ ಸ್ವಲ್ಪ ಒಂದು ಕರೆಕ್ಟ್ ಪೊಸಿಷನ್ಗೆ ಬರುತ್ತಾರೆ. ಅಷ್ಟಮ ಸ್ಥಾನಕ್ಕೆ ಬರೋಣ. 6ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಇದ್ರೆ ಆ ವ್ಯಕ್ತಿಗಳಿಗೆ ವಿದ್ವತ್ ಜನರು ಅಂತ ಯಾರಿರ್ತಾರೆ, ಚೆನ್ನಾಗಿ ಓದ್ಕೊಂಡಿರೋರು, ತಿಳ್ಕೊಂಡಿರೋರು, ಅವ್ರ ಜೊತೆಗೆ ಶತ್ರುತ್ವ ಆಗುತ್ತೆ. ಒಳ್ಳೇದು ಹೇಳಿದ್ರು ಅವ್ರು ಬೇರೆ ತರ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ರೋಗಿ, ಸ್ವಲ್ಪ ಕಾಯಿಲೆ ಇರುತ್ತೆ, ಇವ್ರಿಗೆ ತೊಂದರೆಗಳಿರುತ್ತೆ, ಸಾಲ ಆಗತ್ತೆ, ಸೀರೀಸ್ ಆಫ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಯಾರಿಗೆ 6ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಇರ್ತಾರೆ, 2ನೇವರ ಹಣ ಹಾಗೂ ಸ್ತ್ರೀಯ ಮೇಲೆ ಕಣ್ಣು. ನೀವ್ ಏನೇನೋ ಅಪಾರ್ಥ ಮಾಡ್ಕೋಬಾರ್ದು. ಆಕ್ಚುಲಿ ಕಣ್ಣು ಅಂದ್ರೆ ಕಣ್ಣು ಹೋಗ್ತಾ ಇರತ್ತೆ, ಆ ಕಡೆಗೆ ನೋಡ್ತಾ ಇರ್ತಾರೆ. ಮಾಡ್ತಾರ ಇಲ್ವಾ ಅದು ಬೇರೆ ಪ್ಲಾನೆಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅವ್ರಿಗೆ ಬೇರೆಯವರ ಹಣದ ಮೇಲೆ, ಬೇರೆಯವ್ರಿಗೆ ಜಾಸ್ತಿ ದುಡ್ಡು ಬಂದಿದೆ, ಎಷ್ಟು ಬಂತು, ನನ್ಗೆ ಯಾವಾಗ ಬರುತ್ತೆ, ಆ ದುಡ್ಡಲ್ಲಿ ನಾನ್ ಏನಾದ್ರು ಮಾಡ್ಕೋಬೋದಾ, ಏನಾದ್ರು ಸಾಲ ಗಿಲ ಕೇಳಿದ್ರೆ ಕೊಡ್ತಾರಾ, ಆಮೇಲೆ ಒಂದು ಸ್ವಲ್ಪ ಲೇಟ್ ಆಗಿ ಕೊಟ್ರಾಗುತ್ತೆ, ಇಲ್ಲ ಕೊಡದೇ ಇದ್ರು ಆಗುತ್ತೆ. ಈ ತರ ಥಿಂಕಿಂಗ್ ಬರ್ಬೋದು. ನಂಬಿಸಿ ಕೆಲವು ಇದು ಮಾಡುವಂಥದ್ದು. ಇಟ್ ಡಿಪೆಂಡ್ಸ್ ಆನ್ ದ ಪ್ಲಾನೆಟ್ಸ್. ಇರುತ್ತೆ ಅಂತಲ್ಲ. ಮತ್ತೆ ಬೇರೆಯವರು ಎರಡು ತರ ಕಣ್ಣು. ಒಂದು ತನಗೇ ಬೇಕು ಅಂತ, ಬೇರೆ ಸ್ತ್ರೀಯರ ಮೇಲೆ ತನಗೇ ಬೇಕು ಅಂತ. ಇನ್ನೊಂದು ಬೇಕಿರಲ್ಲ, ಹೆಚ್ಚು ಆಸಕ್ತಿ ನೋಡ್ಬೋದು. ಎರಡು ರೀತಿ ಇರುತ್ತೆ. ಹೆಚ್ಚು ಆಸಕ್ತಿಯಿಂದಲೂ ಸಹ ನೋಡ್ಬೋದು. ಇದನ್ನ ಅಪವಾದ, ಇವ್ರಿಗೆ ಅಪವಾದಗಳು ಬರ್ತಾ ಇರುತ್ತೆ. ಅಲ್ಲಲ್ಲಿ ಜಗಳಗಳು ಆಗ್ತಾ ಇರುತ್ತೆ. ಇವ್ರ ಮೇಲೆ ಒಂದು ಗೂಬೆಲ್ ಕೂರಿಸ್ತಾ ಇರ್ತಾರೆ. ಇದೆಲ್ಲ ಆಗ್ತಾ ಇರುತ್ತೆ, ಆಯ್ತಲ್ಲ. ಸೊ ಇದೆಲ್ಲ ನೋಡ್ಕೋಬೇಕು ನೀವು. ಯಾವತ್ತೂ ಅಷ್ಟೇ, ಇದಕ್ಕೆ ಯಾವ ಗ್ರಹದ ಜೊತೆಗೆ ಉಚ್ಚ ಸ್ಥಾನ ಇದೆಯಾ, ಮಿತ್ರ ಕ್ಷೇತ್ರವೇ, ಡಿಗ್ರಿ ಎಷ್ಟಿದೆ ನೋಡ್ಕೋಬೇಕು. ಏನಾದ್ರೂ ಶುಭ ಗ್ರಹಗಳ ದೃಷ್ಟಿ ಇದೆಯಾ ನೋಡ್ಕೋಬೇಕು. ಅವಾಗ ಪರ್ಸೆಂಟೇಜ್ ಡೌನ್ ಆಗುತ್ತೆ. ನಾವು ಹೇಳ್ತಾ ಇರೋದು 6ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಇದ್ದಾಗ. ಅದ್ರ ಮೇಲೆ ಇನ್ನೊಂದು ಗ್ರಹದ ಆಸ್ಪೆಕ್ಟ್ ಇದ್ದಾಗ ಏನ್ ಫಲ ಅದನ್ನ ಹೇಳಿಲ್ಲ. ಜುಪಿಟರ್ ಆಸ್ಪೆಕ್ಟ್ ಇದೆಯಾ, ಶನಿ ಆಸ್ಪೆಕ್ಟ್ ಇದೆಯಾ, ಕುಜನ್ ಆಸ್ಪೆಕ್ಟ್ ಇದೆಯಾ, ಅದನ್ನ ಹೇಳಿಲ್ಲ. ಇದೆಲ್ಲ ಬಹಳ ಗಮನಿಸ್ಕೋಬೇಕು. ಅದು ಅಗ್ನಿತತ್ವ ರಾಶಿನಲ್ಲಿ ಇದೆಯಾ, ವಾಯುತತ್ವ ರಾಶಿನಲ್ಲಿ ಇದೆಯಾ, ಜಲತತ್ವದಲ್ಲಿ ಇದೆಯಾ, ಅದನ್ನು ಗಮನಿಸ್ಕೋಬೇಕಾಗತ್ತೆ.
ನವಮಕ್ಕೆ ಬರೋಣ. ನವಮಕ್ಕೆ ಬಂದ್ರೆ 9ನೇ ಭಾವದಲ್ಲಿದ್ರೆ 6ನೇ ಮನೆ ಅಧಿಪತಿ 9ನೇ ಭಾವಕ್ಕಿದ್ರೆ ಯಾರ್ಯಾರಿಗಿದೆಯೋ ಗೊತ್ತಿಲ್ಲ ನನಗೆ. ನೀವು ಕಟ್ಟಿಗೆಗೆ ಸಂಬಂಧಪಟ್ಟ ಹಾಗೆ, ಮರಗಳಿಗೆ ಸಂಬಂಧಪಟ್ಟ ಹಾಗೆ, ಮನೆಯಲ್ಲಿ ವಾರ್ಡ್ರೋಬ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ, ಕಿಟಕಿ ಬಾಗಿಲು ಈ ತರದ್ ಏನೇ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಮಾಡಿ ನಿಮ್ಗೆ ಭಾಗ್ಯೋದಯ ಆಗುತ್ತೆ. ಕಲ್ಲುಗಳಿಗೆ ಒಂದ್ ಮನೆ ಕಟ್ಟೋದಕ್ಕೆ ಕಲ್ಲುಗಳು ಬೇಕು. ರಾಕ್ ಬಿಸ್ನೆಸ್, ಜಲ್ಲಿ ಕಲ್ಲಿನ ಬಿಸ್ನೆಸ್ ಮಾಡಿ ನಿಮ್ಗೆ ಭಾಗ್ಯೋದಯ ಆಗುತ್ತೆ. ಅಥವಾ ಜಾತಿ ಕಲ್ಲುಗಳನ್ನ ಬೇರೆಯವ್ರಿಗೆ ಮಾರಾಟ ಮಾಡಿ ನಿಮ್ಗೆ ಭಾಗ್ಯೋದಯ ಆಗುತ್ತೆ. ಪರಾಚರಾಜಿ ಸೇಯಿಂಗ್ ಈ ಬಿಸ್ನೆಸ್ ಮಾಡಿದ್ರೆ ಅವ್ರಿಗೆ ವ್ಯವಹಾರ ಕುದುರುತ್ತೆ, ಭಾಗ್ಯೋದಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ರಿಲೇಟೆಡ್ ಟು ದಿಸ್, ಇದಕ್ಕೆ ಸಂಬಂಧಪಟ್ಟಂಗೆ ಮರದಿಂದ ಏನೇನ್ ಮಾಡ್ಬೋದು? ಸೋಫಾ ಮಾಡ್ಬೋದು, ಕುರ್ಚಿ ಮಾಡ್ಬೋದು, ಹೌಸ್ ಹೋಲ್ಡ್ ಥಿಂಗ್ಸ್ ಬಹಳಷ್ಟು ಮಾಡ್ಬೋದು, ಆ ಬಿಸ್ನೆಸ್ ಮಾಡ್ಬೋದು, ಮಂಚ ಮಾಡ್ಬೋದು. ಕಲ್ಲುಗಳಿಂದ ಬಹಳಷ್ಟು ಬ್ರಿಕ್ಸ್ ಆಗ್ಬೋದು, ಟೈಲ್ಸ್ ಆಗ್ಬೋದು, ನೆಲಕ್ಕೆ ಹಾಕೋ ಟೈಲ್ಸ್ ಗಳಾಗ್ಬೋದು, ಬಾತ್ರೂಮ್ ಟೈಲ್ಸ್ ಗಳಾಗ್ಬೋದು, ಸಿಂಕ್ ಗಳಾಗ್ಬೋದು. ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಂತದ್ದು. ಇವೆಲ್ಲ ಮಾಡಿದ್ರೆ ಭಾಗ್ಯೋದಯ ಆಗುತ್ತೆ. ಅಥವಾ ಆ ತರದ ವೃತ್ತಿನಲ್ಲಿ ಅವ್ರು ಇದ್ರೂ ಸಹ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಆದ್ರೆ ಇವರಿಗೆ ತಾಯಿಗೆ ಸ್ವಲ್ಪ ಅನಿರೀಕ್ಷಿತವಾಗಿ ತೊಂದರೆ ಆಗಬಹುದು ಅಂತ ಹೇಳ್ತಾರೆ. ಮತ್ತೆ ಈ ಬಿಸ್ನೆಸ್ ಇವ್ರಿಗೆ ಭಾಗ್ಯೋದಯ ಅಂತ ಹೇಳಿದಾರಲ್ಲ, ಇದು ಪ್ರಾಫಿಟ್ ಅಲ್ಲೇ ನಡೀತಾ ಇರುತ್ತೆ. ಕೆಲವು ಸಲ ಹಾನಿನೂ ಆಗ್ಬೋದು, ಮತ್ತೆ ಪಿಕಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ನೋಟ್ ಮಾಡ್ಕೋಬೇಕು, ನೀವು ನೋಟ್ ಇಟ್ಕೋಬೇಕಿತ್ತು. ದಶಮದಲ್ಲಿ ಇದ್ರೆ ಇಂತಹ ವ್ಯಕ್ತಿಗಳು ಸಹ ವಂಶದಲ್ಲಿ ವಿಖ್ಯಾತರಾಗ್ತಾರೆ, ಹೆಸರನ್ನ ಮಾಡ್ತಾರೆ. ಎಸ್ಪೆಷಲಿ ಶನಿ ಅಥವಾ ಮಂಗಳ ಇದ್ರೆ ಈ ಫಲನ ಕೊಡುತ್ತೆ. ಗುರು ಇದ್ರೆ ವ್ಯಕ್ತಿಗೆ ಕೀರ್ತಿನ ಜಾಸ್ತಿ ಮಾಡುತ್ತೆ. ರವಿ ಇದ್ರೆ ವ್ಯಕ್ತಿ ಹೈಯರ್ ಪೊಸಿಷನ್ ಹೋಗ್ತಾರೆ. ಇಲ್ಲಿ ಗ್ರಹಗಳ ಬಲ ಇಲ್ಲ ಅಂದ್ರೆ, 6ನೇ ಮನೆ ಅಧಿಪತಿ ದಶಮದಲ್ಲಿದ್ದು ಗ್ರಹಗಳಿಗೆ ಬಲ ಇಲ್ಲ ಅಂದ್ರೆ ಆ ವ್ಯಕ್ತಿಗೆ ಏನಾಗುತ್ತೆ ಅಂದ್ರೆ ವಾಸಸ್ಥಳನ ಅವಾಗವಾಗ ಬದಲಾಯಿಸ್ತಾ ಇರ್ಬೇಕು. ಒಂದು ಕರೆಕ್ಟ್ ನೆಲೆ ಇರಲ್ಲ ಆ ವ್ಯಕ್ತಿಗೆ. ಇದನ್ನ ಅರ್ಥ ಮಾಡ್ಕೋಬೇಕು. ಹುಟ್ಟಿರೋ ಸ್ಥಳ, ಹುಟ್ಟಿರೋ ಊರು, ಹುಟ್ಟಿರ್ತಕ್ಕಂಥ ಪ್ರಾಂತ್ಯ ಬಿಟ್ಟು ಬೇರೆ ಕಡೆ ನೆಲೆಸ್ಬೇಕಾದಂತ ಪರಿಸ್ಥಿತಿ ಬರ್ಬೋದು ಅವ್ರಿಗೆ. 6ನೇ ಮನೆ ಅಧಿಪತಿ ತುಂಬಾ ವೀಕ್ ಆಗಿ ದಶಮದಲ್ಲಿ ಇದ್ರೆ ಈ ಫಲ, ವೀಕ್ ಇಲ್ಲ ಅಂದ್ರೆ ಈ ಫಲ ಇರಲ್ಲ. ಏಕಾದಶ ಭಾವ 6ನೇ ಮನೆ ಅಧಿಪತಿ 11ರಲ್ಲಿದ್ರೆ ನೋಡಿ ಏನಾಗತ್ತೆ ಅಂದ್ರೆ ಶತ್ರುಗಳಿಂದಲೂ ದಾನ ಪಡೆಯುವ ಧನವಂತ ಅಂತ ಹೇಳ್ತಾರೆ. ಆತರ ಗುಣಿ, ಮಾನಿ, ಸಾಹಸಿ ಅವರು. ಆದ್ರೆ ಮಕ್ಕಳ ಫಲ ಕಡಿಮೆ, ಮಕ್ಕಳ ಸುಖ ಕಡಿಮೆ ಅಂತ ಹೇಳ್ತಾರೆ. ಅದರಲ್ಲೂ ಎಸ್ಪೆಷಲಿ ಗಂಡು ಮಕ್ಕಳ ಸುಖ ಕಡಿಮೆ ಅಂತ ಹೇಳ್ತಾರೆ. ಬಹಳ ಜನ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಮಕ್ಕಳು ಬಹಳಷ್ಟು ದಿವಸ ಆಗದೆ ಇರ್ಬೋದು, ಅಥವಾ ಇನ್ ಕೇಸ್ ಆದ್ರೂ ಮಕ್ಕಳ ಜೊತೆಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇರ್ಬೋದು, ಅಥವಾ ಮಕ್ಕಳ ಲೈಫ್ ಚೆನ್ನಾಗಿಲ್ದೇ ಇರ್ಬೋದು. ಅಥವಾ ಮಕ್ಕಳಿದ್ರು ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಅವ್ರ ಜೊತೆಗಿಲ್ಲದೆ ಇರ್ಬೋದು. ಅವ್ರು ತಂಪಾಡಕ್ ತಾವು ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಲೈಫ್ ನೋಡ್ಕೊಂಡು ಹೋಗ್ಬೇಕಷ್ಟೆ. ದ್ವಾದಶದಲ್ಲಿದ್ರೆ 12ನೇ ಭಾವಕ್ಕೆ ಬಂದ್ರೆ ಆ ವ್ಯಕ್ತಿ ಲೈಫು ವ್ಯಸನ, ದುರ್ವ್ಯಸನ. ಇದು ಬಹಳ ಚೆನ್ನಾಗಿ ಹುಷಾರಾಗಿ ನೋಡ್ಕೋಬೇಕು. ಯಾರ್ಯಾರಿಗೆ 6ನೇ ಮನೆ ಅಧಿಪತಿ 12ರಲ್ಲಿ ಇರ್ತಾರೆ ನೋಡ್ಕೋಬೇಕು. 6ನೇ ಮನೆ ಖರ್ಚು ತೋರ್ಸುತ್ತೆ, 6ನೇ ಮನೆ ಕಾಯಿಲೆ ತೋರ್ಸಿದ್ರೆ 12ನೇ ಮನೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನ ತೋರಿಸುತ್ತೆ. 6ನೇ ಮನೆ ಸಾಲ ತೋರ್ಸಿದ್ರೆ 12ನೇ ಮನೆ ಯಾವ್ದಕ್ ಸಾಲ ಮಾಡ್ತೀರಾ ಅನ್ನೋದನ್ನ ಹೇಳುತ್ತೆ, ಎಷ್ಟು ಸಾಲ ಮಾಡ್ತೀರಾ ಅನ್ನೋದನ್ನ ಹೇಳುತ್ತೆ. 6ನೇ ಮನೆಯ ಕಾರಕತ್ವಗಳಿಗೆ ಎಲ್ಲ ರಿಸಲ್ಟ್ ಕೊಡೋದು 12ನೇ ಮನೆ. 6ನೇ ಮನೆ ನಿಮ್ಮ ತಪ್ಪನ್ನ ಹೇಳಿದ್ರೆ ಅದಕ್ಕೆ ಅನುಭವಿಸ್ಬೇಕಾಗಿರೋ ಶಿಕ್ಷೆನ 12ನೇ ಮನೆ ಹೇಳುತ್ತೆ. ನೀವೇನೋ ಕಳ್ತನ ಮಾಡ್ಬಿಡ್ತೀರಿ, ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ನ್ಯಾಯಾಧೀಶರು 10ನೇ ಮನೆ, ಜೈಲು 8ನೇ ಮನೆ, 12ನೇ ಮನೆ. ನ್ಯಾಯಾಧೀಶರು 10ನೇ ಮನೆ, ಲಾಯರು 7ನೇ ಮನೆ. ಲಾಯರ್ ವಾದ ಮಾಡ್ತಾರೆ, 10ನೇ ಮನೆ ತೀರ್ಪು ಕೊಡ್ತಾರೆ. 10ನೇ ಮನೆ ತೀರ್ಪು ಕೊಟ್ಟು 11 ಲಾಭ ಆದ್ರೆ ವಾಪಸ್ ಬರ್ತೀರಿ, ಇಲ್ಲ 12 ಅಂದ್ರೆ ಜೈಲಿಗೆ ಹೋಗ್ತೀರಿ. ಸೊ ಆದ್ರಿಂದ ಇವ್ರಿಗೆ ಮನಸ್ಸಿನೊಳಗಡೆ ವ್ಯಥೆಗಳು, ನೋವುಗಳು ಜಾಸ್ತಿ ಇರ್ಬೋದು. 6ನೇ ಮನೆ ಅಧಿಪತಿ 12ರಲ್ಲಿ ಅವ್ರ ಲೈಫಲ್ಲಿ ನೋವುಗಳು ಅಷ್ಟೊಂದು ಇರ್ಬೋದು. ಈ ವ್ಯಕ್ತಿಗೆ ಅಪಾರವಾದಂತ ಖರ್ಚು ಜಾಸ್ತಿ ಇರುತ್ತೆ.
ಹಿಂಸಾ ಪ್ರವೃತ್ತಿ ಬೇರೆಯವ್ರಿಗೆ ನೋವಾಗಂಗ್ ಮಾತಾಡ್ತಾರೆ. ದೇ ನೋ ಹೌ ಟು ಪ್ರಿಕ್ ದ ಇಂಜೆಕ್ಷನ್ ಇನ್ ದ ರೈಟ್ ಪ್ಲೇಸ್ ಟು ಗಿವ್ ದ ಪೇನ್. ಕೆಲವು ಗ್ರಹಗಳ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂತಂದ್ರೆ ಇಂಥವ್ರು ಕೊಲೆಗಾರರು ಸಹ ಆಗ್ಬೋದು ಅಂತೇಳಿ ಪರಾಚಾರ್ಯರು ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ಗ್ರಹಗಳ ಕಾಂಬಿನೇಷನ್ಸ್ ಗಳು ಬರಬೇಕು. ಬಂದಾಗ ಮತ್ತೆ ಷಡ್ವರ್ಗಗಳಲ್ಲಿ D30 ಏನಾದ್ರೂ ಕೆಟ್ಟಿರ್ಬೇಕು. ಹಾಗಿದ್ದಾಗ ಅವರು ಆ ತರ ಒಂದು ಆ ಕೆಟ್ಟ ಆಕ್ಟ್ ಗಳಿಗೆ ಸಹ ಹೋಗ್ಬೋದು ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ಇಲ್ಲಿಗೆ ಇವತ್ತಿಂದು 6ನೇ ಮನೆಯ ಅಧಿಪತಿ ವಿವಿಧ ಭಾವಗಳಲ್ಲಿ ಇದ್ದಾಗ ಏನೇನ್ ಫಲ ಅನ್ನೋದು ಬಂತು. ಆಸ್ ಇವತ್ತಿನ ದಿವಸ ಸೇಮ್ ನಾವು ವಿಜಯ ಮಲ್ಯನ ಡೀಲ್ ಮಾಡ್ತಾ ಇದ್ದೀವಿ. ಸೊ ಅದನ್ನೇ ಹೊರಟೋಗೋಣ ಸೀದಾ ನಾವು ತಗೊಂಡು. ಸೊ ಇವತ್ತಿನ ದಿವಸ ನಾವು 4th ಭಾವಕ್ಕೆ ಬಂದಿದ್ದೀವಿ. 3ನೇ ಭಾವ ಆಗಿತ್ತು, ಜ್ಞಾಪಕ ಇದೆಯಾ ಎಲ್ಲಾರ್ಗೂ? ವಿಜಯ ಮಲ್ಯ ಅಸೆಂಡೆಡ್ ಇಸ್ ಕುಂಭ ಲಗ್ನ. ಇವತ್ತಿನ ದಿವಸ 4ನೇ ಭಾವದ ವಿಶ್ಲೇಷಣೆ. 4ನೇ ಭಾವವನ್ನು ಯಾವ ರೀತಿ ವಿಶ್ಲೇಷಣೆ ಮಾಡೋದು? 4ನೇ ಭಾವದ ಅಧಿಪತಿಯ ಡಿಗ್ರಿಯನ್ನ ನೋಡ್ಬೇಕು. ನೋಡಿ, 4th ಲಾರ್ಡ್ ಅನ್ನ ನೋಡ್ಬೇಕು. 4th ಭಾವದ ಅಧಿಪತಿ ಮೂನನ್ನ ನೋಡ್ಬೇಕು. ಜೊತೆನಲ್ಲಿ ಇವ್ರ ಪೊಸಿಷನ್ ನವಾಂಶದಲ್ಲಿ ಹೇಗಿದೆ ಇದನ್ನ ನಾವು ನೋಡ್ಬೇಕು. ಸೊ 4th ಭಾವ ಏನೇನಂತ ತೋರಿಸುತ್ತೆ? ಮಾತೃ ಸೌಖ್ಯ. 2ನೇದು ಪ್ರಾಪರ್ಟಿ. 3ನೇದು ಮನೆ. 4ನೇದು ಹ್ಯಾಪಿನೆಸ್. ಬಹಳಷ್ಟು ವಿಚಾರಗಳನ್ನ ತೋರಿಸುತ್ತೆ. ಈಗ ಮೊದಲನೇದು ನಾವು 4ನೇ ಭಾವಾಧಿಪತಿಗೆ ಬರೋಣ, ಆಯ್ತಲ್ಲ. 4th ಭಾವ ನೋಡ್ಬೇಕು. ಭಾವಾಧಿಪತಿ ಲಾರ್ಡ್ ಮೂನನ್ನ ನೋಡ್ಬೇಕು. ಅವರು ಡಿಗ್ರೀಸ್ ಅನ್ನ ನೋಡ್ಬೇಕು. ನವಾಂಶದಲ್ಲಿ ಅವ್ರ ಪ್ಲೇಸ್ಮೆಂಟ್ ಅನ್ನ ನೋಡ್ಬೇಕು. ನೆಕ್ಸ್ಟ್ ವಿಶ್ಲೇಷಣೆಯನ್ನ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ವಿಶ್ಲೇಷಣೆ ಮಾಡ್ಬೇಕು. ಇಷ್ಟೇ ಅಪ್ಪ ಪರಾಚಾರ್ಯ ಹೇಳೋದು. ಈಗ 4th ಲಾರ್ಡ್ಗೆ ಬಂದ್ಬಿಡೋಣ. 4th ಲಾರ್ಡ್ ಯಾರಪ್ಪ? ವೀನಸ್. ಈಗ ಮೊದಲನೇದು ಈ ಲಗ್ನಕ್ಕೆ ವೀನಸ್ ಒಳ್ಳೇದ್ ಮಾಡ್ತಾನ ಮಾಡಲ್ವಾ? ಎಸ್, ಈ ವಿಲ್ ಡೂ ಗುಡ್ ಥಿಂಗ್ಸ್. ಯಾವಾಗ ವೀನಸ್ ಒಳ್ಳೇದ್ ಮಾಡ್ತಾನೆ ಅಂದ್ರೆ ಈ ಕುಂಭ ಲಗ್ನಕ್ಕೆ ವೀನಸ್ ಅಂಡ್ ಮರ್ಕರಿ ಅಲೋನ್ ಗಿವ್ಸ್ ದ ಯೋಗ. ಬಿಟ್ಟು ಬೇರೆ ಯಾವುದೇ ಯೋಗಗಳು ಕುಂಭ ಲಗ್ನಕ್ಕೆ ವರ್ಕ್ ಆಗಲ್ಲ ಅಂತ ಪರಾಚಾರ್ಯರು ಹೇಳ್ತಾರೆ. ಓನ್ಲಿ ವೀನಸ್ ಅಂಡ್ ಮರ್ಕಿರಿ ಯೋಗ ಕುಂಭ ಲಗ್ನಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಸೊ ಈ ಸೋ ಎನಫ್ ಲಕ್ಕಿ ಟು ಗೆಟ್ ದ ವೀನಸ್ ಕಾರಕತ್ವಸ್. He got plenty of Venus Karakatvas. He's very lucky and he activated it. He himself activated. ನೋಡಿ, ವೀನಸ್ 29 ಡಿಗ್ರಿನಲ್ಲಿ ಬಲ ಇಲ್ಲ. ಆದ್ರೆ ನಾನು ನಿಮ್ಗೆ ಕಳೆದ ಬಾರಿ ಮಾತು ಹೇಳಿದ್ದೆ, 11ನೇ ಭಾವದಲ್ಲಿದ್ದಾಗ ಅಲ್ಲಿ ಕೆಲಸ ಮಾಡುತ್ತೆ, ಬೇರೆ ಭಾವದಲ್ಲಿ ಅಷ್ಟು ಕೆಲಸ ಮಾಡಲ್ಲ. ಇದು ವೀನಸ್ ಅಲ್ಲಿ ಕೆಲಸ ಮಾಡ್ತಾನೆ. 2ನೇದು ಏನಪ್ಪಾ ಅಂದ್ರೆ ವೀನಸ್ ಜೊತೆಲಿ ಇರ್ತಕ್ಕಂಥದ್ದು ಮರ್ಕಿರಿ ಜೊತೆನಲ್ಲಿ. ಇವೆರಡೂ ಒಂದು ಯೋಗವನ್ನು ಉಂಟು ಮಾಡುತ್ತೆ. ಅಂಡ್ ಮರ್ಕಿರಿ 9 ಡಿಗ್ರಿನಲ್ಲಿ ಇದ್ದಾನೆ. ಸೊ ಮರ್ಕಿರಿ ಏನ್ ತೋರಿಸ್ತಾನೆ ನಿಮ್ಗೆ? ಯಂಗ್ ಏಜ್. ವೀನಸ್ ಈಸ್ ಲೇಡಿ, ಮರ್ಕಿರಿ ಈಸ್ ಯಂಗ್ ಏಜ್. See, he is always surrounded by young age ladies. Wherever he goes, young age ladies ಬರ್ತಾರೆ ಅವನ ಜೊತೆಗೆ. ಮೇ ಬಿ ರೀಸನ್ ಮೇ ಬಿ ಸೋ ಮೆನಿ ಥಿಂಗ್ಸ್. ಶ್ರೀಮಂತ ಇರ್ಬೋದು, ಕೋಟ್ಯಾಧಿಪತಿ ಇರ್ಬೋದು, ಏನಾದ್ರೂ ಇರ್ಬೋದು. ಬಟ್ ನೀವು ನೋಡಬೇಕಾಗಿರೋದು ಪ್ಲಾನೆಟ್ಸ್ ಹೇಗೆ ಕೆಲಸ ಮಾಡ್ತಾ ಇದೆ ಅಷ್ಟೇ ನಮಗ್ ಬೇಕಾಗಿರೋದು. ಆ ಯೋಗ ಹೇಗೆ ಕೆಲಸ ಮಾಡ್ತಾ ಇದೆ. ವೀನಸ್ ಕಂಜಂಕ್ಷನ್ ವಿತ್ ಮರ್ಕಿರಿ ಗಿವ್ಸ್ ಗುಡ್ ಡಿಗ್ರಿ ಯೋಗ. ಸೊ ವೀನಸ್ ಇಸ್ ದ 4th ಲಾರ್ಡ್. ವೀನಸ್ ಯಾವ್ದಕ್ಕೆ ಕಾರಕ ಗ್ರಹ? ಮನೆಗೆ ಕಾರಕ ಗ್ರಹ, ವೆಹಿಕಲ್ಸ್ಗೆ ಕಾರಕ ಗ್ರಹ. ವೆಹಿಕಲ್ಸ್ ಸರಿ ಸುಮಾರು ಕಾರ್ಗಳು 78 ಕಾರ್ಗಳು ಇತ್ತು ಅವನ ಹತ್ರ. 78 ಕಾರ್ಗಳು, ಎಲ್ಲ ಹೈ ಲೆವೆಲ್ ಟಾಪ್ ಎಂಡ್ ಕಾರ್ಗಳು. ಅದರಲ್ಲಿ 64 ಮುಟ್ಟುಗೋಲು ಹಾಕೊಂಡ್ರು ಇಂಡಿಯಾದಲ್ಲಿ. ಫಾರಿನ್ ನಲ್ಲಿ ಇರೋದು ಲೆಕ್ಕ ಇಲ್ಲ ಬಿಡಿ. ಎಲ್ಲ ಒಳ್ಳೊಳ್ಳೆ ರೋಲ್ಸ್ ರಾಯ್, BMT ಈ ತರದ್ದೇ ಎಲ್ಲ ಟಾಪ್ ಎಂಡ್. ಆಯ್ತಾ? ಮತ್ತೆ ಇನ್ನೊಂದು ಯಾವುದು? ಈಸ್ ದ ಓನರ್ ಆಫ್ ದ ಏರೋಪ್ಲೇನ್, ಕಿಂಗ್ ಫಿಶರ್ ಏರೋಪ್ಲೇನ್ ಓನರ್. ಅವರು 300 ರಿಂದ 330 ಕೋಟಿ ಬಂಡವಾಳ ಬೇಕಾಗತ್ತೆ ಒಂದೊಂದು ಏರೋಪ್ಲೇನ್ಗೆ.
ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ತರದ್ ಬಹಳಷ್ಟು ವೆಹಿಕಲ್ಸ್ಗಳಿತ್ತು. ಆಮೇಲೆ ಏನೋ ಪ್ರಾಬ್ಲಮ್ಸ್ಗಳಾಯ್ತು ಬಿಡಿ, ಅದಕ್ಕೇನ್ ರೀಸನ್ ಅದು ನೋಡೋಣ ಆಮೇಲೆ. ಓಕೆ, ಸೊ ಒಟ್ನಲ್ಲಿ ಕಂಜಕ್ಷನ್ ಯೋಗ ವೆಹಿಕಲ್ಸ್ ಅನ್ನ ಕೊಡುತ್ತೆ, ಅಸೆಟ್ ಅನ್ನ ಕೊಡುತ್ತೆ, ಸ್ವಂತ ಮನೆಗಳನ್ನ ಕೊಡುತ್ತೆ. 4ನೇ ಮನೆ ಅಧಿಪತಿ ಎಲ್ಲಿದ್ದಾನೆ? ಲಾಭದಲ್ಲಿದ್ದಾನೆ. ಶ್ಲೋಕ ಏನ್ ಹೇಳುತ್ತೆ? ಸುಖೇಶೇ ಲಾಭೆ ಸುಖ ವೀಕ್ಷಿತಂ ರಾಜಯೋಗ ಪ್ರವೇಶೇ ವಾಹನ ಸೌಖ್ಯೆ. ಶ್ಲೋಕ ನೋಡಿ ಎಷ್ಟು ಚೆನ್ನಾಗಿದೆ. ರಾಜಯೋಗ ಕೊಡುತ್ತಪ್ಪ ಇವನಿಗೆ. ಎಂತ ರಾಜಯೋಗ? ವಾಹನ ಸೌಖ್ಯಂ. ವಾಹನ ಸೌಖ್ಯ ಇಸ್ ಟ್ರೆಮೆಂಡಸ್ ವಾಹನ ಸೌಖ್ಯ. ನೆಕ್ಸ್ಟ್ ತುರ್ಯೇಶೆ ಭಾಗ್ಯಗೆ ಲೋಕೆ ಯಾವುದು? 4ನೇ ಮನೆ ಅಧಿಪತಿ 11ರಲ್ಲಿ ಇರೋದು. ಅದೇ ಶುಕ್ರ 9ನೇ ಮನೆ ಅಧಿಪತಿನೂ ಹೌದು. ಅದು ನೋಡೋಣ. ತುರ್ಯೇಶೆ ಭಾಗ್ಯಗೆ ಲೋಕೆ ಪ್ರಿಯಮಾಣ ವಿಷ್ಣು ಭಕ್ತಿ ಯುಕ್ತ ನಿತ್ಯಂ ವಿತಾಗನಂ. ನಿತ್ಯಂ ವಿತ್ತಾಗನಂ. 9ನೇ ಮನೆಯ ಅಧಿಪತಿ ಏಕಾದಶ ಭಾವದಲ್ಲಿದ್ದರೆ ಆ ವ್ಯಕ್ತಿ ಜನಪ್ರಿಯ, ಜನಗಳಲ್ಲಿ ಪ್ರಿಯ ಆಗ್ತಾನೆ. ಮತ್ತೆ ವಿಷ್ಣು ಭಕ್ತಿ ನೋಡಿ ಎಷ್ಟು ಚೆನ್ನಾಗಿದೆ. ಡಿಡಿಯೋ ಪ್ರತಿ ವರ್ಷ ವಿಜಯ್ ಮಲ್ಯಗೆ ಹೋಗಿ ಬರ್ತಾರೆ. ಪ್ರತಿ ವರ್ಷ ಮಾಲೆ ಹಾಕ್ತಾರೆ, ಹೋಗಿ ಬರ್ತಾರೆ. ಮೊದಲನೇದು. ಎರಡನೇದು, ವಿಜಯ್ ಮಲ್ಯ ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭ ಮಾಡ್ಲಿಕ್ಕೆ ಮುನ್ನ ತಿರುಪತಿ ದರ್ಶನವನ್ನ ಮಾಡ್ತಾರೆ. ಎನಿ ಕೆಲಸ, ಒಂದು ವೆಹಿಕಲ್ ತಗೋಬೇಕು, ಹಿ ವಿಲ್ ಗೋ ಟು ತಿರುಪತಿ ಅಂಡ್ ಹಿ ಕಮ್ ಬ್ಯಾಕ್ ಅಂಡ್ ಹಿ ವಿಲ್ ಪರ್ಚೇಸ್ ದ ವೆಹಿಕಲ್. ಒಂದ್ ಜಾಗ ಪರ್ಚೇಸ್ ಮಾಡ್ಬೇಕು, ಹಿ ವಿಲ್ ಗೋ ಟು ತಿರುಪತಿ, ಹಿ ವಿಲ್ ಕಮ್ ಬ್ಯಾಕ್ ಅಂಡ್ ಪರ್ಚೇಸ್ ದ ಪ್ಲೇಸ್. ಒಂದ್ ಮನೆ ಪರ್ಚೇಸ್ ಮಾಡಬೇಕು, ಹಿ ಗೋ ಟು ತಿರುಪತಿ ಅಂಡ್ ಕಮ್ ಬ್ಯಾಕ್, ಹಿ ವಿಲ್ ಪರ್ಚೇಸ್ ದ ಮನಿ ಪ್ರಾಪರ್ಟಿ. ಎನಿ ನ್ಯೂ ಇವೆಂಟ್, ಎನಿ ನ್ಯೂ ಕಾಂಟ್ರಾಕ್ಟ್, ವಾಟ್ ಎವರ್ ಇಟ್ ಮೇ ಬಿ, ಫಾಸ್ಟ್ ಹಿ ವಿಲ್ ಗೋ ಟು ದ ತಿರುಪತಿ. ನೋಡಿ, ವಿಷ್ಣು ಭಕ್ತ, ವಿಷ್ಣು ಭಕ್ತಿ. ಯುಕ್ತ ನಿತ್ಯಂ ವಿತ್ತಾಗನಂ. ಆ ವ್ಯಕ್ತಿ ಎಷ್ಟೇ ಕಷ್ಟದಲ್ಲಿಲ್ಲಪ್ಪ, ನಿತ್ಯನೂ ಒಂದಲ್ಲ ಒಂದ್ ರೀತಿಯಲ್ಲಿ ಅವನಿಗೆ ದುಡ್ಡು ಬರ್ತಾ ಇರುತ್ತೆ. ಭಾಗ್ಯೇಶೆ ಭಾವಗೆ ಹಸ್ತೆ ನಿತ್ಯಂ ವಿತ್ತಾಗನಂ. ಇದು ಸಹ. ಈಗ ನಾನು ಇಂಡಿಯಾದಲ್ಲಿರೋ ಪ್ರಾಪರ್ಟಿ ಲಿಸ್ಟ್ ನಾನು ಕೊಡ್ತಾ ಇಲ್ಲ. ಮತ್ತೆ ನವಾಂಶದ ಈ ಕಡೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನವಾಂಶ ಲಗ್ನ ಈಸ್ ಗುಡ್, ಯಾಕಂದ್ರೆ ಮಿಥುನ್ ಲಗ್ನ ಬರ್ತಾ ಇದೆ. D1 ಚಾರ್ಟಿನ ಲಗ್ನಕ್ಕೂ ನವಾಂಶ ಲಗ್ನಕ್ಕೂ ಫ್ರೆಂಡ್ಶಿಪ್ ಇದೆ, ದಟ್ ಈಸ್ ಗುಡ್. ಮಿಥುನ್ ಲಗ್ನದಲ್ಲಿ ಲಗ್ನಾಧಿಪತಿಯಾದಂತ ಮರ್ಕಿರಿನು ಇದ್ದಾನೆ, ಜುಪಿಟರ್ ಇದ್ದಾನೆ, ದಟ್ ಈಸ್ ಆಲ್ಸೋ ಗುಡ್. ಎರಡನೇದು, 4th ಲಾರ್ಡು ವೀನಸ್ ಬಂದು ಕೇಂದ್ರದಲ್ಲಿದ್ದಾನೆ, ಸಪ್ತಮದಲ್ಲಿ, ನವಾಂಶದಲ್ಲಿ. ವೆನ್ he goes to ಸಪ್ತಮ, ವಾಟ್ ಇಟ್ ವಿಲ್ ಗಿವ್, ಯು ನೋ ಇಟ್. ಶುಕ್ರ ಸಪ್ತಮಸ್ಥನಾದ್ರೆ ನವಾಂಶದಲ್ಲಿ ಇಟ್ ಗಿವ್ ಲಾಟ್ ಆಫ್ ಲಕ್. ಓಕೆ, ಈಗ ನೋಡಿ, ನಾನ್ ನಿಮ್ಗೆ 4ನೇ ಮನೆ ಪ್ರಾಪರ್ಟಿ ಅಸೆಟ್ ಅಂತಲೂ ಹೇಳಿದೆ. ನಾನು ನಿಮ್ಗೆ ವಿಜಯ್ ಮಲ್ಯ ಎಷ್ಟೊಂದು ಅಸೆಟ್ ಮಾಡಿದ್ದಾರೆ, ಒಂದಷ್ಟು ವಿವರ ಕೊಡ್ತಾ ಇದ್ದೀನಿ. ನಾನು ಅವ್ರು ಮಾಡಿರೋ ಅಸೆಟ್ ಅಲ್ಲಿ ಇವತ್ತು ತಗೊಂಡಿರ್ತಕ್ಕಂತ ವಿವರ ಹೆಚ್ಚು ಕಡಿಮೆ ಒಂದು 25% ತಗೊಂಡಿರ್ಬೋದೇನೋಪ್ಪ, ಅಷ್ಟೇ. ಇನ್ನೂ ಸಿಕ್ಕಾಪಟ್ಟೆ ಇದಾವೆ. ಕಾರ್ನ್ವೆಲ್ ಟೆರೇಸ್ ಅಂತಕ್ಕಂಥ ಒಂದು ಪ್ರಾಪರ್ಟಿ ಇದೆ, ಅದು ಲಂಡನ್ ಅಲ್ಲಿ ಇದೆ. ಪ್ರಾಪರ್ಟಿ ಅಂದ್ರೆ ಮನೆ ಅಂತ ತಿಳ್ಕೊಬಿಡಿ. ಆ ಮನೆ ದೊಡ್ಡ ಬಂಗಲೆ ರೀತಿಯಲ್ಲಿದೆ. $100 ಬಿಲಿಯನ್ ಬೆಲೆ ಬಾಳುತ್ತೆ. ಲೇಡಿ ವಾಕ್ ಮ್ಯಾನ್ಷನ್ ನೋಡಿ, ಹೆಸರು ನೋಡಿ ಹಿಂಗಿದೆ. ಇದು ಸಹ ಲಂಡನ್ ಅಲ್ಲಿ ಇದೆ, ಲೇಡಿ ವಾಕ್ ಮ್ಯಾನ್ಷನ್. ಸಿಸಿಲಾಟಿ ಸೌಸಿಲಿಟಿ ಪ್ರಾಪರ್ಟಿ, ಇದು ಕ್ಯಾಲಿಫೋರ್ನಿಯಾದಲ್ಲಿದೆ. ಕ್ಲಿಫ್ಟಾನ್ ಎಸ್ಟೇಟ್, ಇದು ದೊಡ್ಡ ಎಸ್ಟೇಟ್, ಇದು ಕೇಪ್ ಟೌನ್ ಅಲ್ಲಿದೆ. ಟ್ರಂಪ್ ಪ್ಲಾಜಾ ಕಾಂಡೋ, ಇದು ನ್ಯೂಯಾರ್ಕ್ ಅಲ್ಲಿ ಇದೆ. ಲೀ ಗ್ರಾಂಡೆ ಜಾರ್ಡಿನ್, ಇದು ಫ್ರಾನ್ಸ್ ಅಲ್ಲಿ ಇದೆ. ಕಿಲಿಲೋರ್ ಕ್ಯಾಜಲ್, ಕ್ಯಾಜಲ್ ಅಂತಂದ್ರೆ ಆಲ್ಮೋಸ್ಟ್ ದೊಡ್ಡದು ಒಂದು ಇದ್ರ ತರ. ಇಂಡಿಯಾದಲ್ಲಿ ಯುಟಿಲಿಟಿ ಬಿಲ್ಡಿಂಗ್ ಎಲ್ಲ ಒಂದೇನೆ, ಗೊತ್ತಿರ್ಬೋದು ನಿಮ್ಗೆ. ನಾನು ಇಷ್ಟು ಅಸೆಟ್ ಅನ್ನ ಮಾತ್ರ ನಾನು ಸದ್ಯಕ್ಕೆ ಮಾಡಿದ್ದೀನಿ.
ಬಟ್ ಇದರಲ್ಲಿ ಫೋರ್ತ್ ಚಾರ್ಟ್ ಅಲ್ಲಿ ನೆಗೆಟಿವ್ ಏನಪ್ಪಾ, ಇಷ್ಟೆಲ್ಲ ಇದ್ ನೋಡಿ, ಹಿ ವೆಂಟ್ ಟು ಫಾರಿನ್ ಅಂಡ್ ಹಿ ಸೇವ್ಡ್ ಹಿಮ್ಸೆಲ್ಫ್. ಹೇಗೆ ಅನ್ನೋದಕ್ಕೊಂದು ಕಾರಣ ಹೇಳ್ತೀನಿ ನೋಡಿ. ಭಾಗ್ಯೇಶೆ ಶತ್ರುಭಾಗೆ ಶತ್ರುಗತೆ ಭಾಗ್ಯಹೀನ ವೈರಿ ವಿಷವೈರಿ ಜನಯೋ ನಿತ್ಯಾಯ ಪೀಡನಂ. ಭಾಗ್ಯಾಧಿಪತಿ ಯಾರು? ಶುಕ್ರ. ಶುಕ್ರ ಬಂದು ಶತ್ರುವಿನ ಜೊತೆಗಿದ್ರೆ, ಶತ್ರು ಅಂದ್ರೆ ಬರೀ D1 ಚಾರ್ಟ್ ಅಲ್ಲ. ಈಗ ನೋಡಿ, D1 ಚಾರ್ಟ್ ಅಲ್ಲಿ ರವಿ ಜೊತೆನಲ್ಲಿದ್ದಾನೆ ಹಾಗೂ ಶತ್ರುವಿನ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಬಟ್ ಹಿ ವಿಲ್ ಕ್ರಿಯೇಟ್ ದ ಯೋಗ. ಯೋಗ ಕೊಡ್ತಾನೆ, ಕೊಡಲ್ಲ ಅಂತಲ್ಲ. ಬಟ್ ನೀವು ಕಮ್ ಟು ದ D9 ಚಾರ್ಟ್, D9 ಅಲ್ಲಿ ವರ್ಗೋತ್ತಮನಾಗಿದ್ದಾನೆ. ಬಟ್ ಶತ್ರು ಬದೆ ಈಸ್ ಸ್ಟಿಲ್ ಆಸ್ಪೆಕ್ಟಿಂಗ್ ಬೈ ಅನದರ್ ಎನಿಮಿ ಜುಪಿಟರ್. ಇದೇನ್ ಕೊಡುತ್ತೆ ಅಂದ್ರೆ ವೈರಿಗಳು ಪೀಡನೆಯನ್ನ ಕೊಡ್ತಾರೆ ಭಾಗ್ಯಕ್ಕೆ. 4ನೇ ಮನೆ ಪ್ರಾಪರ್ಟಿ, ಕೇತು ಮಾಂದಿ ಇದ್ದಾರೆ. ಯಾವುದೇ ಗ್ರಹ ಜೊತೆಗೆ ಮಾಂದಿ ಕೇತು 4th ಹೌಸ್ ಒಳ್ಳೇದಲ್ಲ. ಮಾಂದಿ ಸೇರ್ಕೊಂಡ್ರೆ ಏನ್ ಮಾಡ್ತಾನೆ? ನಾಶ ಮಾಡ್ತಾನೆ. ಸೊ 4th ಹೌಸ್ ಜನ್ಮಸ್ಥಳದ ಪ್ರಾಪರ್ಟಿನ ನಾಶ ಮಾಡ್ತಾನೆ. ಇವನ್ ಇಲ್ಲೇ ಇದ್ದಿದ್ರೆ ಪ್ರಾಬ್ಲಮ್ ಆಗ್ತಾ ಇತ್ತು. 11ನೇ ಮನೆಯಲ್ಲಿ ಸ್ಯಾಟರ್ನ್ ರಾಹು ಕೂತ್ಕೊಂಡಿದ್ದಾರೆ. ಅವ್ರು ಏನ್ ಹೇಳ್ಕೊಟ್ರು? ಓಡೋಗು ಅಂತ ಹೇಳ್ಕೊಟ್ಬಿಟ್ರು. ಓಟ ಬಿಡಪ್ಪ, ಬೇಡ ಇರ್ಬೇಡ ಅಂತ ಹೇಳಿ. ಎಲ್ಲಿಗೆ ಹೊಟ್ಟೋದ? 12ನೇ ಮನೆಯಲ್ಲಿ ಆಡ್ಯಾರು ಸ್ಯಾಟ್ರನ್. ವಿದೇಶಕ್ಕೆ ಕೊಟ್ಟೋದ. ಚಂದ್ರ ಎಲ್ಲಿದ್ದಾನೆ? 12th ಹೌಸ್ ಅಲ್ಲಿ ಇದ್ದಾನೆ. ವಿದೇಶಕ್ಕೆ ಹೊಟ್ಟೋದ, ವಿದೇಶ ವಾಸಸ್ಥಳ ಆಗೋಯ್ತು. ರಾಹು ಶನಿ ಏನ್ ಮಾಡ್ಕೊಟ್ರು? ಇಲ್ಲಿ ಇರ್ಬೇಡಪ್ಪ, ನೀನ್ ಓಡೋಗು, ಕತ್ತಿಗೆ ಸಿಕ್ಕಾಕೊಳ್ತೀಯಾ. ಯಾಕಂದ್ರೆ ವೆನ್ ಸ್ಯಾಟ್ರನ್ ಇಸ್ ಕಂಜೆಕ್ಟೆಡ್ ವಿತ್ ರಾಹು, ಅಸತ್ಯವಾದೀನ್, ನಾನ್ ನಿಮ್ಗೆ ಶ್ಲೋಕ ಹೇಳಿದ್ದೆ. ಆತ ತುಂಬಾ ಬ್ರಿಲಿಯಂಟ್, ಅಸತ್ಯದಿಂದ ಹಣ ಲಪಟಾಯಿಸ್ತಾನೆ. ಬಟ್ ಈಸ್ ವೆರಿ ವೆರಿ ಬ್ರೈನಿ. ಆ ಬ್ರೈನ್ ಏನ್ ಮಾಡ್ತಾ ಅವನಿಗೆ ಓಡಿಸ್ತು, ಇಲ್ಲಿ ಇರ್ಬೇಡ, ಇದ್ರೆ ಜೈಲ್ಗೆ ಹೋಗ್ಬೇಕಾಗುತ್ತೆ. ಫಾರಿನ್ ಪ್ರಾಪರ್ಟಿಗಳನ್ನು ತಕ್ಕೊಳ್ತಾರೆ. ಮತ್ತೆ ಓಡೋದ ವಾಪಸ್ ಅಲ್ಲಿಗೆ. ಎಲ್ಲಿಗೆ ಹೋದ? 12ನೇ ಮನೆ ಅಧಿಪತಿ ಮನೆಗೆ ಹೋದ. ಫಾರಿನ್ ಲಾರ್ಡ್ಗಳು ಎಲ್ಲಿದ್ದಾರೆ ನೋಡಿ? ಮಾರ್ಸು 4th ಲಾರ್ಡ್ ಮಾರ್ಸು 10ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಸೊ ದಟ್ ಈಸ್ ಸೇಫ್. ಒನ್ ಆರ್ ದ ಅದರ್ ವೇ, ದಟ್ ಈಸ್ ಸೇಫ್. ಅದು ಮೊದಲನೇದು ನೆಗೆಟಿವಿಟಿ. ಎರಡನೇದು 4th ಭಾವ ಆಕ್ಯುಪೈಡ್ ಬೈ ಕೇತು ಅಂಡ್ ಮಾಂದಿ. ಇದು ಅಷ್ಟೇ ಮುಖ್ಯವಾಗಿ, ಬಹಳ ಮುಖ್ಯವಾಗಿ ನೀವು ಗಮನಿಸ್ಬೇಕಾಗಿರೋದು 4th ಹೌಸ್ಗೆ 3rd ಲಾರ್ಡ್ ಸಂಪರ್ಕ ಏನಾದ್ರೂ ಇದೆಯಾ ಅಂತ ಹೇಳಿ. 4th ಲಾರ್ಡ್ಗೆ 3rd ಲಾರ್ಡ್ ಆದ್ರೆ ಪ್ರಾಪರ್ಟಿ ಲಾಸ್ ಆಗುವಂಥದ್ದು, ಪ್ರಾಪರ್ಟಿ ತೊಂದರೆಗೆ ಸಿಕ್ಕಾಕೊಳ್ಳುವಂಥದ್ದು. 3rd ಲಾರ್ಡ್ ಮಾರ್ಸ್. 4th ಹೌಸ್ ವೃಷಭ ಆದ್ರೆ 3rd ಹೌಸ್ ಮಾರ್ಸ್ ಆಗುತ್ತೆ. ಮಾರ್ಸ್ 4th ಹೌಸ್ ನೋಡ್ತಾ ಇದ್ದಾನೆ. 8ನೇ ಮನೆ ನೇರ ದೃಷ್ಟಿ ಇದೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. 8ನೇ ಮನೆ ನೇರ ದೃಷ್ಟಿ ಇದೆ. ನವಾಂಶಕ್ಕೆ ಬನ್ನಿ. ನವಾಂಶದಲ್ಲೂ 4th ಹೌಸ್ ಅದೇ ಮಾರ್ಸ್ ನೋಡ್ತಾ ಇದ್ದಾನೆ. ಮತ್ತೆ ಅದೇ ಮಾರ್ಸ್ ಇನ್ಯಾರನ್ನು ನೋಡ್ತಾ ಇದ್ದಾನೆ? ಮಾರ್ಸ್ ಈಸ್ ಆಸ್ಪೆಕ್ಟಿಂಗ್ 4th ಭಾವಕಾರಕ. ನಾನು ನಿಮ್ಗೆ ಅವಾಗ ಹೇಳಿದೆ 4th ಹೌಸ್ ಭಾವಕಾರಕ ಯಾರು? ಮೂನ್. 4th ಹೌಸ್ ಭಾವಕಾರಕ ಮೂನ್ ಅನ್ನು ಸಹ D1 ಚಾರ್ಟ್ ಅಲ್ಲಿ ಮಾರ್ಸ್ ನೋಡ್ತಾ ಇದ್ದಾನೆ. ಅವಾಗ ಏನಾಗುತ್ತೆ? ಜನ್ಮಸ್ಥಳದಲ್ಲಿ ಚಂದ್ರ ರೆಪ್ರೆಸೆಂಟ್ಸ್ ಬರ್ತ್ ಪ್ಲೇಸ್. ಜನ್ಮಸ್ಥಳದಲ್ಲಿ ಮನುಷ್ಯನಿಗೆ ನೆಮ್ಮದಿ ಇಲ್ದಂಗಾಗಿ ಶತ್ರುತ್ವ ಕ್ರಿಯೇಟ್ ಆಗುತ್ತೆ. ಸೊ ವಾಟ್ ಹಿ ಡಿಡ್, ಮಾಡಿರೋದು ಸರಿ ತಪ್ಪೋ ಪ್ರಶ್ನೆ ಅಲ್ಲ. ಈ ಪ್ಲೇಸ್ ಬಿಟ್ಟು ಹೊರಟೋದ ಆಚೆಗೆ. ಸೊ ಅವಾಗ ಏನಾಯ್ತು? ಜನ್ಮಸ್ಥಳದ ಬ್ಯಾಡ್ ಕಾರಕತ್ವ ಸ್ಟಾಪ್ ಆಯ್ತು. ದಟ್ ಈಸ್ ಹೌ ದ ಪರ್ಸನ್ಸ್ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ತಾರೆ ಅಂತ ಅನ್ನೋದಕ್ಕೆ. ಮಾಡಿರೋದು ಸರಿ ತಪ್ಪು ಬೇರೆ, ಇವತ್ತೋ ನಾಳೆನೋ ಶಿಕ್ಷೆ ಆಗ್ಬೋದು, ಅದು ಬೇರೆ. ಆದ್ರೆ ಸದ್ಯಕ್ಕೆ ಒಂದು ಉಸಿರಾಡೋಷ್ಟು ದಾರಿ ಸಿಗುತ್ತಲ್ಲ ಅವ್ರಿಗೆ. ದಟ್ ಈಸ್ ಇಟ್. ಸೊ ಇದು ಇವತ್ತಿಂದು 4th ಭಾವದ ಒಂದು ವಿಶ್ಲೇಷಣೆ. ಸೊ ಇವತ್ತಿಗೆ ಇಷ್ಟಕ್ಕೆ ಇವತ್ತಿನ ಪಾಠ ಮುಗಿದಿದೆ.